ಅಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ಉತ್ತಮ ಅಧಿಕಾರಿಗಳಾದ ತತ್ವದೃಷ್ಟಿಗೆ ಉಪದೇಶ. ವಿಷಯಾಂಕ 206. ಇಂದ್ರಿಯ ಸಂಬಂಧವಿಲ್ಲದೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಪ್ರತ್ಯಕ್ಷವಾಗುವುದು ಹೇಗೆ ಸಂಭವಿಸುತ್ತದೆ ಅಂತ ತತ್ವದೃಷ್ಟಿ ಮಹಾರಾಜರ ಒಂದು ಪ್ರಶ್ನೆ. ನಾವು ಇಲ್ಲಿ ತನಕ ಏನನ್ನ ಜ್ಞಾನ ಮಾಡ್ಕೊಂಡಿವಿ ಅವೆಲ್ಲ ವಿಷಯ ಮತ್ತು ಇಂದ್ರಿಯಗಳ ಸಂಗಮದಿಂದಲೇ ಆಗ್ಯಾವ. ನಮಗ ಬ್ರಹ್ಮಾಂಡದೊಳಗ ಪಂಚಮಹಾಭೂತಗಳದವ. ಆ ಪಂಚಮಹಾಭೂತಗಳು ಪಂಚೀಕರಣಗೊಂಡು ನಾನಾ ವಿಧ ವಸ್ತುಗಳು ತಯಾರಾಗ್ಯಾವ. ಏನಿದ್ದಾಗೂ ಸಹಿತ ಪಂಚಮಹಾಭೂತಗಳು ಯಾವ್ಯಾವ್ರಿ? ಪಂಚ ಪೃಥ್ವಿ, ವಾಯು, ಆಕಾಶ. ಕೆಳಗಿಲಿಂದ ಮ್ಯಾಲೆ ಹೇಳಕ್ಕೂ ಬರಬೇಕು, ಮ್ಯಾಲಿಂದ ಕೆಳಗೆ ಹೇಳಕ್ಕೂ ಬರಬೇಕು. ಇದೇನಾಯ್ತು? ಕೆಳಗಿಲಿಂತ ಮ್ಯಾಲ ಆರೋಹಣ ಪದ್ಧತಿ ಹೇಳಿದ್ರಿ. ಈಗ ಅವರೋಹಣ ಹೇಳ್ರಿ. ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ. ಆಕಾಶದ ಗುಣ ಯಾವುದು? ಶಬ್ದ. ನೆಕ್ಸ್ಟ್ ಆಕಾಶದ ಗುಣ ಅಂದ್ರೆ ಆಕಾಶದಲ್ಲಿರುವ ವಿಷಯ. ನೆಕ್ಸ್ಟ್ ವಾಯುವಿನ ಗುಣ ಸ್ಪರ್ಶ. ಅಷ್ಟೇ ಅಲ್ಲ, ಸ್ಪರ್ಶ ಪ್ಲಸ್ ಶಬ್ದ. ಅಗ್ನಿಯ ಗುಣ ಶಬ್ದ, ಸ್ಪರ್ಶ, ರೂಪ. ಜಲದ ಗುಣ ಅಗ್ನಿ, ಸ್ಪರ್ಶ, ರೂಪ, ರಸ. ಶಬ್ದ ಸ್ಪರ್ಶ ರೂಪ ರಸ ಅಂತ ಹೇಳ್ಬೇಕು. ಅಗ್ನಿ ಯಾಕೆ ಬರ್ತಲ್ಲಿ? ನನಗೆ ಗೊತ್ತಿಲ್ಲ, ರೆಕಾರ್ಡ್ ಆಗಕತ್ವ ನೀವು ಮಾತಾಡಿದ್ದು, ಆಮೇಲೆ ಕೇಳಿ. ಶಬ್ದ ಸ್ಪರ್ಶ ರೂಪ ರಸ. ಇನ್ನ ಪೃಥ್ವಿಯ ಗುಣ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಎಷ್ಟಾದವು ಇವು? 5 ಭೂತಗಳು, 5 ವಿಷಯಗಳು. 5 ಭೂತಗಳು, 5 ವಿಷಯಗಳೆಲ್ಲ. ಅವು ವಿಷಯಗಳು ಈ ಕಡೆ 5 + 4 + 3 + 2 + 1 ಇಷ್ಟಾದು. ಪೃಥ್ವಿ ಒಳಗಿನ 5 ಗುಣಗಳು. ಜಲದೊಳಗಿನ 4 ಗುಣಗಳು, 9 ಅದು. ಅಗ್ನಿ ಒಳಗಿನ 3 ಗುಣಗಳು, 12 ಆಯ್ತು. ವಾಯುವಿನಲ್ಲಿ 2 ಗುಣಗಳು, 14 ಆಯ್ತು. ಆಕಾಶದೊಳಗಿಂದು 1 ಗುಣ, 15 ಆಯ್ತು. ಈ ಒಂದು 15 ಗುಣಕ್ಕ 15 ಅಕ್ಷರಗಳದಾವ. ರೀಂ, ಓಂ, ಆಯಂ, ಕ್ಲೀಂ ಹಿಂಗೆಲ್ಲ ಅದಾವ. ಯಾವುದು? ಭವಾನಿ ತಾಯಿ, ದುರ್ಗೆ, ಜಗದಂಬೆ, ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಏನಂತಿರಲ್ಲ, ಆ ತಾಯಿಯ ಮಂತ್ರದಲ್ಲಿ 15 ಅಕ್ಷರಗಳದಾವ. ಆ ಒಂದೊಂದು ಅಕ್ಷರಗಳು ಈ 15 ಗುಣಗಳನ್ನ ಹೇಳಿಕೊಡ್ತು. ಆಕಿದೆ ಒಂದು ಮಂತ್ರ.
ಮಾತೆ ಮಾಯ್, ಅದಕ್ಕೇನು ಮಾಯೆ ಅಂತೀರ ತಾಯಿ. 15 ಗುಣಗಳು, 15 ಅಕ್ಷರಗಳದಾವ. ಅದೆಲ್ಲ ಡೀಟೇಲ್ಸ್ ಹೇಳೋದದ ಮುಂದೆ. ಇನ್ನ ಎಲ್ಲ ಸೈಡ್ ಹೋಗ್ತೀವಿ, ಪೂರ ಮಾಡಂಗೇ ಇಲ್ಲ ನಾವು. ಆ ಒಂದು 15 ಗುಣಗಳು ಪೃಥ್ವಿ ಒಳಗಿರೋಂಥ ಶಬ್ದ, ಜಲದೊಳಗಿರೋಂಥ ಶಬ್ದ, ಅಗ್ನಿ ಒಳಗಿರೋಂಥ ಶಬ್ದ, ವಾಯುವಿನೊಳಗಿರೋಂಥ ಶಬ್ದ, ಆಕಾಶದೊಳಗಿರೋಂಥ ಶಬ್ದ ಒಂದೇ ಇರ್ತವೆ. ನಾವು ಅದ್ರ ಗುಣಮಟ್ಟ ಬೇರೆ ಬೇರೆ ಇರ್ತಾವಿಲ್ಲ, ಕ್ವಾಲಿಟಿ. ಒಂದೇ ಶಬ್ದ ಬೇರೆ ಬೇರೆ ಭೂತಗಳಿಂದ ಕೂಡಿ 15 ಆತವು ಎಲ್ಲ ಕೂಡಿ. 15 ಹೆಂಗಾತ ಗೊತ್ತಾಯ್ತರ ಎಲ್ಲರಿಗೆ? ಒಬ್ಬರಿಗೆ ಗೊತ್ತಾಗ್ಬೇಕು, ಎಲ್ಲರಿಗೂ ಗೊತ್ತಾಗ್ಬೇಕು 15 ಹೆಂಗದು. ಪೃಥ್ವಿಯ ಶಬ್ದ ಹಿಂಗ್ ತಗೋಬೇಕು. ಪೃಥ್ವಿಯ ಸ್ಪರ್ಶ, ಪೃಥ್ವಿಯ ರೂಪ, ಪೃಥ್ವಿಯ ರಸ, ಪೃಥ್ವಿಯ ಗಂಧ, ಹಿಂಗ. ಆದರೆ ಪೃಥ್ವಿಗೆ ತನ್ನದೇ ಆದ ಒಂದು ಗುಣ. 4 ಗುಣಗಳಿದ್ರೂ ಸಹಿತ ಪೃಥ್ವಿಯಲ್ಲಿನ ಅಂತ ಬಳಸೋದು ಬೇರೆ, ಪೃಥ್ವಿಯ ಅಂತ ಬಳಸೋದು ಬೇರೆ. ಪೃಥ್ವಿಯಲ್ಲಿನ ಶಬ್ದ, ಪೃಥ್ವಿಯಲ್ಲಿನ ರೂಪ, ಹಿಂಗ್ ಮಾಡ್ಕೊಂಡು ಕಡೆಗೆ ಪೃಥ್ವಿಯ ಗಂಧ ಅನ್ಬೇಕು. ಅದು ಗಂಧ ಅದರ ಸ್ವಂತ ಗುಣ, ಉಳಿದು ಅದರ ಸ್ವಂತ ಗುಣ ಅಲ್ಲ. ಆಕಾಶದ ಗುಣ ಶಬ್ದ. ಆಕಾಶದಲ್ಲಿ ಶಬ್ದ ಬಿಟ್ರೆ ಮತ್ತೊಂದಿಲ್ಲ. ವಾಯುವಿನಲ್ಲಿ ಏನದ? ವಾಯುವಿನಲ್ಲಿಯ ಶಬ್ದ, ವಾಯುವಿನ ಸ್ಪರ್ಶ. ಹಂಗ ಇದೆಲ್ಲ ಲ್ಯಾಂಗ್ವೇಜ್ ಮಾಡ್ಕೋಬೇಕು ನಾವು. ಅಗ್ನಿಯಲ್ಲಿನ ಶಬ್ದ, ಅಗ್ನಿಯಲ್ಲಿನ ಸ್ಪರ್ಶ, ಅಗ್ನಿಯ ರೂಪ. ಕೆಳಗೆ ಜಲಕ್ಕೆ ಬಂದಿರಂದ್ರೆ ಜಲದೊಳಗಿನ ಸ್ಪರ್ಶ, ಜಲದೊಳಗಿನ ಶಬ್ದ, ಜಲದೊಳಗಿನ ಸ್ಪರ್ಶ, ಜಲದೊಳಗಿನ ರೂಪ ಮಾಡಿಕ್ಕೆ ಜಲದ ರಸ. ಮುಂದೆ ಪೃಥ್ವಿಯಲ್ಲಿನ ಶಬ್ದ, ಪೃಥ್ವಿಯಲ್ಲಿನ ಸ್ಪರ್ಶ, ಪೃಥ್ವಿಯಲ್ಲಿನ ರೂಪ, ಪೃಥ್ವಿಯಲ್ಲಿನ ರಸ ಆದ್ಮೇಲೆ ಪೃಥ್ವಿಯ ಗಂಧ. ಹಿಂಗ್ ಮಾಡಿದ್ರಿ ಅಂದ್ರೆ 15 ಐಟಮ್ ಆಗ್ತವೆ. ಆ 15 ಐಟಮ್ನಾಗೆ ಇದು ಮಾಯಾಜಾಲ ಎಲ್ಲ ಇರೋದು 15 ಐಟಮ್. ಅದಕ್ಕೆ ಆ ಒಂದು ತಾಯಿಯ ಮಂತ್ರ ಇರೋದೇ 15 ಅಕ್ಷರಗಳ ಮಂತ್ರ ಅದಾವ. ಅದೇನ್ ಮಂತ್ರ ಅದೆಲ್ಲ ಹೇಳುವಾಗ ಮುಂದೆ ಹೇಳ್ತೀವಿ. ಮತ್ತೆ ಇಂದ್ರಿಯ ಸಂಬಂಧವಿಲ್ಲದೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ. ಈ 15 ರೀತಿಯ ಇಂದ್ರಿಯ ಮತ್ತು ವಿಷಯಗಳ ಸಂಬಂಧ ಆದಾಗ ನಮ್ಗೆ ಏನು ಜ್ಞಾನ ಮಾಡ್ಕೊಂಡಿವಿ, ಆ ಜ್ಞಾನನೇ ನಮ್ಗೆ ರೂಢಿ. ಜ್ಞಾನ ಆಗ್ತದಂದ್ರೆ ಹಿಂಗೆ ಆಗ್ತದ ನಮಗೊಂದು ಪದ್ಧತಿ. ಇದೇನಿದು? ಕರ್ತುಂ. ಕರ್ತುಂ ಅಂತಂದ್ರೆ ಹಿಂಗ ಆಗ್ತದ, ಇದು ಹಿಂಗೆ. ಬೇವಿನ ಕಾಯಿ ಕಹಿ ಇರ್ತದ, ಬೇವಿನ ತಪ್ಪಲು ಕಹಿ ಇರ್ತದ, ಇದು ಕರ್ತುಂ. ಕಹಿ ಇರ್ಬೇಕೇ ಅಂತಿಲ್ಲ. ಕೆಲವೊಂದು ಬೇವಿನ ತಪ್ಪಲು ಸಪ್ಪಗಿರ್ತಾವ, ಅಂಥವನು ಬಂದ್ಬಿಟ್ಟವ. ಈಗ ಹಂಗ್ಯಾಕೆ ಬಂದವ್ರಿ? ಮನುಷ್ಯ ಏನ್ ಮಾಡ್ಲಕತ್ತಾನ? ಬೇರೆ ಬೇರೆ ಗಿಡ ಮರಗಳನ್ನ ಬೆರಕಿ ಮಾಡಿ ಹೊಸ ಮರಗಳನ್ನು ಹುಟ್ಟಿಸ್ಲಕತ್ತಾನ. ಬೇರೆ ಬೇರೆ ಜೀವಿಗಳನ್ನ ಬೆರಕಿ ಮಾಡಿ ಹೊಸ ಜೀವಗಳನ್ನು ಹುಟ್ಟಿಸ್ಲಕತ್ತಾನ. ಮನುಷ್ಯನ ಪ್ರಯತ್ನ ಇದು. ನಾಯಿ ಮರಿ ನಾಯಿ ಇದ್ದಂಗೆ ಇರಬೇಕು, ನರಿಯ ಮರಿ ನರಿ ಇದ್ದಂಗೆ ಇರಬೇಕು. 84 ಲಕ್ಷ ಜೀವರಾಶಿಗಳಲ್ಲಿ ನಾಯಿದೊಂದು ಸೀರಿಯಲ್ ನಂಬರ್ ಅದ, ನರಿದೊಂದು ಸೀರಿಯಲ್ ನಂಬರ್ ಅದ.
ಇವ ಏನ್ ಮಾಡ್ತಾನ, ನಾಯಿ ನರಿ ಅಡ್ಡು ಕಲಿಸಿ ಮೂರನೇ ಹುಟ್ಟಿಸ್ತಾನ. ಅದಕ್ಕ ಸ್ವಭಾವ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಅದು ಹೆಂಗಿರ್ತದ ಅಂತನೂ ಇವನಿಗೆ ಗೊತ್ತಿಲ್ಲ. ಅದೇನ್ ನರಿಗತ್ಲೆ ಬೊಗಳಬೇಕು, ಏನ್ ನಾಯಿಗತ್ಲೆ ಬೊಗಳಬೇಕು, ನರಿಗತ್ಲೆ ಬದುಕಬೇಕು, ನಾಯಿಗತ್ಲೆ ಬದುಕಬೇಕು. ಮುಂದೆ ಹುಟ್ಟಿದು ಅಂತ ಹುಟ್ಟತಾವ. ಹೌದ್ರ ಸ್ವಭಾವಗಳು ವಿಚಿತ್ರ ಸ್ವಭಾವ. ಗಿಡ್ಡ ಇರವು, ಎತ್ತರ ಇರವು, ದಪ್ಪ ಇರವು, ತೆಳ್ಳಗಿರವು ತಗೊಂಡು ತನ್ನ ಮನಸ್ಸಿಗೆ ಬಂದಂಗ. ಒಂದು ಈ ಉದಾಹರಣೆ ಏನದಪ್ಪ ಅಂತಂದ್ರೆ, ನಿಮ್ಮ ಹೊಲದಾಗ 2 ಗಿಡ ಅದಾವ. ನಿಮ್ಮ ಹೊಲದಾಗ 2 ಗಿಡ ಅದಾವ. ನಿಮ್ಮ ಸಮಸ್ಯೆ ಏನದ ಅಂತಂದ್ರ, ಯಾವ ಗಿಡದೊಳಗ ರುಚಿಯಾದ ಹಣ್ಣು ಬರ್ತಾವ, ಆ ರುಚಿಯಾದ ಹಣ್ಣ ಸ್ವಲ್ಪ ಬರ್ತಾವ, ಮನಿ ಪೂರ್ತಕ್ಕೆ ಅಷ್ಟೇ ಬರ್ತಾವ. ಭಯಂಕರ ರುಚಿ ಹಣ್ಣು, ಬಹಳ ಚಂದ ಅದಾವ. ಮತ್ತ ಇನ್ನ ಒಂದು ಮಾವಿನ ಗಿಡ ಅದ, ಅದು ಒಗರು ಹುಳಿ, ಅದು ಲಾರಿಗಟ್ಲೆ ಬರ್ತಾವ. ಅದ್ರಾಗ ನಮ್ಗೆ ಎಷ್ಟು ಬೇಕು, ಒಂದಿಷ್ಟು ಉಪ್ಪಿನಕಾಯಿ ಹಾಕ್ಲಕ್ಕಾದ್ರೆ ಸಾಕು, ಉಳಿದು ಎಲ್ಲ ತಗೊಂಡು ಹರಿದು ಒಗಿಬೇಕಷ್ಟೇ. ಹಂಗೆ ಬರ್ತಾವ. ಈಗ ನೀವು ತೋಟಗಾರಿಕಾ ತಜ್ಞ, ಕೃಷಿ ತಜ್ಞ ಯಾರಿಗಾರೆ ನೀವು ಹೋಗಿ ಭೇಟಿ ಆದ್ರಿ ಅಂತಂದ್ರೆ ಅವ್ರೇನ್ ಮಾಡ್ತಾರ, ಹಂಗ ಬರ್ತೀವಿ ತಾಡ್ರಿ ಅಂತೇಳಿ ಅದರದೊಂದು ಟೊಂಗಿ ಇದ್ರದೊಂದು ಟೊಂಗಿ ಮುರಿದು ಬಿಡ್ತಾರ. ಮುರಿದು 2 ಕಸಿ ಮಾಡಿ ಆ ಮರದ ಹೆಚ್ಚು ಹಣ್ಣು ಕೊಡುವ ಗುಣ, ಈ ಮರದ ಹೆಚ್ಚು ರುಚಿ ಕೊಡುವ ಗುಣವನ್ನು ಕಲಿಸಿಬಿಡ್ತಾರೆ. ಕಲಿಸಿದ ಮೇಲೆ ಅದು 3ನೇ ಗಿಡ ಹೆಚ್ಚು ಹಣ್ಣನ್ನು ಕೊಡ್ತದ, ಅದು ರುಚಿನೂ ಇರ್ತದ. ಆದ್ರೆ ಅದ್ರ ರುಚಿ ಒಂದು ನಮೂನಿ ಹೆಂಗಿರ್ತದ ಅಂದ್ರೆ, 2 ರುಚಿ ಕಲಿಸಿದ್ದಂಗೆ ಇರ್ತದ. ಅದು ಈ ಕಡೆ ಈ ರುಚಿನೂ ಇರಲ್ಲ, ಆ ಕಡೆ ಆ ರುಚಿನೂ ಇರಲ್ಲ. ಮಿಕ್ಸ್ ಮಾಡಿಬಿಡ್ತಾನ. ಹಿಂಗ ಇವಕ್ಕೆಲ್ಲ ಪ್ರತಿಯೊಂದು ಜೀವ ಸಂಕುಲದೊಳಗ ಮನುಷ್ಯ ಕೈಯಾಡಿಸಿ ಹಿಂಗ್ ಹೊಸ ಹೊಸವು ಎಷ್ಟು ತರ ನಾಯಿಗಳು ಬಂದವ ನೋಡಿರಿಲ್ಲ, ಹೆಂಗ್ ತಯಾರು ಮಾಡಿಕೊಡ್ಲಕತ್ತಾನ ಮನುಷ್ಯ. ವಿಜ್ಞಾನ ಹೆಂಗ್ ಮುಂದುವರೆದ ಅಂತಂದ್ರೆ, ಈಗ ನಿಮ್ಮ ಮೈ ಮೇಲಿಂದ ಒಂದು ಬೆವರ ಹನಿ ಅಥವಾ ಚರ್ಮದ ಒಂದು ಸಣ್ಣ ತುಂಡು ಅಥವಾ ನಿಮ್ಮದು ಮೈ ಮೇಲಿಂದ ಒಂದು ಕೂದಲ ಅವನ ಕೈಯಾಗಿ ಸಿಕ್ಕರ ನಿಮ್ಮಂತದೇ ಒಂದು ಮನುಷ್ಯನ ತಯಾರು ಮಾಡ್ತಾನ ಅವನು. ಅಟ್ಟಕ್ಕೆ ಕ್ಲೋನಿಂಗ್ ಅಂತಾರ. ಅದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿಲ್ಲ. ಅದಕ್ಕೆ ಸೇಮ್ ಮನುಷ್ಯರನ್ನು ಒಂದು 100 ಮಂದಿನ ತಯಾರು ಮಾಡ್ತಾನೆ. ಈಗ ಅಷ್ಟು ಮುಂದುವರೆದ ವಿಜ್ಞಾನ. ನಿಮ್ಮಂಗೆ ಇರ್ತಾನ, ತದ್ರೂಪ ಅಂತಾರ ಅದಕ್ಕೆ. ಕ್ಲೋನಿಂಗ್ ಅಂದ್ರೆ ಸೇಮ್. ಮತ್ತ ಅಂಥವು ತಯಾರು ಮಾಡಿ ಇಟ್ನಂತಂದ್ರೆ ಏನ್ ಮಾಡ್ಬೇಕು? ಕರೆ ಹೆಣ್ತಿ ಆಗ್ಬೇಕು, ಡೂಪ್ಲಿಕೇಟ್ ಹೆಣ್ತಿ ಆಗ್ಬೇಕು. ಕರೆ ಗಂಡೆ ಅವನು, ಡೂಪ್ಲಿಕೇಟ್ ಗಂಡೆ ಅವನು. ಏನ್ ಮಾಡ್ಬೇಕು ಅವಾಗ? ಅದಕ್ಕೆ ಅದು ಸರ್ಕಾರ ಬೇಡಪ್ಪ ಅಂತ ಮಾಡ್ಲಕ್ ಹೋಗ್ಬೇಡ, ಸುಮ್ಮನೆ ಸಮಾಜದಾಗ ಸಮಸ್ಯೆ ಆಗ್ತದ ಅಂತೇಳಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಅಷ್ಟು ಸಹಿತ ಮಾಡ್ಲಿಕ್ಕೆ ಹೋಗ. ಈ ರೀತಿ ಏನಂತರ ಇದು ಕರ್ತುಂ. ಅಕರ್ತುಂ ಅಂತಂದ್ರೆ ಇಲ್ಲದೇನೂ ಇರ್ಬೋದು. ಬೇವಿನ ತಪ್ಪಲು ಕೈನೇ ಇರ್ಬೇಕಂತ ಕರ್ತುಂ. ಬೇವಿನ ತಪ್ಪಲು ಕೈ ಇರ್ಬೇಕೆ ಅಂತಿಲ್ಲ, ತಪ್ಪಗೂ ಇರ್ತದ. ಅದು ಅಕರ್ತುಂ. ಮತ್ತ ಅನ್ಯತಾ ಕರ್ತುಂ ಅಂತಂದ್ರೆ ಹೆಂಗಿರ್ತದ? ಬೇವಿನ ತಪ್ಪಲು ಇದು ಪ್ರಾಕ್ಟೀಸ್ ಸಿಹಿ ಇರ್ತದ, ಹೊಳ್ಳಿ ಸಿಹಿನೂ ಇರ್ತದ. ಸಿಹಿಯಾದ ಬೇವಿನ ತಪ್ಪಲುಗಳು ಬಂದವ, ಸ್ವೀಟ್ ಇರ್ತಾವ. ಅಂತವನು ಬಂದ್ಬಿಟ್ಟವ. ಬೇವಿನ ಕಾಯಿ, ಬೇವಿನ ತಪ್ಪಲ ಎಲ್ಲ ಸ್ವೀಟ್ ಇರಂತ ಬರ್ಲಕತ್ತಾವ. ಬೇವಿನಕಾಯಿ ಜಗ್ಗಿ ಬಿಡ್ತಾವ, ಮಾವಿನಕಾಯಿ ಸ್ವಲ್ಪ ಬಿಡ್ತಾವ. ಬೇವು ಮಾವು 2 ಕಲಿಸ್ಬಿಟ್ರ ಆ ಬೇವಿನ ಗತ್ಲೆ ಒಂದು ಆಕಾರ ಇರ್ತದ, ಮಾವಿನ ಗತ್ಲೆ ಆಕಾರ ಇರ್ತದ. ರುಚಿಗಳೆಲ್ಲ ವ್ಯತ್ಯಾಸ ಆಗ್ತಾವ. ಏನೇನೇನೋ ಮಾಡ್ತಿರ್ತಾರ. ಅದೇನಾಯ್ತು, ಯಾವುದೇ ಜ್ಞಾನವಾಗಬೇಕಾದರೆ ಇಂದ್ರಿಯಗಳ ಜ್ಞಾನವಾಗಬೇಕಾಗುತ್ತದೆ. ಇದು ನಮ್ಮ ರೂಢಿ. ಅಹಂ ಬ್ರಹ್ಮಾಸ್ಮಿ ಇದು ಕೂಡ ಜ್ಞಾನವೇ ಅಲ್ಲ. ಇದು ಜ್ಞಾನ ಅಲ್ಲ, ಇದು ಭಾನ. ಅದೇ ಜ್ಞಾನ ಅಂತ ತಿಳ್ಕೊಂಡದ್ದೆಲ್ಲ ಅಂತಃಕರಣದಿಂದ, ಬುದ್ಧಿಲಿಂತ, ಮನಸ್ಸಲ್ಲಿಂತ, ಅಹಂಕಾರದಿಂದ, ಚಿತ್ತದಿಂದ ತಿಳ್ಕೊತೀವಲ್ಲ, ಅವೆಲ್ಲ ಜ್ಞಾನ. ಇಂದ್ರಿಯಗಳಿಂದ ತಿಳ್ಕೊತೀವಿ, ಅದೆಲ್ಲ ಜ್ಞಾನ. ಅದು ಜ್ಞಾನ ಬೇರೆ, ಭಾನ ಬೇರೆ.
ನಿಮ್ಮದು ಬಾನ ನಾನು ಕಲ್ಯಾಣಪ್ಪ ಅದೀನಿ ಅಂತ ತಿಳ್ಕೊಳಕೇನು ಇಂದ್ರಿಯ ಬೇಕೇನ್ರಿ? ನಾನೇನ್ ಅದೀನಿ ಅಂತ ತಿಳ್ಕೊಳಕ ಅಲ್ಲಿ ಇಂದ್ರಿಯ ಬೇಕು? ಏನ್ ಮನಸ್ಸು ಬೇಕಾ? ಬುದ್ಧಿ ಬೇಕಾ? ಏನು ಬೇಕಾ ಇಲ್ಲಿ? ತಿಳ್ಕೊಳ್ಳೋದ ಇದು, ಅನುಭವಿಸೋದು ಅಲ್ಲ, ಇದು ತಿಳ್ಕೊಳ್ಳೋದು ಅಷ್ಟೇ. ನಾನೇನ್ ಅದೀನಿ ಅನ್ನೋದು ಮರ್ತೀನಿ, ಮತ್ತ ಹೊಳ್ಳಿ ನಾನೇನದೀನಿ ಅಂತ ಅರಿಯುವುದಕ್ಕೆ ಯಾಕೆ ಇಂದ್ರಿಯ ಬೇಕಾಗ್ತದ? ಬ್ರಹ್ಮನಿಗೆ ಬ್ರಹ್ಮ ಅಂತ ತಿಳ್ಕೋಬೇಕಾದ್ರ ಇಂದ್ರಿಯದ್ದೇನು ಕೆಲಸ ಅಲ್ಲಿ? ಅದಕ್ಕೆ ಇಂದ್ರಿಯ ಸಂಬಂಧವಿಲ್ಲದೆ ಅಹಂ ಬ್ರಹ್ಮಾಸ್ಮಿ ಜ್ಞಾನವಾಗುವುದು ಅಂದ್ರೆ ಪ್ರತ್ಯಕ್ಷವಾಗುವುದು ಹೇಗೆ ಸಂಭವಿಸುತ್ತದೆ ಅಂತ ಪ್ರಶ್ನೆ ಇದು. ಆ ಪ್ರಶ್ನೆಗೆ ಒಂದು ದೋಹ, ಇಂದ್ರಿಯಕ್ಕೆ ಸಂಬಂಧವಿನ ಅಹಂ ಬ್ರಹ್ಮ ಯಹ ಜ್ಞಾನ. 117ನೇ ವಿಷಯಾಂಕ ಇದು ದೋಹ, ವಿಷಯಾಂಕ 206. ಇಂದ್ರಿಯಕ್ಕೆ ಸಂಬಂಧವಿನ ಅಹಂ ಬ್ರಹ್ಮ ಯಹ ಜ್ಞಾನ 4-206-117. ಈ ದೋಹ ಯಾರು ಹಾಡ್ಲೇ ಇಲ್ಲ, ಹಂಗೆ ಚಾಲು ಆಯ್ತದೆ ಗಾಡಿ, ನಾಳೆ ಹಾಡ್ಬೇಕದು. ಇಂದ್ರಿಯಕ್ಕೆ ಸಂಬಂಧವಿನ ಅಹಂ ಬ್ರಹ್ಮ ಯಹ ಜ್ಞಾನ ಕೈಸೆ ವೈ ಪ್ರತ್ಯಕ್ಷ ಪ್ರಭು ಮೋಕು ಕಹೋ ಬಖಾನ. ಇಂದ್ರಿಯದ ಸಂಬಂಧ ಇಲ್ಲದೆ ಅಹಂ ಬ್ರಹ್ಮ ಜ್ಞಾನ ಹೆಂಗಾಗ್ತದ ಪರಮಾತ್ಮ ಗುರುವೇ ಅಂತೇಳಿ ಮೋಕು ನನಗೆ ಕಹೋ ಹೇಳ್ರಿ. ಬಖಾನ್ ಅಂದ್ರೆ ವಿಸ್ತಾರವಾಗಿ ಹೇಳ್ರಿ. ಆ ವಿಸ್ತಾರವಾಗಿ ಹೇಳೋದಕ್ಕೆ ಘಟದ ಜ್ಞಾನ ಆಗಬೇಕಾಗಿದ್ರೆ ನೇತ್ರಾದಿ ಇಂದ್ರಿಯಗಳ ಸಹಾಯ ಬೇಕಾಗಿತ್ತು. ಅದರಂತೆ ಬ್ರಹ್ಮದ ಜ್ಞಾನ ಆಗಬೇಕಾಗಿತ್ತು ಅಂದ್ರೆ ಇಂದ್ರಿಯಗಳ ಕೆಲಸ ಏನಾದರೂ ಇದೆಯೇ ಅಂತ ಕೇಳಿದರೆ, ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ಬೇಕಂದ್ರೆ ಅಲ್ಲಿ ಇಂದ್ರಿಯಗಳ ಕೆಲಸ ಏನಾರೆ ಆದೇನು ಅಂತ ಕೇಳಿದ್ರೆ ಇಂದ್ರಿಯಗಳು ಬೇಕಾಗಿಲ್ಲ. ಅದೇನು ಹೊರಗಿನ ವಸ್ತು ಅಲ್ಲದು. ಹೊರಗಿನ ವಸ್ತು ಇತ್ತಂತಂದ್ರ ವೃತ್ತಿ, ಅಂತಃಕರಣ, ಇಂದ್ರಿಯ ಎಲ್ಲಾನು ಬೇಕಾಗ್ತಾವ. ಅದೇನದ ತಾನೇ ಬ್ರಹ್ಮ ಇದ್ದು ತನ್ನನ್ನು ತಾನು ಬ್ರಹ್ಮ ಅಂತ ತಿಳ್ಕೋಬೇಕಾದ್ರೆ ಯಾವ ಇಂದ್ರಿಯಗಳ ಕೆಲಸನೂ ಇಲ್ಲ. ಇಂದ್ರಿಯಕ್ಕೆ ಸಂಬಂಧ ಬಿನ ಇಂದ್ರಿಯಗಳ ಸಂಪರ್ಕ ಇಲ್ಲದೆ ಅಹಂ ಬ್ರಹ್ಮ ಯಹ ಜ್ಞಾನ, ನಾನು ಬ್ರಹ್ಮ ಇದ್ದೇನೆ ಅನ್ನುವಂಥ ಜ್ಞಾನ, ನಾನು ಬ್ರಹ್ಮ ಸ್ವರೂಪನಿರುತ್ತೇನೆ ಎಂಬ ಜ್ಞಾನದ ಕೈಸೆ ವೈ ಪ್ರತ್ಯಕ್ಷ ಪ್ರಭು, ಪ್ರತ್ಯಕ್ಷವು ಹೇಗೆ ಆಗುತ್ತದೆ? ಹೆಂಗ್ ಪ್ರತ್ಯಕ್ಷ ಆಗ್ತದ? ಪ್ರಭು ಅಂದ್ರೆ ಸಮರ್ಥ ಸದ್ಗುರು ದೇವ. ಮೋಕು ಕಹು ಬಕಾನ ಅಂದ್ರೆ ನನಗೆ ವಿಸ್ತಾರವಾಗಿ ತಿಳಿಸ್ರಿ. ಇದು ಭಾರಿ ವಿಚಿತ್ರ ಪ್ರಶ್ನೆ ಅದ. ನನಗೆ ಅಲ್ಲಿಂದ ಇಲ್ಲಿ ತನಕ ಏನೆಲ್ಲ ನೋಡ್ಕೊಂಡು ಬಂದ್ರೆ ಇಂದ್ರಿಯಲಿಂದೇ ಮಾಡೀನಿ. ಈಗಲೂ ನಾವು ಅಹಂ ಬ್ರಹ್ಮಾಸ್ಮಿ ಅನ್ನೋದು ಎದರಿಂದ ಮಾಡ್ಕೊಂಡಿವಿ? ಪುಸ್ತಕನಾಗಿಂದ ಓದಿವಿ, ಯಾರೋ ಓದಿದ ಮಾಸ್ತರ ಹೇಳನ, ನಾವು ಇಂದ್ರಿಯಗಳಿಂದ ತಿಳ್ಕೊಂಡಿವಿ ಅಹಂ ಬ್ರಹ್ಮಾಸ್ಮಿ. ನಾನೇ ಬ್ರಹ್ಮ ಇದೀನಿ ಅಂತೇಳಿ ನಂದು ನಾನೇ ಎಲ್ಲಿ ಬಾನ ಮಾಡ್ಕೊಂಡಿನಿ? ಇಂದ್ರಿಯಗಳಿಂದ ತಿಳಿದದ್ದು ಅದು ಜ್ಞಾನ, ಬಾನ ಅಲ್ಲವು. ಅದಕ್ಕೆ ಟೀಕಾ ಏನು ಟೀಕಾ? 191ನೇ ಪುಟದಲ್ಲಿ ಬ್ರಹ್ಮನ ಅಪರೋಕ್ಷ ಜ್ಞಾನದಿಂದ ಸಕಲ ಅವಿದ್ಯಾ ಜಾಲ ನಾಶವಾಗುವುದೇ ಹೊರತು ಪರೋಕ್ಷ ಜ್ಞಾನದಿಂದ ಅಲ್ಲ. ಅಪರೋಕ್ಷ ಜ್ಞಾನ ಪರೋಕ್ಷ ಜ್ಞಾನ ಅಂತಂದ್ರೆ, ಪರೋಕ್ಷ ಅಂತಂದ್ರೆ ತನ್ನಿಂದ ಭಿನ್ನವಾಗಿ ಒಂದು ಬ್ರಹ್ಮ ಅಂತ ಆದ ಅಂತ ತಿಳ್ಕೊಳ್ಳೋದು ಪರೋಕ್ಷ ಜ್ಞಾನ. ಬ್ರಹ್ಮ ಅದಿನಿ, ನಾನೇ ಅದಿನಿ ಅಂತ ತಿಳ್ಕೊಳ್ಳೋದು ಅಪರೋಕ್ಷ ಜ್ಞಾನ.
ಅದಕ್ಕೆ ಅಪರೋಕ್ಷ ಜ್ಞಾನದಿಂದ ಅವಿದ್ಯಾ ಜಾಲ ನಾಶವಾಗುತ್ತದೆ ಹೊರತು ಪರೋಕ್ಷ ಜ್ಞಾನದಿಂದ ಅಲ್ಲ ಎಂದು ಪೂರ್ವದಲ್ಲಿ ಹೇಳಿತ್ತು. ಈಗ ಅದರಲ್ಲಿ ಶಿಷ್ಯ ಶಂಕ ಮಾಡುತ್ತಿದ್ದಾನೆ. ಬ್ರಹ್ಮದ ಜ್ಞಾನವು ಪ್ರತ್ಯಕ್ಷವಾಗುವುದು ಸಂಭವಿಸುವುದಿಲ್ಲ. ಪ್ರತ್ಯಕ್ಷ ಜ್ಞಾನವು ಇಂದ್ರಿಯಜನ್ಯವಿರುತ್ತದೆ. ಆದರೂ ಬ್ರಹ್ಮನ ಜ್ಞಾನವು ಇಂದ್ರಿಯಜನ್ಯವಲ್ಲ. ಹೆಂಗದ ಟ್ವಿಸ್ಟ್ ಇದು. ಬ್ರಹ್ಮಜ್ಞಾನ ಸಂಭವಿಸದೇ ಇಲ್ಲ ಅಂತಾನೆ ಈಗ ಶಿಷ್ಯ. ಯಾಕಂದ್ರ ನೀವೇನ್ ಹೇಳಿರಿ, ಜ್ಞಾನ ಇಂದ್ರಿಯದಿಂದ ಆತದಂತ ಹೇಳಿರಿ. ಮತ್ತು ಜ್ಞಾನ ಇಂದ್ರಿಯದಿಂದ ಆತದಂತಂದ್ರೆ ಬ್ರಹ್ಮಜ್ಞಾನ ಇಂದ್ರಿಯಜನ್ಯವಲ್ಲ. ಇಂದ್ರಿಯಜನ್ಯ ಅಲ್ಲ ಅಂತಂದ್ಮೇಲೆ ಏನಾಗ್ತದ? ಬ್ರಹ್ಮಜ್ಞಾನ ಆಗುವುದಿಲ್ಲ, ಸಂಭವಿಸಂಗಿಲ್ಲ ಬಿಡ್ರಿ ಇದು ಅಂತ ಒಂದು ಟ್ವಿಸ್ಟಿಗೆ ತಂದು ನಿಂತಾನ. ಯಾಕಂತಂದ್ರೆ ಪ್ರತ್ಯಕ್ಷ ಜ್ಞಾನ ಇಂದ್ರಿಯಜನ್ಯವಿರುತ್ತದೆ, ಆದರೆ ಬ್ರಹ್ಮಜ್ಞಾನ ಇಂದ್ರಿಯಜನ್ಯವಲ್ಲ ಅಂತೀರಿ ಅಂತಂದ್ಮೇಲೆ ಇದು ಆಗ ಮಾತಲ್ಲ ಅಂತ ನಾವು. ಪ್ರತ್ಯಕ್ಷ ಜ್ಞಾನ ಅಂದ್ರೆ ಇಂದ್ರಿಯ ಮತ್ತು ವಿಷಯಗಳ ಸಂಗಮದಿಂದ ಉಂಟಾಗುವ ಜ್ಞಾನಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತೀವಿ. ಮತ್ತೆ ಇಲ್ಲಿ ನೋಡಿದ್ರ ಇಂದ್ರಿಯಗಳ ಸಂಗಮನೇ ಇಲ್ಲ, ವಿಷಯಗಳ ಸಂಗಮನೇ ಇಲ್ಲ ಅಂತಂದ್ಮೇಲೆ ಅದು ಇಂದ್ರಿಯಜನ್ಯ ಇದ್ರೆ ನಾವು ಜ್ಞಾನ ಅಂತೀವಿ. ಇಂದ್ರಿಯಜನ್ಯನೇ ಅಲ್ಲ ಅಂತಂದ್ಮೇಲೆ ಅಲ್ಲಿ ಜ್ಞಾನನೂ ಆಗಲ್ಲ, ಅದು ಸಂಭವನೂ ಆಗಂಗಿಲ್ಲ, ಅಸಂಭವ ಅಂತ ಅಂದ್ಬಿಟ್ರಿ. ಆದರೆ ಬ್ರಹ್ಮದ ಜ್ಞಾನವು ಇಂದ್ರಿಯಜನ್ಯವಲ್ಲ. ಅದಕ್ಕೆ ಅಜ್ಞಾನ ಅನ್ನೋದ್ರ ಬಗ್ಗೆ ಮೊದಲು ಸರಿಯಾಗಿ ತಿಳ್ಕೋರಿ ಅಂತ ಗುರು ಏನ್ ಹೇಳಕತ್ತಾರ. ಅಜ್ಞಾನ ಅಂದ್ರೆ ಏನು? ಅಜ್ಞಾನ ಅಂದ್ರೆ ಬ್ರಹ್ಮ. ಅಜ್ಞಾನ ಅಂದ್ರೆ ಏನ್ರಿ? ಬ್ರಹ್ಮ ಅಂದರೇನು ಅಂತ. ಅಜ್ಞಾನ ಅಂತ ಎಂದರೇನು ಅಂತೇಳಿ ಪ್ರಶ್ನೆ ಹಾಕೊಂಡು ಕೆಳಗ ಬ್ರಹ್ಮ ಎಂದರೆ ಏನು ಅಂತ ಗೊತ್ತಿಲ್ಲ, ಇದು ಅಜ್ಞಾನ. ನೆಕ್ಸ್ಟ್ ಕ್ವಶನ್, ಜ್ಞಾನ ಎಂದರೇನು? ಅಲ್ಲಿ ಏನೇನಾಗಬೇಕು? ಬ್ರಹ್ಮ ಎಂದರೇನು ಗೊತ್ತಿಲ್ಲ, ಆತ್ಮ ಎಂದರೇನು ಗೊತ್ತಿಲ್ಲ, ಅಥವಾ ಜೀವ ಆತ್ಮ ಅಂದ್ರೆ ಏನು, ಜೀವಾತ್ಮ ಅಂದ್ರೆ ಏನು ಗೊತ್ತಿಲ್ಲ. ಎಲ್ಲ ಗೊತ್ತಿಲ್ಲದ್ದೇ ಅದು. ಕೂಟಸ್ಥ ಅಂದ್ರೆ ಏನು ಗೊತ್ತಿಲ್ಲ, ಅದು ಅಜ್ಞಾನ. ಈಗೇನ್ ಮಾಡ್ಬೇಕು? ಜ್ಞಾನ ಎಂದರೇನು, ಜ್ಞಾನ ಎಂದರೇನು ಅಂತ ಮಾಡಿ ಆ ಪ್ರಶ್ನೆಗೆ ಉತ್ತರ ಏನ್ ಬರೀತೀರಿ? ಜ್ಞಾನ ಅಂದ್ರೆ ಏನು ಅಂತ ಏನ್ ಮಾಡಿ ಒಟ್ಟ ಮೂರು ಸ್ಟೆಪ್ ಬರೀಬೇಕು. ಜ್ಞಾನ ಅಂತಂದ್ರ ಸಮಗ್ರವಾದ ಅರ್ಥ ಕೊಡ್ಬೇಕಾದ್ರೆ 3 ಸ್ಟೆಪ್. 1ನೇ ಸ್ಟೆಪ್ ಏನು? ನಿಮ್ಮೊಳಗಿನ ಕೂಟಸ್ಥ ಅಂದರೇನು ಅಂತ ಗೊತ್ತು. ಕೂಟಸ್ಥ ಎಂದರೇನು ಎಂಬುದು ಗೊತ್ತು. ನೆಕ್ಸ್ಟ್ ಇದು 1ನೇದ್ದು, ಜ್ಞಾನದ 1ನೇ ಸ್ಟೆಪ್. 2ನೇ ಸ್ಟೆಪ್ ಬ್ರಹ್ಮ. ಕೂಟಸ್ಥ ಅಂದ್ರೆ ಸಾಕ್ಷಿನೇ ಒಳಗಿರೋದು. ನೆಕ್ಸ್ಟ್ ಹೊರಗಿರೋದಕ್ಕೆ ಬ್ರಹ್ಮ ದೊಡ್ಡದು. ನಿಮ್ ಒಳಗಿರೋದು 3.5 ಮೊಳ ಅಷ್ಟೇ ಅದ, ಹೊರಗೆ ಜಗದಾಗೆಲ್ಲ ಮುಗಿಲಾಗೆಲ್ಲ ಅದಲ್ಲ ಬ್ರಹ್ಮ. 3.5 ಮೊಳ ಇರೋದು ಕೂಟಸ್ಥ, ಸಾಕ್ಷಿ, ಪ್ರತ್ಯಗಾತ್ಮ ಅದೆಲ್ಲ ಸರಿ. ಈಗ 3.5 ಮೊಳ ಅಷ್ಟೇ ಅದ, ಅದು ಬ್ರಹ್ಮ, ಹೊರಗೂ ಅದಲ್ಲ. ಅದಕ್ಕೆ 2ನೇ ಸ್ಟೆಪ್ ಏನದಪ್ಪ ಅಂತಂದ್ರೆ ಬ್ರಹ್ಮ ಎಂದರೇನು ಗೊತ್ತು. ಬ್ರಹ್ಮ ಎಂದರೇನು ಎಂಬುದು ಗೊತ್ತು.
ಅದನ್ನು ಗೊತ್ತದ. ಮ್ಯಾಲಿಂದೇನು ಪ್ರತ್ಯಗಾತ್ಮ ಅಂತ ಎಂದರೇನು ಅಂತ ಗೊತ್ತು. ಇದೇನು ಶುದ್ಧ ಬ್ರಹ್ಮ ಎಂದರೇನು ಅಂತ ಗೊತ್ತು. ಎರಡನೇ ಸ್ಟೆಪ್. ಮೂರನೇ ಸ್ಟೆಪ್ ಜ್ಞಾನ ಅಂದ್ರೇನು? ಪ್ರತ್ಯಗಾತ್ಮ ಮತ್ತು ಶುದ್ಧ ಬ್ರಹ್ಮ ಎರಡು ಅಭಿನ್ನ ತತ್ವಗಳು. ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯಗಾತ್ಮ ಅಂತ ಗೊತ್ತು. ಇದು ಜ್ಞಾನ. ಜ್ಞಾನ ಅಜ್ಞಾನದ ಬಗ್ಗೆ. ಜ್ಞಾನ ಅಜ್ಞಾನದ ಬಗ್ಗೆ. ಇದೇನಾಯ್ತು? ಪುಸ್ತಕ ಜ್ಞಾನ. ಪುಸ್ತಕನಾಗಿಂದು ಆ ಕಡೆ ಓದಿರಿ, ಈ ಕಡೆ ತಿಳ್ಕೊಂಡಿರಿ, ತಿಳ್ಕೊಂಡು ಏನ್ ಮಾಡ್ರಿ, ಓದಿದ್ದು ಇನ್ನೊಬ್ಬರಿಗೆ ಹೋಗಿ ಹೇಳಿಬಿಟ್ರಿ, ಮುಗೀತದೆ. ಮುಂದ ಜ್ಞಾನ ಅಜ್ಞಾನ ಇವೆರಡರ ಮಟ್ಟಿಗೆ ನೀವು ಹಿಂಗೆ ತಿಳ್ಕೊಂಡ್ರಿ ಅಂತಂದ್ರ ನಮಗೇನಾಗಬೇಕಾಗ್ಯದ? ಅವಿದ್ಯಾ ಜಾಲ ನಾಶ ಆಗ್ಬೇಕಾಗ್ಯದ. ಅಜ್ಞಾನ ಮತ್ತೆ ಆವರಣ, ಅಸತ್ವ ಪಾದಕ ಆವರಣ, ಅವಾನ ಪಾದಕ ಆವರಣ, ಅಜ್ಞಾನ ಇವೆಲ್ಲ ಕೂಡೇ ಏನದ? ಇದು ಅವಿದ್ಯಾ ಜಾಲ ಮತ್ತೆ ಭ್ರಾಂತಿ ಅಂತ ಒಂದದ. ಇವೆಲ್ಲ ಸೇರ್ಸಿದಕ್ಕೆ ಅವಿದ್ಯಾ ಜಾಲ ಅಂತಾರೆ. ಈ ಅವಿದ್ಯಾ ಜಾಲ ನಾಶ ಆಗ್ಬೇಕಾದ್ರ ಈ ರೀತಿ ಹೇಳ್ಕೊತ್ ಕೂತ್ರ ನಾಶ ಆಗ್ತದ. ಇದು ಜ್ಞಾನ ಎಂದರೇನು ಅಜ್ಞಾನ ಎಂದರೇನು ಅಂತಂದ್ರ ಇವೆರಡರಿಂದ ಏನಾಗ್ತದ? ಜ್ಞಾನ ಆಗೋದ್ರಿಂದ ಏನಾಗ್ತದ? ಅಸತ್ವಪಾದಕ ಆವರಣ ನಿವೃತ್ತಿ ಆಗ್ತದೆ ಅಷ್ಟೇ. ಬ್ರಹ್ಮ ಇಲ್ಲ ಅಂತಂದ್ರ ಅಸತ್ವಪಾದಕ ಆವರಣ ಇದ್ದಂಗ, ಬ್ರಹ್ಮ ಅದನ ಅಂತಂದ್ರ ಅಸತ್ವಪಾದಕ ಆವರಣ ನಿವೃತ್ತಿ ಆದಂಗ, ಮತ್ತೆ ಆವರಣ ನಿವೃತ್ತಿ ಆಯ್ತು. ಆದ್ರೆ ಬ್ರಹ್ಮ ನಾನೇ ಇದ್ದೀನಿ ಎನ್ನುವ ಭಾನ ಮಾಡಿಕೊಂಡಾಗ ಮಾತ್ರ ಅವಿದ್ಯಾ ಜಾಲ ನಾಶ ಆಗ್ತದೆ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ನಾವು ತಿಳ್ಕೊಂಡಾಗ, ಅದು ನಾನೇ ಅದೀನಿ ಅಂತ ತಿಳ್ಕೊಂಡಾಗ, ಯಾವುದನ್ನ ನಾವು ಕುರಿತು ಅಧ್ಯಯನ ಮಾಡ್ಲಕತ್ತೀವಿ ಅದು ತನ್ನಿಂದ ಭಿನ್ನವಿಲ್ಲ, ಅದು ನಾನೇ ಇದ್ದೀನಿ ಅಂತೇಳಿ ನನ್ನ ಬಗ್ಗೆ ನಾನೇ ತಿಳ್ಕೊಳಕತ್ತೀನಿ ಅಂತ ತಿಳ್ಕೊಂಡಾಗ ಅದೇನಾಗ್ತದ? ಅವಿದ್ಯಾ ಜಾಲ ನಾಶ ಆಗ್ತದೆ. ಅಜ್ಞಾನ, ಆವರಣ, ಭ್ರಾಂತಿ ಇವೆಲ್ಲ ನಾಶ ಆಗುತ್ತೆ. ಅದಕ್ಕೆ ಬ್ರಹ್ಮನ ಅಪರೋಕ್ಷ ಜ್ಞಾನದಿಂದ ಸಕಲ ಅವಿದ್ಯಾ ಜಾಲವು ನಾಶವಾಗುವುದೇ ಹೊರತು ಪರೋಕ್ಷ ಜ್ಞಾನದಿಂದ ಅಲ್ಲ. ನಾವು ಪುಸ್ತಕದಾಗ ಯಾರೋ ಹೇಳಿದ್ದು, ಯಾರಲ್ಲೋ ಕೇಳಿದ್ದು, ಎಲ್ಲೋ ಓದಿದ್ದು, ಇನ್ನೊಬ್ಬರಿಗೆ ಯಾರಿಗೋ ಹೇಳ್ಕೊತಾದ್ರೆ ಇವೆಲ್ಲ ಪರೋಕ್ಷ ಜ್ಞಾನಗಳು. ನಾನೇ ಬ್ರಹ್ಮ ಅಂತ ತಿಳ್ಕೊಂಡ್ರೆ, ಅಪರೋಕ್ಷ ಮಾಡ್ಕೊಂಡೇವಂತಂದ್ರೆ ಆವಾಗ ಏನಾಗ್ತದ? ಇದೆಲ್ಲ ನಾಶ ಆಗ್ತದ. ಇದೆಲ್ಲ ಹೇಳಿರಿ ಸರಿಯಾದ, ನೀವು ಹೇಳಿದ್ದು ಇಲ್ಲಿ ತನಕ ಹಿಂಗೆ ಹೇಳ್ಕೊತ್ ಬಂದಿರಿ. ಈಗೇನಾಗ್ಯದ? ಆ ಒಂದು ಪ್ರತ್ಯಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಆಗಬೇಕು ಅಂದ್ರೆ ಇಂದ್ರಿಯ ಮತ್ತು ವಿಷಯಗಳ ಸಂಗಮ ಆಗಬೇಕು. ಇಂದ್ರಿಯಗಳೇ ಜ್ಞಾನಜನ್ಯ ಆತದ ಅಂತ ಹೇಳಿರಿ. ಈಗ ನೋಡಿದ್ರೆ ನೀವೇನ್ ಹೇಳಕತ್ತೀರಿ? ಆ ಬ್ರಹ್ಮಜ್ಞಾನ ಇಂದ್ರಿಯ ಅಜನ್ಯ ಆದ ಅಂತ ಹೇಳಕತ್ತೀರಿ. ಇಂದ್ರಿಯ ಅಜನ್ಯ ಅಂದ್ಮೇಲೆ ಅಲ್ಲೇನು ಜ್ಞಾನ ಆಗಂಗಿಲ್ಲ. ಅಂದ್ರೆ ಆ ಒಂದು ಬ್ರಹ್ಮಜ್ಞಾನ
ಆಗ ಅದು ಅಸಂಭವ. ಇಂದ್ರಿಯ ಅಜನ್ಯ ಅಂತಂದ್ಮೇಲೆ ಅದು ಜ್ಞಾನ ಆಗಂಗಿಲ್ಲ ಅನ್ನೋದೇ ಸಂಭವ. ಇದಕ್ಕೆ ಜ್ಞಾನ ಆಗಂಗಿಲ್ಲ, ಅದು ಜ್ಞಾನ ಅಸಂಭವ ಅಂತೇಳಿ ನನಗೆ ಶಂಕೆ ಬರ್ಲಿಕ್ಕತ್ತದ. ಇದ್ರ ಬಗ್ಗೆ ಸರಿಯಾಗಿ ತಿಳಿಸ್ರಿ ಅಂತ. ಈಗ ಅಜ್ಞಾನ ಅಂದ್ರೆ ಏನ್ ಮಾಡಿದ್ರಿ, ಏನ್ ತಿಳ್ಕೊಂಡು ಏನ್ ಮಾಡಿದ್ರಿ? ಅಜ್ಞಾನ ಅಂದ್ರೆ ಏನ್ ಉತ್ತರ? ವಾಟ್ ಈಸ್ ಅಜ್ಞಾನ? ಗೊತ್ತಿಲ್ಲ. ಮತ್ತು ಜ್ಞಾನ ಅಂದ್ರೆ ಮೂರು. ಬ್ರಹ್ಮ ಅಂದ್ರೆ ಗೊತ್ತು. ಅದರೊಳಗ 3 ಸ್ಟೆಪ್ ಅದಾವ. ಒಂದನೇ ಸ್ಟೆಪ್ ಏನದ? ಪ್ರತ್ಯೇಗಾತ್ಮ ಎಂದರೇನು ಅಂತ ಗೊತ್ತು. ಅಂದ್ರೆ ನಿಮ್ಮ ಶರೀರದಲ್ಲಿರುವ 3.5 ಮಳ ಚೇತನ ಏನದಲ್ಲ, ಅದು ಪ್ರತ್ಯೇಗಾತ್ಮ. ನಿಮ್ಮ ಶರೀರವನ್ನು ಹೊರತುಪಡಿಸಿ ಹೊರಗದಲ್ಲ, ಅದು ಬ್ರಹ್ಮ, ದೊಡ್ಡದು. ಪ್ರತ್ಯೇಗಾತ್ಮ 3.5 ಮಳ, ಬ್ರಹ್ಮ ದೊಡ್ಡದು. ಅದು ಎರಡನೇದೇನು? ಪ್ರತ್ಯೇಗಾತ್ಮ ಅಂದ್ರೆ ಏನಂತ ಗೊತ್ತು, ಮತ್ತು ಹೊರಗಿರೋದು ದೊಡ್ಡದೇನು? ಶುದ್ಧ ಬ್ರಹ್ಮ. ಶುದ್ಧ ಬ್ರಹ್ಮ ಬ್ರಹ್ಮ ದೊಡ್ಡವ. ಶುದ್ಧ ಬ್ರಹ್ಮ ಎಂದರೇನು ಅಂತ ಗೊತ್ತು. ಮುಂದೆ 3ನೇ ಸ್ಟೆಪ್ ಏನದ? ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಎಂದರೇನು ಅಂತ ಗೊತ್ತು. ಇದು ಜ್ಞಾನ. ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಎಂದರೇನು ಅಂತ ಗೊತ್ತು. ಹೆಂಗ? ತರಂಗಗಳು ಮತ್ತು ಸಮುದ್ರ. ಆ ಸಮುದ್ರದೊಳಗಿರೋ ನೀರೇ ತರಂಗದಾಗಾದ. ಆ ತರಂಗಗಳು ಸಮುದ್ರದಿಂದ ಅಭಿನ್ನವಾಗಿರುವಂತೆ ಈ ಒಂದು ಪ್ರತ್ಯೇಗಾತ್ಮ ಹೆಂಗದನಪ್ಪ ಅಂದ್ರೆ ಶುದ್ಧ ಬ್ರಹ್ಮನಿಂದ ಅಭಿನ್ನವಾಗಿದ್ದಾನೆ ಅಂತ ಗೊತ್ತು. ಇದಕ್ಕೇನಾಯ್ತು? ಜ್ಞಾನ ಅಂತಾರೆ. ಇದಕ್ಕೆ ಜ್ಞಾನ. ಇದು ಗೊತ್ತಿಲ್ಲದಕ್ಕ ಅಜ್ಞಾನ ಅಂತ. ಇಷ್ಟೇ ಜ್ಞಾನದ ವಿಷಯ ತಿಳ್ಕೊಳ್ಳೋದು. ಮುಂದೆ ಬ್ರಹ್ಮಜ್ಞಾನವು ಒಂದು, ಇದು ಹೇಳ್ರಿ, ಕರೆಕ್ಟಾಗಿ ಹೇಳ್ರಿ. ಜ್ಞಾನ ಅಜ್ಞಾನ ಇವುಗಳ ಬಗ್ಗೆ ವ್ಯಾಖ್ಯಾನ ಮಾಡ್ರಿ. ಜ್ಞಾನ ಅಜ್ಞಾನ, ಅಜ್ಞಾನ ಅಂದರೆ ಏನು ಮತ್ತು ಜ್ಞಾನ ಅಂದರೆ ಏನು ಅಂತೇಳಿ ಸ್ವಚ್ಛ ಹೇಳಕ್ ಬರ್ಬೇಕು. ಜ್ಞಾನ ಅಂತಂದ್ರೆ ಬ್ರಹ್ಮ ಅನ್ನೋದು ಗೊತ್ತಿಲ್ಲ. ಜ್ಞಾನ ಅಂತಂದ್ರೆ ಅನ್ನೋದು ನನಗೆ ಗೊತ್ತು. ಶುದ್ಧ ಬ್ರಹ್ಮ ಅಂದರೆ ಏನು ಅನ್ನೋದು ನನಗೆ ಗೊತ್ತು. ಬ್ರಹ್ಮ ಶುದ್ಧ ಬ್ರಹ್ಮ ಅಂದರೆ ಏನು ಅನ್ನೋದು ನನಗೆ ಗೊತ್ತು. ಮೂರನೇದ್ದು ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಅನ್ನೋದೇನು ಅನ್ನೋದು ನನಗೆ ಗೊತ್ತು. ಫಸ್ಟ್ ಸ್ಟೆಪ್ನಾಗ ಫಸ್ಟ್ ಇನ್ನೇನು ಹೇಳಿದ್ರಿ? ಒಂದು ಶುದ್ಧ ಬ್ರಹ್ಮ ಅಂದ್ರೆ ಏನು ಗೊತ್ತು. ಅದಕ್ಕಿಂತ ಮೊದಲೊಂದು ಏನು ಹೇಳಿದ್ರಲ್ಲ ಶಬ್ದ? ಕೂಟಸ್ಥ ಪ್ರತ್ಯೇಗಾತ್ಮ. ಪ್ರತ್ಯೇಗಾತ್ಮ ಎಂದರೆ ಏನು ಅಂತ ಗೊತ್ತು. 3.5 ಮಳ ಶರೀರದೊಳಗಿರುವ ಚೈತನ್ಯ ಪ್ರತ್ಯೇಗಾತ್ಮ ಅಂತ ಗೊತ್ತು. ಈ 3.5 ಮಳ ಶರೀರ ಬಿಟ್ರೆ ಹೊರಗೆ ಏನೇನದ ಇಡೀ ಬ್ರಹ್ಮಾಂಡದೊಳಗೆ ಆ ಶುದ್ಧ ಬ್ರಹ್ಮ ಚೇತನದ ಬಗ್ಗೆನೂ ನನಗೆ ಗೊತ್ತು. 3ನೇ ಸ್ಟೆಪ್ ಒಳಗ ಆ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಚೇತನ ಅಂದ್ರೆ ಏನು ಅಂತನೂ ನನಗೆ ಗೊತ್ತು. ಹೆಂಗೆ ಗೊತ್ತು ಅಂದ್ರೆ ದೃಷ್ಟಾಂತಗಳ ಮೂಲಕ ನೀರು ಮತ್ತು ಸಮುದ್ರದ ನೀರು, ಸಮುದ್ರದ ಕೆರೆ, ಹೀಗೆಲ್ಲ ನಾವು ಉದಾಹರಣೆ ಮಾಡಿ ತಿಳ್ಕೊಂಡೀವಿ. ಇಷ್ಟು ಗೊತ್ತು. ಜ್ಞಾನ ಬ್ರಹ್ಮದ ಜ್ಞಾನ ಆಗಿದ್ದು, ಜ್ಞಾನ ಅಜ್ಞಾನ. ಇಷ್ಟು ತಿಳ್ಕೊಂಡ ಮೇಲೆ ಇದು ಪಕ್ಕ ಹೇಳಕ್ ಬರ್ಬೇಕು ಎಲ್ಲರಿಗೆ. ಬರ್ಕೊಂಡಿರಿ ಎಲ್ಲರೂ. ಇದು ಜ್ಞಾನ ಅಂದ್ರೇನು, ಅಜ್ಞಾನ ಅಂದ್ರೆ ಏನು ಅಂತ ಹೇಳಕ್ ಬರ್ಬೇಕು. ಸುಮ್ಮನೆ ಆತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು ಹಿಂಗೆ ಹೇಳಿದ್ರಲ್ಲ. ಜ್ಞಾನ ಅಂತಂದ್ರೆ ಪರ್ಫೆಕ್ಟ್ ಆಗಿ ಈ ರೀತಿ ಉತ್ತರ ಕೊಡ್ಲಕ್ ಬರ್ಬೇಕು, ಅದನ್ನು ವಿವರಣೆ ಮಾಡ್ಲಕ್ ಬರ್ಬೇಕು. ನೆಕ್ಸ್ಟ್ ಏನು? ಬ್ರಹ್ಮಜ್ಞಾನವು ಒಂದು
ಅಪರೋಕ್ಷವಾಗಿದೆ, ಇನ್ನೊಂದು ಪರೋಕ್ಷವಾಗಿದೆ. ಒಂದು ಪರೋಕ್ಷ, ಇನ್ನು ಒಂದು ಅಪರೋಕ್ಷ ಅಂತ ಎರಡದವ. ಇಷ್ಟೇ ಗೊತ್ತು ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಬ್ರಹ್ಮಜ್ಞಾನದಾಗ ಎಷ್ಟು ಪ್ರಕಾರ? ಎರಡು ಪ್ರಕಾರ. ಎರಡು ಪ್ರಕಾರದಾಗ ಒಂದು ಪರೋಕ್ಷ ಬ್ರಹ್ಮಜ್ಞಾನ, ಇನ್ನ ಒಂದು ಅಪರೋಕ್ಷ ಬ್ರಹ್ಮಜ್ಞಾನ. ಈಗೇನ್ ಮಾಡ್ಬೇಕು? ಮೂರು ಪ್ರಶ್ನೆಗಳಾದ್ಮೇಲೆ ನಾಲ್ಕನೇ ಪ್ರಶ್ನೆ, ಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು? ಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು? ನಾಲ್ಕನೇ ಪ್ರಶ್ನೆಗೆ ಹೋಗ್ಬೇಕು ನೀವೀಗ. ಮೂರು ಪ್ರಶ್ನೆಗಳಾಯ್ತು. ನಾಲ್ಕನೇ ಪ್ರಶ್ನೆ ಏನು? ಬ್ರಹ್ಮಜ್ಞಾನ ಎಂದರೇನು? ಅದಕ್ಕೆ ಗುರು ಮತ್ತು ಶಾಸ್ತ್ರವಾಕ್ಯಗಳನ್ನ ನಂಬಿ ಗುರು ಮತ್ತು ಶಾಸ್ತ್ರವಾಕ್ಯಗಳನ್ನು ನಂಬಿ ಬ್ರಹ್ಮ ಅಂತ ಒಂದು ಚೇತನ ಉಂಟು ಅಂತ ಒಂದು ಆದ ಅಂತ ತಿಳಿದುಕೊಳ್ಳುವುದು. ಬ್ರಹ್ಮ ಅಂತ ಒಂದು ಚೇತನ ಉಂಟು ಅಂತ ತಿಳಿದುಕೊಳ್ಳುವುದು. ಇದಕ್ಕೇನಂತಾರ? ಪರೋಕ್ಷ ಬ್ರಹ್ಮಜ್ಞಾನ. ಆದ 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 ಕಷ್ಟ ಬಂದಾಗ ದೇವ್ರ ಅದನಪ್ಪ, ಯಾಕೆ ಚಿಂತೆ ಮಾಡಬೇಕು, ಮ್ಯಾಲೊಬ್ಬ ಅದನ. ನಮ್ಮ ಬುದ್ಧಿಗೆ ಈಗ ಆ ಕಷ್ಟಕ್ಕೆ ಪರಿಹಾರ ತಿಳಿತಾ ಇಲ್ಲ. ಆ ಪರಿಹಾರ ಅವ ಮಾಡ್ತಾನ, ದೇವರೇ ಮಾಡ್ತಾನ. ಆಯ್ತಾ? ಅದನ್ನ ಅಂತ ತಿಳ್ಕೊಳ್ಳೋದು. ಹೇಳ್ರಿ, ಇದು ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು ಅಂತ? ಗುರು ಮತ್ತು ಶಾಸ್ತ್ರವಾಕ್ಯಗಳನ್ನ ನಂಬಿ ಬ್ರಹ್ಮ ಎಂಬ ಒಂದು ಚೇತನ ಇದೆ ಎಂದು ತಿಳಿದುಕೊಳ್ಳುವುದೇ ಪರೋಕ್ಷ ಬ್ರಹ್ಮಜ್ಞಾನ. ಬ್ರಹ್ಮ ಅಂತ ಒಂದಾದ, ಸತ್ ಚಿತ್ ಆನಂದ ರೂಪ ಬ್ರಹ್ಮ ಅಂತ ಒಂದು ಆದ ಅಂತ ತಿಳ್ಕೊಳ್ಳೋದು. ಇದೇನದ? ಇದು ಕೇವಲ ಒಂದು ನಂಬಿಕೆ ಅಷ್ಟೇ. ಆದರೆ ಈ ಒಂದು ಪರೋಕ್ಷ ಬ್ರಹ್ಮಜ್ಞಾನದಲ್ಲಿ ಬ್ರಹ್ಮನನ್ನ ನೋಡಿಲ್ಲ, ಬ್ರಹ್ಮ ಕಂಡಿಲ್ಲ. ನಮ್ಮ ಎತ್ತು ಕೆರಿ ಬಲಿ ಮಕ್ಕೊಂಡದ, ಕಣಿಕಿ ಮೇಯ್ದದ, ನೀರು ಕುಡ್ದದ, ಕೆರಿ ಬಲಿ ಮಕ್ಕೊಂಡದ ಅಂತ ಯಾರೋ ಹೇಳಿದ್ರು ಅಷ್ಟೇ. ಅಷ್ಟಕ್ಕೆ ಸಮಾಧಾನ ಇತ್ತು. ಎತ್ತು ನೋಡಿರ್ಲಿವ, ಎತ್ತು ಕಳ್ಕೊಂಡವನು. ಹಂಗ ನಮ್ದು ಗಾಡಿ ಕಳೆದದ ಅಂತಂದ್ರೆ ಗಾಡಿ ಅಂತ ಓಣ್ಯಾಗ ಹುಡುಗರು ಯಾವತ್ತು ತಗೊಂಡು ತಿರುಗಾಡಿಸ್ಲಕತ್ತವ. ಅಲ್ಲೆಲ್ಲ ನೋಡ್ರಿ ನಿಮ್ ಗಾಡಿ ಅಂತ ಯಾರು ಹೇಳಿದ್ರು, ನಿಮ್ ಗಾಡಿ ನಂಬರು, ಬಣ್ಣ, ಕಂಪನಿ ಎಲ್ಲ ಹೇಳಿದ್ರಂದ್ರ ಅಲ್ಲಿ ಆದ. ಇನ್ನ ನೀವು ಹೋಗಿಲ್ಲ, ಗಾಡಿ ನೋಡಿಲ್ಲ, ಆದ್ರೂ ನಿಮ್ಗೊಂದೇನ್ ಸಮಾಧಾನ ಆಗ್ತದ? ಅದು ಎದರಿಂದ ಆಗ್ತದ ಅಂತಂದ್ರೆ ಪರೋಕ್ಷ ಬ್ರಹ್ಮಜ್ಞಾನದಿಂದ ಆಗ್ತದ. ಯಾವಾಗೇ ಜಗ್ಗಿ ಮನ್ಯಾಗ ಚಿಂತೆಯವು ಆಗ ಟೈಮ್ ಒಳಗ ಲೌಕಿಕ ವಿಷಯದಲ್ಲಿ ಚಿಂತೆ ಮಾಡಾಗೇನ್ ಬೇಕಾದ್ರೆ ಚಿಂತೆ ಮಾಡ್ತೀರಿ, ಏನು ತಿಳಿಯಂಗಿಲ್ಲ. ಚಿಂತೆ ಮಾಡಿದ್ರೆ ಅದು ಏನ್ ಪ್ರಾಬ್ಲಮ್ ಸಾಲ್ವ್ ಆಗಂಗಿಲ್ಲ. ಮನಸ್ಸು ಬುದ್ಧಿ ಉರ್ದು ಕಡಿಗೆ ಎಲ್ಲಕ್ಕ ದೇವ್ರದನ್ ಬಿಡು, ಮ್ಯಾಲೊಬ್ಬ ಹೋದನ್, ಹೆಂಗ್ ಇಟ್ಟಂಗಿಡ್ಲಿ, ಹೆಂಗ್ ಆದಂಗ ಆಲಿ ಅಂತೇಳಿ ಮತ್ತೊಂದು ಅಂತಿರಲಿಲ್ಲ. ಲಾಸ್ಟಿಗೆ ಮನಸ್ಸಿನಾಗರೆ ಅಂತೀರಿ, ಬಾಯಲ್ಲೇರೆ ಅಂತೀರಿ ಅನ್ನಲ್ಲ. ಕಡಿಗೆ ದೇವ್ರದ ಹೇಳ ಅಂತ ಲಾಸ್ಟಿಗೆ ಬರ್ತದಿಲ್ಲ ನಿರ್ಣಯ. ಅದು ಮೊದಲೇ ಬರ್ಬೇಕು. ಮೊದಲೇ ಬರಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಲಾಸ್ಟಿಗಾರೆ ಬರ್ಬೇಕ. ಬಂದದ ಇಲ್ಲ ಹಿಂಗ್ ನಿಮ್ಗೆ ಯಾವಾಗಾರೆ ದೇವ್ರ ಇಟ್ಟಂಗ ಆಲಿ ಹೇಳು ಅಂತೇಳಿ ಅಂತೀರ ಇಲ್ಲ, ತಿಳಿಲಾರ್ದಂಗ ಆದಾಗ. ಅದು ಏನದು? ಎಂತ ಜ್ಞಾನ ಅದು ನಿಮ್ದು? ಪರೋಕ್ಷ ಬ್ರಹ್ಮಜ್ಞಾನ. ದೇವರನ್ನು ನೋಡಿಲ್ಲ, ಅದನ್ನು ದೇವ್ರ ಇಟ್ಟಂಗ ಅಲ್ಲಿ ಹೇಳ ಅಂತ ಲಾಸ್ಟಿಗೆ ಅಂತಿರಲ್ಲ, ಅದೇ ಪರೋಕ್ಷ ಬ್ರಹ್ಮಜ್ಞಾನ. ಏನ್ ದೇವ್ರು ಕಂಡಂಗೆ ಹೇಳ್ತಾರ ನೋಡು,
ಭಾರಿ ಪ್ರವಚನ ಹೇಳ್ತಾರ, ದೇವ್ರ ಕಂಡಂಗೆ ಹೇಳ್ತಾರ ಅಂತಿರ್ತಾರ ಒಂದಿಷ್ಟು ಮಂದಿ. ಏನದು ಹೇಳೋದು? ದೇವ್ರ ಕಾಣ್ಲಾರ್ದೆ ದೇವ್ರ ಸುದ್ದಿ ಮಾತಾಡೋದಕ್ಕೆ ಪರೋಕ್ಷ ಬ್ರಹ್ಮಜ್ಞಾನ ಅಂತ. ಇದು ಹೇಳಕ್ ಬರ್ಬೇಕು. ಸಚ್ಚಿದಾನಂದ ರೂಪವಾದ ಒಂದು ಬ್ರಹ್ಮ ಉಂಟು ಅಂತ ಅಷ್ಟೇ ಒಂದು ನಂಬಿಕೆ, ನೋಡಿಲ್ಲ. ಈ ಪರೋಕ್ಷ ಜ್ಞಾನದ ಪ್ರಯೋಜನ ಏನದ? ಅಸತ್ವಪಾದಕ ಆವರಣ ಭಂಗವಾಗುವುದು. ಜ್ಞಾನ ಆಗದಂದ್ರೆ ಭಂಗ ಆಗೋದು. ಈಗೇನದ? ಅಸತ್ವ ಪಾದಕ ಆವರಣದ ಪ್ರವೃತ್ತಿ ಎಂದರೇನು? ಅಸತ್ವ ಪಾದಕ ಆವರಣದ ಪ್ರವೃತ್ತಿ ಎಂದರೇನು? ಪ್ರಶ್ನೆ ಹಾಕೋರಿ. ಅದು ನಿಮ್ಮ ಪ್ರವೃತ್ತಿ ಒಳಗಿತ್ತು ಅಂತಂದ್ರೆ ಏನಾಗ್ತದ? ಅಸತ್ವ ಪಾದಕ ಆವರಣದ ಪ್ರವೃತ್ತಿ ಎಂದರೇನು? ಆ ಪ್ರವೃತ್ತಿ ಅಂದ್ರೆ ಏನು, ಹೆಂಗಿರ್ತದ ಅಂತ. ಏನ್ ಮಾಡ್ತೀರಿ? ಪ್ರವೃತ್ತಿ, ಅಸತ್ವ ಪಾದಕ ಆವರಣದ ಪ್ರವೃತ್ತಿ ಬಗ್ಗೆ ಹೇಳ್ರಿ ಒಂದೆರಡು ಮಾತು. ಬ್ರಹ್ಮ ಇಲ್ಲ ಅಂತೀರ? ಬ್ರಹ್ಮ ಇಲ್ಲ, ಪ್ರತ್ಯೇಗಾತ್ಮ ಇಲ್ಲ. ಅದು ಪ್ರವೃತ್ತಿ. ಅಸತ್ವ ಪಾದಕ ಆವರಣದ ಪ್ರವೃತ್ತಿ. ನಾಸ್ತಿಕರು ಅಂತಿರಲ್ಲ, ಶೂನ್ಯವಾದಿಗಳು ಅಂತಿರಲ್ಲ. ಅವರೆಲ್ಲ ಏನು? ಅಸತ್ವ ಪಾದಕ ಆವರಣವನ್ನೇ ಗಟ್ಟಿಗೊಳಿಸೋರು ಅವರೆಲ್ಲ. ಬ್ರಹ್ಮ ಇಲ್ಲ, ಆತ್ಮ ಇಲ್ಲ. ಬೌದ್ಧ ಧರ್ಮ ಶೂನ್ಯವಾದ, ಬ್ರಹ್ಮ ಇಲ್ಲ, ಆತ್ಮ ಇಲ್ಲ. ಜೈನ ಧರ್ಮದೊಳಗೆ ಆತ್ಮ ಆದ್ರೆ ಬ್ರಹ್ಮ ಇಲ್ಲ. ಇರಲಿ. ಈಗೇನಾಯ್ತು? ಅಸತ್ವ ಪಾದಕ ಆವರಣದ ಪ್ರವೃತ್ತಿ ಅಂದ್ರೆ ಗೊತ್ತಾಯ್ತ್ರ? ಯಾರೋ ಒಬ್ಬರು ದೇವರು ಇಲ್ಲ ಅಂತಾರ. ಅವಾಗ ನಿಮಗೇನ್ ಬರ್ಬೇಕು? ಅವಾಗ ನಿಮ್ ತಲೆಯಾಗ ಅಸತ್ವ ಪಾದಕ ಆವರಣದ ಪ್ರವೃತ್ತಿ ಇದು ಅಂತ ನಿಮಗ್ ಬರ್ಬೇಕು ನಿರ್ಣಯ. ಈಗ ನಾ ದೇವರು ಇಲ್ಲಪ್ಪ, ದೇವರಿದ್ರೆ ಹಿಂಗ್ಯಾಕೆ ಆತಿತ್ತು ಅಂತ ನಾ ಅಂದಿನಿ ಅಂತಂದ್ರೆ ಅದು ಯಾವ ಸ್ಥಿತಿ? ಅದು ಆವರಣದ ಸ್ಥಿತಿ, ಅದಷ್ಟೇ. ಈಗ ಎಂತ ಸಮಸ್ಯೆ ಬಂದಾಗ ಸಹಿತ ದೇವರು ಅದನ ಅಂತೇಳಿ ಅಂತೀವಲ್ಲ, ಅದೇನದ? ಅಸತ್ವ ಪಾದಕ ಆವರಣದ ನಿವೃತ್ತಿ ಸ್ಥಿತಿ. ಅದು ಅಸತ್ವ ಪಾದಕ ಆವರಣದ ನಿವೃತ್ತಿ ಸ್ಥಿತಿ. ಪರೋಕ್ಷ ಬ್ರಹ್ಮಜ್ಞಾನ ಅಂತಂದ್ರೆ ಏನು? ಪರೋಕ್ಷ ಬ್ರಹ್ಮಜ್ಞಾನವಾಗುವುದು ಎಂದರೇನು? ಅಸತ್ವ ಪಾದಕ ಆವರಣದ ನಿವೃತ್ತಿ ಸ್ಥಿತಿ. ಅಂದ್ರೆ ಅಲ್ಲೇನು? ದೇವರು ಅದನ ಅಂತ ಬರ್ತದೆ. ಈ ಬರ್ಕೊಂಡಿರಿಲ್ಲ ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು ಅಂತ ಬರ್ಕೊಂಡಿರಿಲ್ಲ? ಮ್ಯಾಲ ಅದಲ್ಲ, ಅಲ್ಲೇ ಬರ್ಕೋಬೇಕು ನೀವು. ಏನ್ ಬರಿಬೇಕು? ಅಸತ್ವ ಪಾದಕ ಆವರಣ ನಿವೃತ್ತಿಯ ಸ್ಥಿತಿ. ಅದು ಈಗ ಪ್ರವೃತ್ತಿ ಸ್ಥಿತಿ ಬರದಿರಿ, ಅದು ನಿವೃತ್ತಿ ಸ್ಥಿತಿ, ಪರೋಕ್ಷ ಬ್ರಹ್ಮಜ್ಞಾನ. ದೇವರು ಅದನ ಅಂತ ನಂಬೋದು ಬರೆದಿರಿಲ್ಲ? ಸತ್ಚಿತ್ ಆನಂದ ಬ್ರಹ್ಮ ಆತ್ಮ ಇದ್ದಾನೆ, ಇದೆ ಅಂತೇಳಿ ಅಂತಿರಲ್ಲ. ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಒಂದೇ, ಅಸತ್ವ ಪಾದಕ ಆವರಣ ಭಂಗವಾದ ಸ್ಥಿತಿ, ನಿವೃತ್ತಿಯಾದ ಸ್ಥಿತಿ ಅಂದ್ರೆ ಒಂದೇ. ಸ್ಪಷ್ಟ ಆಯ್ತಾ? ಈಗ ಉದಾಹರಣೆ ಕೊಡ್ತಾರೆ ಅವರು. ಹೆಂಗಪ್ಪ? ಪರ್ವತದಲ್ಲಿ ಹೊಗೆ ಬರ್ಲಕತ್ತದ. ಪರ್ವತದಲ್ಲಿ ಹೊಗೆ ಬರ್ಲಕತ್ತದ ಅಂದ್ರೆ ನೀವೇನ್ ಮಾಡಿದ್ರಿ? ಅಲ್ಲಿ ಬೆಂಕಿ ಆದ ಅಂತ ಶಂಕೆ ಮಾಡಿದ್ರಿ.
ಬೆಂಕಿ ಆದ ಅಂತ ನೀವು ಶಂಕೆ ಮಾಡಿದ್ರ ಏನಾಯ್ತು? ಬೆಂಕಿ ನೋಡಿದ್ರೆ ನೀವು ಇಲ್ಲ. ಬೆಂಕಿ ನೋಡ್ಲಾರ್ದೆ ಹೊಗೆ ಬರೋದು ನೋಡಿ ಬೆಂಕಿ ಅದ ಅಲ್ಲಿ ಅಂತ ಶಂಕೆ ಮಾಡಿದ್ರಲ್ಲ, ಅಲ್ಲಿ ಬೆಂಕಿ ಈ ನೋಡ್ಲಾರ್ದೆ ನೀವು ಬೆಂಕಿ ಆದ ಅಂತೇಳಿ ಅನುಮಾನ ಪ್ರಮಾಣದಿಂದ ನೀವು ಶಂಕೆ ಮಾಡಿ ಅದು ಆದ ಅಂತ ತಿಳ್ಕೊಂಡ್ರಲ್ಲ, ಅದೇನದ ಅಸತ್ವಪಾದಕ ಆವರಣ ಏನಾಗ್ಯದ? ನಿವೃತ್ತಿ ಆಗ್ಯದ. ಅಲ್ಲಿ ಬೆಂಕಿ ಆದ ಅಂತ ನಿಮಗೆ ಅಲ್ಲಿ ಹೊಗೆ ಬರ್ಲಕತ್ತದ, ಏನದು ಗೊತ್ತಿಲ್ಲ ಅಂತಂದ್ರೆ ಅಜ್ಞಾನ. ಹೊಗೆ ಬರ್ಲಕತ್ತಿತ್ತು ಅಂತಂದ್ರೆ ಅಲ್ಲಿ ಬೆಂಕಿ ಇರ್ತದ ಅನ್ನೋದು ಜ್ಞಾನ. ಹೊಗೆ ಬರ್ಲಕತ್ತದಲ್ಲೋ ಅಲ್ಲಿ ಅಂತಂದ್ರೆ ಅಲ್ಲಿ ಬೆಂಕಿ ಇದ್ರೆ ಹೊಗೆ ಬರ್ತದ ಅನ್ನೋದು ಅದು ಗೊತ್ತಿರ್ಲಾರ್ದವನಿಗೆ ಏನಂತಾರ? ಅಜ್ಞಾನಿ ಅಂತಾರ. ಹೊಗೆ ಬರ್ಲಕತ್ತದ ಅಂದ್ರ ಅಲ್ಲಿ ಬೆಂಕಿ ಇರಲೇಬೇಕು ಅನ್ನೋನು ಜ್ಞಾನ. ಎಂಥದ್ದು? ಬೆಂಕಿ ನೋಡ್ಲಾರ್ದೆ ಬೆಂಕಿ ಆದಂತ ತಿಳ್ಕೊಂಡ್ರೆ ಅದು ಅಸತ್ವಪಾದಕ ಆವರಣ ನಿವೃತ್ತಿಯಾದ ಸ್ಥಿತಿ. ಮತ್ತೆ ಬೆಂಕಿ ಇಲ್ಲ ಅಂತೇಳಿ ಅದೇನು? ಹೊಗೆ ಬರ್ತದಂದ್ರೆ ಧೂಳನ್ನು ಎದ್ದಿರ್ಬೋದಲ್ಲ, ಧೂಳು ಎದ್ದಿರ್ನು ಹೊಗೆ ಕಣ್ಣಂಗೆ ಕಾಣಿಸೋದಿಲ್ರಿ ದೂರ್ಲಿಂತ. ಅದಕ್ಕೆ ಒಬ್ಬ ಏನಂತಾನ, ಅದೇ ಹೊಗೆ ಬಂದಂಗೆ ಬರ್ತದ ಅಂತಂದ್ರೆ ಅದು ಹೊಗಿನೇ ಅಂತ ಹೆಂಗಂತಿ ನೀನು? ಧೂಳನ್ನು ಎದ್ದಿರ್ಬೋದು, ಅಲ್ಲಿ ಬೆಂಕಿ ಇಲ್ಲ ಅಂತ. ಅವನಿಗೇನನ್ಬೇಕು? ಅಸತ್ವಪಾದಕ ಆವರಣ ಪ್ರವೃತ್ತಿಯಲ್ಲಿ ಅದ ಅವನಿಗೆ. ಬ್ರಹ್ಮ ಇಲ್ಲ, ಆತ್ಮ ಇಲ್ಲ, ಮತ್ ಬೇರೆ ಏನಾರೆ ಅವ ಕಾರಣಗಳು ಕೊಟ್ಕೋತ ಹೋಗ್ತಾನ. ಬಯೋಕೆಮಿಸ್ಟ್ರಿ, ಅನಾಟಮಿ, ಫಿಸಿಯಾಲಜಿ ಅಂತೇಳಿ MBBS ನಾಗ ಮೊದಲು ಓದಿಸ್ತಾರ. ಈ ಶರೀರದೊಳಗೆ ರಾಸಾಯನಿಕ ಕ್ರಿಯೆಗಳು ಆತಿರ್ತಾವ, ಅವದ್ರ ಪ್ರಕಾರ ಶರೀರ ಕೆಲಸ ಮಾಡ್ತಿರ್ತಾವ. ಇಷ್ಟೇ ಅವ್ರದ್ದು ಸೈನ್ಸ್ನವ್ರು ಹೇಳೋದು. ರಾಸಾಯನಿಕ ಕ್ರಿಯೆಗಳು, ಪ್ರತಿಯೊಂದು ರಾಸಾಯನಿಕ ಕ್ರಿಯೆಗಳೇ ಅಂತಾರೆ ವಿಜ್ಞಾನಿಗಳು. ಎಂಟೈರ್ ವರ್ಲ್ಡ್, ಇಡೀ ವಿಶ್ವ, ಎಂಟೈರ್ ವರ್ಲ್ಡ್ ಈಸ್ ಕೆಮಿಕಲ್ ರಿಯಾಕ್ಷನ್. ರಾಸಾಯನಿಕ ಪ್ರತಿಕ್ರಿಯೆಗಳು ಎಲ್ಲ ರಾಸಾಯನಿಕ ಪ್ರತಿಕ್ರಿಯೆಗಳು at different time, different temperature, different place. ಹೆಂಗದ? ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಸಮಯದಲ್ಲಿ, ಬೇರೆ ಬೇರೆ ತಾಪಮಾನದಲ್ಲಿ ಏನು ರಾಸಾಯನಿಕ ಪ್ರತಿಕ್ರಿಯೆಗಳು ಆಗ್ತಿರ್ತಾವ, ಅದಕ್ಕೆ ಈ ಜಗತ್ತಿದೆಲ್ಲ ನಡೆದದ. ಎಲ್ಲ ಕೆಮಿಕಲ್ ರಿಯಾಕ್ಷನ್, ಬೇರೆ ಬೇರೆ ಕಂಟೆಕ್ಸ್ಟ್, ಒಂದೊಂದು ಸಂದರ್ಭದಲ್ಲಿ ಬೇರೆ 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 ಕೆಮಿಕಲ್ ರಿಯಾಕ್ಷನ್, ಎಲ್ಲ ಕೆಮಿಕಲ್ ರಿಯಾಕ್ಷನ್. ತಾಯಿ ಅಂತ ಒಂದೇನು ಅಭಿಪ್ರಾಯ ಇಟ್ಕೊಂಡಿರಲ್ಲ, ಅದು ನಿಮ್ಮ ಬುದ್ಧಿ ಒಳಗಿಂದ ಒಂದು ಕೆಮಿಕಲ್ ರಿಯಾಕ್ಷನ್. ನಿಮ್ಮ ತಾಯಿನ ನೋಡಿದ ಕೂಡಲೇ ನಿಮ್ಮೊಳಗ ಒಂದು ಸದ್ಭಾವ ಬರ್ತದ, ಅದು ಕೆಮಿಕಲ್ ರಿಯಾಕ್ಷನ್. ತಂಗಿನ ನೋಡಿದ್ರಿ, ತಂಗಿ ಬಗ್ಗೆ ಒಂದು ಭಾವ ಉಂಟಾಗ್ತದ, ಅದಕ್ಕೆ ನಿಮ್ಮ ಬುದ್ಧಿ ಒಳಗಾಗ ಕೆಮಿಕಲ್ ರಿಯಾಕ್ಷನ್. ಸಸಿನ ನೋಡಿದ್ರಿ, ಅದು ಒಂದು ನಿಮ್ಮ ಕೆಮಿಕಲ್ ರಿಯಾಕ್ಷನ್. ಮಗಳನ್ನ ನೋಡಿದ್ರಿ, ಅದು ಒಂದು ನಿಮ್ಮ ಕೆಮಿಕಲ್ ರಿಯಾಕ್ಷನ್. ಎಲ್ಲ ರಾಸಾಯನಿಕ ಪ್ರಕ್ರಿಯೆಗಳೆಲ್ಲ ನಿಮ್ಮ ಬುದ್ಧಿ ಒಳಗೆ ನಡೆಯುವಂತ ಕೆಮಿಕಲ್ ರಿಯಾಕ್ಷನ್ಗಳೇ ಏನಾಗ್ತಾವ? ನಿಮಗ ಬೇರೆ 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 ಅನ್ನಂಗ ಅನ್ನಿಸ್ತಾವ. ಎಂಟೈರ್ ವರ್ಲ್ಡ್ ಈಸ್ ಕೆಮಿಕಲ್ ರಿಯಾಕ್ಷನ್ ಅಟ್ different ಪ್ಲೇಸ್, different ಟೆಂಪರೇಚರ್, different ಟೈಮ್, different ಕಂಟೆಕ್ಸ್ಟ್, ಸಂದರ್ಭ. ಎಲ್ಲ ಕೆಮಿಸ್ಟ್ರಿನೇ ಅಂತಾರ. ಆಯ್ತಪ್ಪ, ಕೆಮಿಕಲ್ ರಿಯಾಕ್ಷನ್ ಆಗ್ತದಂದ್ರ ಆ ಕೆಮಿಕಲಿಗೆ ರಿಯಾಕ್ಷನ್ ಮಾಡ್ಲಕ್ ಶಕ್ತಿ ಎಲ್ಲಿದ್ ಬರ್ಲಕತ್ತದ? ಒಂದು ಬಾಟ್ಲಾಗ ಹಾಕಿ ಕೆಮಿಕಲ್ ಇಟ್ರ ತಾನೇ ರಿಯಾಕ್ಷನ್ ಆಗ್ತದೆ. ನಾವು
ಕೆಮಿಕಲ್ಗಳು ಬಾಟ್ಲಿಗೆ ಹಾಕಿಟ್ಟಿರ್ತಾರೆ. ಕೆಮಿಸ್ಟ್ರಿದಾಗ ಭಯಂಕರ ಪವರ್ಫುಲ್ ಕೆಮಿಕಲ್ ಇರ್ತಾವ. ಅವು ಹೊರಗೆ ಬಂದು ಅಂತಂದ್ರೆ ಏನ್ ಬೇಕಾದ್ ಮಾಡೋಷ್ಟು ಶಕ್ತಿ ಇರ್ತದೆ. ಒಳಗೆ ಹಾಕಿಟ್ಟಿರ್ತಾರೆ. ಅವೇನ್ ರಿಯಾಕ್ಷನ್ ಆಗ್ತವೆ ತಮ್ಮತ್ತವೆ. ವಿಜ್ಞಾನಿಗಳಿಗೆ ಬುದ್ಧಿ ಅಷ್ಟೇ, ಕೆಮಿಕಲ್ ರಿಯಾಕ್ಷನ್ಲಿಂತ ಎಂಟೈರ್ ಜಗತ್ತಾಗ್ತದೆ. ಅದು ರಿಯಾಕ್ಟ್ ಮಾಡೋದಕ್ಕೆ ಹಿಂದೆ ಚೇತನ ಅನ್ನೋದು ಒಂದು ಇರ್ತದ ಅನ್ನೋದು ಅತ್ಯಂತ ಉನ್ನತ ವಿಜ್ಞಾನಿಗಳು ಆ ಚೈತನ್ಯವನ್ನು ಒಪ್ಪುಕೊಂಡಾರ. ಐನ್ಸ್ಟೀನ್ ಅಂತವರೆಲ್ಲ ಅತ್ಯಂತ ಹೆಚ್ಚು ಐಕ್ಯವಿರೋರು ಆ ಚೈತನ್ಯವನ್ನ ಒಪ್ಪುಕೊಂಡಾರ. ಭೌತಶಾಸ್ತ್ರಿಗಳು ಒಪ್ಪುಕೊಂಡಾರ, ರಸಾಯನ ಶಾಸ್ತ್ರದವರು ಒಪ್ಪುಕೊಂಡಾರ, ಜೀವಶಾಸ್ತ್ರದವರು ಒಪ್ಪುಕೊಂಡಾರ. ಎಲ್ಲರೂ ಆ ಚೈತನ್ಯವನ್ನು ಒಪ್ಪುಕೊಂಡಾರ. ಯಾರು ಅತ್ಯಂತ ಟಾಪ್ ಮೋಸ್ಟ್ ವಿಜ್ಞಾನಿಗಳದಾರ ಅವರು. ಮಿಡಲ್ ಅಂಡ್ ಬಿಲೋ ಮಿಡಲ್ ಕ್ಲಾಸ್ ಸೈಂಟಿಸ್ಟ್ ಏನದಾರಲ್ಲ, ಅವರು ಆ ಚೈತನ್ಯವನ್ನು ಒಪ್ಪುಕೊಳ್ಳಂಗೇ ಇಲ್ಲ. ಅವರು ಭೂಮಿ ತಿರುಗುತ್ತದೆ, ಇದೇ ಅವ್ರದ್ದು ಭೌತಶಾಸ್ತ್ರ. ಹೆಂಗ್ ತಿರುಗುತ್ತದ ಭೂಮಿ, ಹೆಂಗದ ಅದು ಹೆಂಗ್ ತಿರುಗ್ತದ ಅಂತ ಹೇಳ್ತಾರ. ಯಾಕೆ ತಿರುಗ್ತದ ಅಂತ ಹೇಳಕ್ ಬರಂಗಿಲ್ಲ ಅವ್ರಿಗೆ. ಅದರಿಂದ ಒಂದು ಆತ್ಮವತ್ತು ಆದ ಅಂತೇಳಿ ಅದು ತಿರುಗ್ಲಕ್ಕತ್ತದ. ಸುಮ್ನೆ ತಿರುಗ್ತದೆ. ಅದೇ ಇಲ್ಲ, ಅದರ ಹಿಂದ ಆ ಚೇತನ ಅನ್ನೋದು ಇಲ್ಲ. ಯಾಕಂದ್ರೆ ನಮ್ಮ ಅನುಭವಕ್ಕೆ ಅದು ಬರ್ತಾ ಇಲ್ಲ. ಅದು ನಮಗೆ ಏನಾಗಿದಪ್ಪ ಅಂತಂದ್ರೆ ನಮ್ಮ ಪ್ರಯೋಗಕ್ಕೆ ಅದು ಒಳಪಡ್ಲಿಲ್ಲ ಅಂತಂದ್ರೆ ಅದು ನಾವು ಇಲ್ಲ ಅಂತೀವಿ. ಇದು ಎಂತ ಸೈಂಟಿಸ್ಟ್ಗಳ ಮಾತು ಅಂತಂದ್ರೆ ಮಿಡಲ್ ಕ್ಲಾಸ್ ಅಂಡ್ ಬಿಲೋ ಮಿಡಲ್ ಕ್ಲಾಸ್. ಟಾಪ್ ಕ್ಲಾಸ್ ಸೈಂಟಿಸ್ಟ್ ಏನಾರ ಅವರೆಲ್ಲರೂ ಆ ಚೈತನ್ಯವನ್ನು ಒಪ್ಪುಕೊಂಡಾರ. ಇವರು ಒಪ್ಪುಕೊಂಡಿಲ್ಲ. ಮಧ್ಯದಲ್ಲಿ ಇರುವಂತ ಕೆಳಮಟ್ಟದ ವಿಜ್ಞಾನಿಗಳು ಅದು ಒಪ್ಪುಕೊಳ್ಳಂಗಿಲ್ಲ. ಅವರು ಟಾಪ್ ಮೋಸ್ಟ್ ಆದ್ರಂದ್ರೆ ಅವರು ಒಪ್ಪುತ್ತಾರೆ. ಆ ಮಟ್ಟಕ್ಕೆ ಹೋಗಿಲ್ಲ ಅವರು, ಅಷ್ಟೇ. ಪ್ರಯೋಗಗಳು ಮಾಡ್ತಾರೆ ಅವರು ವಿಜ್ಞಾನಿಗಳು. ಆ ಪ್ರಯೋಗಕ್ಕೆ ಅದು ಒಳಪಡಬೇಕು ಆ ಚೈತನ್ಯ. ಈ ಪ್ರಯೋಗ ಮಾಡ್ಲಿಕ್ಕೂ ಚೈತನ್ಯ ಎಲ್ಲಿದು ಗೊತ್ತಂತ ನಾವು ಅದಕ್ಕೆ ಕೇಳ್ತೀವಿ. ನಿನಗೆ ಪ್ರಯೋಗ ಮಾಡ್ಲಕ್ ಒಂದು ಬುದ್ಧಿ ಅದಪ್ಪ, ಮಾಡ್ಲಕತ್ತಿದಲ್ಲ, ನೀ ಪ್ರಯೋಗನೇ ಮಾಡ್ಲಕತ್ತಿದೆ. ಆದ್ರೆ ಪ್ರಯೋಗ ಮಾಡೋದಕ್ಕೆ ಒಂದು ಚೈತನ್ಯ ಬೇಕ ಬೇಡ ಇಲ್ಲ. ಏನು ಹೆಣ ಪ್ರಯೋಗ ಮಾಡ್ತದ? ಮನುಷ್ಯ ನೀ ಜೀವಂತ ಅದಿ ಅಂತಂದ್ರ ಅದಕ್ಕೆ ಅವ್ರು ಹೇಳ್ತಾರ ಲೈಫ್ ಅಂದ್ರೆ ಏನು, ಕೆಮಿಸ್ಟ್ರಿ ಒಳಗೆ ಕೆಮಿಕಲ್ ಇರ್ತಾವ, ಊಟ ಮಾಡಿರ್ತೀವಿ, ಅದು ರಸ ಬರ್ತದ, ಆ ರಸದಲ್ಲಿ ಹಿಂಗ್ ಆಗ್ತದ, ಹಂಗ್ ಆಗ್ತದ, ಎಲ್ಲ ಕಥೆ ಹೇಳ್ತಾರ. ಆಯ್ತು, ಅವೆಲ್ಲ ಜೀರ್ಣ ಆಗ್ಬೇಕಾದ್ರೂ ಶಕ್ತಿ ಬೇಕಲ್ಲ. ಆ ಶಕ್ತಿ ಎಲ್ಲಿದು ಬಂತು? ಜೀರ್ಣ ಆದ್ಮೇಲೆ ಶಕ್ತಿ ಆಗ್ತದ, ಶಕ್ತಿ ಆದ್ಮೇಲೆ ಅದು ದೈಹಿಕ ಶಕ್ತಿ ಆಗ್ತದ, ಮಾನಸಿಕ ಶಕ್ತಿ ಆಗ್ತದ, ಮನಸ್ಸು ಈ ರೀತಿ ಫಂಕ್ಷನ್ ಮಾಡ್ತದ. ಆಯ್ತು, ನಿನಗೆ ಶಕ್ತಿ ಬರ್ಬೇಕಾದ್ರೆ ಆ ಶಕ್ತಿಯರೇ ಎಲ್ಲಿದು ಬಂತು? ಮೂಲ ಅವೆಲ್ಲನು ಹಿಂಗದ. ಅದಕ್ಕೆ ಇಲ್ಲೇನಾಯ್ತು, ಪರ್ವತದಲ್ಲಿ ಹೊಗೆ ಕಂಡದ, ಆದರೆ ಬೆಂಕಿ ನೋಡಿಲ್ಲ. ಆ ಬೆಂಕಿ ಆದ ಅಂತ ತಿಳ್ಕೊಂಡದ್ದು ಏನದು? ಪರೋಕ್ಷ ಬ್ರಹ್ಮಜ್ಞಾನ. ಅಸತ್ವಾಪಾದಕ ಆವರಣ ನಿವೃತ್ತಿಯಾಗ್ಯದ. ಈಗ ಮುಂದ ಆ ಹೊಗೆ ಇಲ್ಲ, ಧೂಳು ಎದ್ದಿರಬೇಕು. ಹೊಗೆ ಬೆಂಕಿ ಅಲ್ಲ ತೆಗಿ ಅಂತೇಳಿ ಅವನು ಅದನ್ನ ಅಲ್ಲಗಳಿತಾನ. ಅವನ ಎಂತದ್ರಾಗದನ? ಅಸತ್ವಪಾದಕ ಆವರಣದ ಪ್ರವೃತ್ತಿ ಒಳಗದ. ಬೆಂಕಿ ಇಲ್ಲ, ಬೆಂಕಿಯನ್ನು ಬಿಟ್ಟು ಬೇರೆ ಏನೋ ಹೇಳ್ತಿರ್ತಾನಲ್ಲ, ಅವನು ಒಬ್ಬ ವಿಜ್ಞಾನಿ ಇದ್ದಂಗಿರ್ತಾನ. ಆ ವಿಜ್ಞಾನಿಗೆ ಈ ಆತ್ಮಜ್ಞಾನದ ಬಗ್ಗೆ ಗಂಧ ಇರಂಗಿಲ್ಲ. ಅವನೇನಿರ್ತಾನ? ಅಸತ್ವಪಾದಕ ಆವರಣ. ಆ ಚೈತನ್ಯವನ್ನ ನಂಬಲಾರದಂತ ಸಾಹಿತಿಗಳಿರ್ಬೋದು. ಮೊನ್ನೆ ಒಬ್ರು ಬಂದು ಹಿರಿಯರ ಹೋಗಿದ್ದೆವು. ಅವು ಏನ್ ಬುಕ್ ಬರೆದಿರ್ತಾರ ಅದ್ರಾಗ ಸುಮ್ ಒಂದು 2 ಸಾಲ್ 3 ಸಾಲ್ ಒಂದೊಂದು ಪೇಜ್ನಾಗ ಸುಮ್ ಏನೇನೋ ಬರೆದಿರ್ತಾರ. ಏನ್ ನಾವು ಬಂಡಾಯ ಸಾಹಿತಿಗಳದೀವಿ. ಬಂಡಾಯ ಸಾಹಿತ್ಯ ನೀವು ಬರಿಬೇಕಾದ್ರೂ ನಿಮ್ಮ ಒಳಗೊಂದು ಚೈತನ್ಯ ಅದ. ಆ ಚೈತನ್ಯ ಇದ್ರೆ ನೀವು ಬರೆದಿರ್ತೀರಿ ಅನ್ನೋ ದೊಡ್ಡ 2 ಕಣ್ಣು ಬಿಟ್ಕೋತ ಹಿಂಗ ನೋಡ್ಕೊತ ಕುಂದಿರ್ತಾರೆ. ಇವ ನಮ್ಮ ಅಪೋಸಿಟ್ ಕಂಪನಿ ಅದ. ನಾವು ಇವತ್ ಚೈತನ್ಯದ ಬಗ್ಗೆ ಹೇಳ್ತಾನೆ. ನಾವು ಚೈತನ್ಯ ಇಲ್ಲ ಅಂತ ಬರೆಯಕತ್ತೀವಿ, ಇವತ್ ಚೈತನ್ಯದ ಬಗ್ಗೆ ಹೇಳಕ್ ಬರ್ತಾನೆ. ನೀವು ಅಂಥವ್ರದೇ ಒಂದು ದೊಡ್ಡ ಗ್ಯಾಂಗ್ ತಯಾರಾಗ್ಯದ.
ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಅವ್ರು ಹೈಜಾಕ್ ಮಾಡ್ಕೊಂಡ್ಬಿಟ್ಟಾರ. ಅಂತವೇ ಗ್ರಂಥ ಬರೀತಾರ, ಅಂತವೇ ಪ್ರಿಂಟ್ ಮಾಡ್ತಾರ, ಅಂತವೇ ನಮ್ಮಂತವ್ರು ಏನಾರ ಹೋಗಿ ಒಂದು ಸಾರಿ ಕರೆಸಿದ್ರು ಅವ್ರಿಗೆ ಹೋಗಿ ಎಲ್ಲ ಇದು ಹೇಳಿ ಬಂದ್ಬಿಟ್ಟೆವು, ಇನ್ನೊಂದ್ಸಾರಿ ಕರೆಸ್ಲಿಲ್ಲ ಅವ್ರು. ಈ ಚೈತನ್ಯದ ಬಗ್ಗೆ ಹೇಳಿಕೆ ಮತ್ತ ನಾವೆಲ್ಲ ಎಷ್ಟು ಚಲೋ ತಯಾರಾಗಿವಿ ಇಲ್ಲ ಅಂತ ಹೇಳಕ ಇವ್ರು ಇದ್ರೆ ಅದ ಅಂತ ಹೇಳಿಕೆ ನಮ್ದೆಲ್ಲ ಹೊಲ್ಸಿಡಿಸ್ತಾರೆ ನಮ್ಮ ವ್ಯವಸ್ಥೆ ಅಂತೇಳಿ ಮತ್ತೆ ಕರೀಲೇ ಇಲ್ಲ ಅವ್ರು. ವೇದಿಕೆ ಮೇಲೆ ಕರೆಯಂಗಿಲ್ಲ ಅವರು. ಅಡಿಗೆ ಊಟ ಬಂದೋಬಸ್ತ್ ಮಾಡಿಸ್ತಾರೆ, ಎಲ್ಲ ಮಾಡ್ತಾರೆ, ಮತ್ ಪ್ರತಿ ಸಂಡೆ ಮೆಸೇಜ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ವೇದಿಕೆ ಮೇಲೆ ಕರೆಯಂಗಿಲ್ಲ. ಚೇತನ ಆದ ಅಂತಂದ್ರೆ ಕರೆಯಂಗಿಲ್ಲ ಅವ್ರು, ಬಂಡಾಯ ಸಾಹಿತ್ಯ ಅವ್ರು. ಹಿಂಗೆ ಇರ್ತದ. ಅದಕ್ಕೆ ನೀವು ಇಟೆಲ್ಲ ಮಾಡ್ಲಕೈತಿರಲ್ಲ, ಇದ್ರ ಹಿಂದ್ ಬರೋ ಚೇತನ ಅದು ಇದ್ರೆ ನೀವು ಇದೆಲ್ಲ ಮಾಡಿರ್ತೀರಿ ಅಂತ ನಾವು ಕಡೆಗೆ ಅದೇ ಅಂತೀವಿ. ನಾವು ಏನ್ ಮಾಡಿದ್ರು ಬಿಡಂಗಿಲ್ಲ ನಾವು. ಎಲ್ಲರೂ ಫ್ರೆಂಡ್ಸೇ, ನಮ್ಮವರೇ, ಚಲೋ ಮಂದಿನೇ ಅದಾರ, ಹಿರಿಯರು ಅದಾರ, ನಮ್ಮ ತಂದೆಯವ್ರ ಸಂಗಟ ಕೆಲಸ ಮಾಡಿದವರು ಅದಾರ, ನಮ್ಮ ವಯಸ್ಸಿನವರು ಅದಾರ. ಆದ್ರೆಲ್ಲ ನಮಸ್ಕಾರ, ಚಮತ್ಕಾರ, ಗೌರವ ಎಲ್ಲ ಕೊಡ್ತಾರ. ಇದೊಂದು ಬಿಟ್ರೆ ನೀವು ನಮ್ಮ ಪಾರ್ಟಿ ಸೇರ್ತೀರಿ ನೋಡಂತಾರ. ಚೈತನ್ಯ ಅನ್ನೋದೊಂದು ಬಿಡ್ರಿ, ನಮ್ಮ ಪಕ್ಷಕ್ಕೆ ಬರ್ತೀರಿ ನೀವು. ಇಷ್ಟು ಮಂದಿ ಇದೀವಿ ನಾವೆಲ್ಲರ ಜೊತೆಗೆ ನಿಮ್ಗೊಂದು ದೊಡ್ಡ ಸಂಬಂಧ ಬರ್ತಾವ. ಅದನ್ನು ಬಿಟ್ಟಕ್ಕೆ ನಿಮ್ ಸಂಬಂಧ ತಗೊಂಡು ನಾವೇನ್ ಮಾಡಮ್ಮ ಅಂತೀವಿ ನಾವು. ಚೇತನದ ಒಂದು ಸಂಬಂಧ ಬಿಟ್ಟು ನಿಮ್ ಸಂಬಂಧ ತಗೊಂಡು ನಾವೇನ್ ಮಾಡ್ಬೇಕು? ನೀನೊಬ್ಬ ಇಲ್ಲದಿರೇ ಜಗವೆಲ್ಲ ಜೊತೆಯಾಗಿ ಸುಖವೇನು 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 ಶಿವನೇ. ನೀನೊಬ್ಬನಿಲ್ಲ ಇಡೀ ಜಗತ್ತಿನ ಮಂದಿ ಎಲ್ಲರೂ ಕೂಡಿ ಫ್ರೆಂಡ್ಸ್ ಆದ್ರೆ ಏನ್ ಸುಖ ಅದರಿಂದ? ನೀನೊಬ್ಬ ಜೊತೆಗಿರಲು ಜಗವೆಲ್ಲ ಎದುರಾಗೆ ಭಯವೇನು 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 ಹರನೆ ಅಂತ. ಜಗತ್ತೆಲ್ಲ ಎದುರಾಗಿದೆ. ಹೆಂಡ್ರ ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಬಂಧು ಮಿತ್ರ ಎಲ್ಲರೂ ಅಪೋಸಿಟ್ನಾಗ ಅದಾರ. ಆದ್ರೆ ಬ್ರಹ್ಮ ಒಬ್ಬ ನಮ್ಮ ಸಂಗಟದನ, ಏನು ಭಯ ಇಲ್ಲ. ಭಯವೇನು 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 ಹರನೆ. ನೀನೊಬ್ಬ ಜೊತೆಗಿರಲು ಜಗವೆಲ್ಲ ಎದುರಾಗೆ ಭಯವೇನು 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 ಹರನೆ. ನೀನೊಬ್ಬನಿಲ್ಲದೆ ಜಗವೆಲ್ಲ ಜೊತೆಯಾಗಿ ಸುಖವೇನು 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 ಶಿವನೇ. ಹಿಂಗದ. ಅದಕ್ಕೇನಾಯ್ತು? ಬೆಂಕಿನೇ ಅದತ್ತೇನಂತಿದೆ, ಹೊಗಿ ಅದು ಧೂಳನ್ನು ಎತ್ತಿರ್ಬೇಕು ಬಿಡು ಅಂತಾನಲ್ಲ. ಅವನೇನದನ ಅಸತ್ವ ಪಾದಕ ಆವರಣದೊಳಗೆ ಅದನ. ಅವ ಸಾಹಿತಿ ಆಗಿರ್ಬೋದು, ವಿಜ್ಞಾನಿ ಆಗಿರ್ಬೋದು, ಮತ್ತಿನ್ನೇನೇ ಆಗಿರ್ಬೋದು. ಅವ ಏನಾದರೂ ಸಹಿತ ಅವನು ಅಸತ್ವ ಪಾದಕ ಆವರಣದೊಳಗದನ ಅಂತೇಳಿ ಹೇಳಕ್ ಬರ್ತದ ಇಲ್ಲ ನಿಮಗೆ? ಮತ್ತ ಬಾಯಿಲೆ ಅನ್ಲಕ್ ಹೋಗ್ಬಾರ್ದು, ಮನಸ್ನಾಗ ತಿಳ್ಕೋಬೇಕು. ಅಷ್ಟೇ ಅಷ್ಟೇ ತಿಳ್ಕೋಬೇಕು. ಅನ್ಬಾರ್ದು, ಯಾರಿಗೆ ಏನು ಅನ್ಲಕ್ ಹೋಗ್ಬಾರ್ದು. ನೀ ಹಿಂಗದಿ, ನೀ ಹಾಂಗದಿ, ನೀ ಒಳ್ಳೆಯವದಿ, ನೀ ಕೆಟ್ಟವದಿ ಏನು ಅನ್ಲಕ್ ಹೋಗ್ಬಾರ್ದು. ಸುಮ್ಮನಿರ್ಬೇಕು, ಸುಮ್ಮನಿರ್ಬೇಕು. ಏನಾರೇ ನಿಮ್ಮ ಕೆಲಸ ಆಗಿದ್ದು ಅಂತಂದ್ರ ಒಂದಿಟ್ಟು ಚಲೋ ಹೇಳಿರಿ ಅಂತ ಅವ್ರಿಗೆ ಖುಷಿ ಪಡಿಸಿದ್ರಿ ಅಂತಂದ್ರೆ ಏನಾಗ್ತದ? ನಿಮ್ ಕೆಲಸ ಆಗ್ತದ. ಅದಕ್ಕೆ ಒಂದಿಟ್ಟು ಅವ್ರಿಗೆ ಖುಷಿ ಪಡಿಸ್ಬೇಕು ಹೊರತು ಅದು ನಾವು ಖುಷಿ ಪಡಿಸಿದ್ದು ಸತ್ಯ ಅಲ್ಲ. ಅವ್ರ ಎಂಥವ್ರು ಯಾಕಿರ್ಲಕ್ಕ, ಅವ್ರ ಕೈಯಾಗೆ ನಮ್ ಕೆಲಸ ಆಗೋದಿತ್ತು ಅಂದ್ರೆ ಬೆಸ್ಟ್ ಹೇಳಿರ್ ಬಿಡ್ರಿ. ಎಲ್ಲಿ ಚೇತನ, ಎಲ್ಲಿ ಸುಡುಗಾಡು, ಸುಮ್ಮನೆ ಏಟರೆ ಬರೆದಿಟ್ಟಾರ ನೋಡಿ ವೇದ ಆಗಮಗಳು, ಹುಚ್ಚು ನನ್ನ ಮಕ್ಕಳು ಅಂದ್ಬಿಡ್ಬೇಕು. ನಿಮ್ ಕೆಲಸ ಆಗ್ಬಿಡು. ನಿಮ್ ಕೆಲಸ ಆಗೋದ್ರ ಸಲುವಾಗಿ ಎಲ್ಲರಿಗೂ ಬೈದು ಹುಚ್ಚರ ಸಂತಿ ಬಿಡ್ರಿ. ಅದೇನದು ಭಾಳ ಅದ ಬಿಡ್ರಿ. ಅದು ಏನ್ ಹೇಳಕ್ಕಿಲ್ಲ ಅಂದ ಅವನಿಗೆ ಖುಷಿ ಆಗ್ಬಿಡ್ತ. ಇವ ನಮ್ಮ ಬಂಡಾಯಗಾರ ಅವನ, ಇವನಿಗೆ ನಮ್ಮ ಕೆಲಸ ಆಗಲಿ. ಏನ್ರಿ? ಸುಮ್ಮ ಎಲ್ಲ ಇದಿಟ್ಟು ಉಸಿರು ಬಂದಾಯ್ತು ಅಂದ್ರೆ ಬಂಡಾಯದವರು ಸಾಯ್ತಾರ, ಗಂಡಾಯದವರು ಸಾಯ್ತಾರ. ಎಲ್ಲರೂ ಓದ್ತೀವಿ ನಾವು, ವೇದಾಂತಿಗಳು ಓದ್ತೀವಿ, ಎಲ್ಲರೂ ಓದ್ತೀವಿ. ಇರಾಗ ಪರಮಾತ್ಮ ಅದನ, ಪರಮಾತ್ಮ ಇಲ್ಲ. ಈ ಎರಡರೊಳಗ ಯಾವುದು ಹೆಚ್ಚು ಸುಖ ಕೊಡ್ತದ ಅಂತ ಕೇಳ್ತಾರ ಸಮನ್ವಯವಾದಿಗಳಂತ ಒಂದಿಷ್ಟು ಮಂದಿ ಅದಾರ. ಪರಮಾತ್ಮ ಅದನ ಅನ್ನೋದ್ರಾಗ ಹೆಚ್ಚು ಸುಖ ಇದ್ದದಕ್ಕ
ಪರಮಾತ್ಮ ನೋಡಿಲ್ಲ ಅಂದ್ರೂ ನಾ ಪರಮಾತ್ಮ ಅದನ್ನಂತ ಒಪ್ಕೋತೀನಪ್ಪ. ಇಲ್ಲ ಅಂತಂದ್ರೆ ಏನಾಗ್ತದ? ನಾವು ಒಬ್ಬರೇ ಇದ್ದತ್ನಾಗ ನಮ್ಮ ಜೊತೆಗೆ ಯಾರೂ ಇಲ್ಲ ಅಂತ ಒಂಟಿತನದ ಒಂದು ಅನಾಥ ಪ್ರಜ್ಞೆ ಕಾಡ್ತದೆ. ಅನಾಥ ಪ್ರಜ್ಞೆ ಕಾಡ್ತದೆ. ಪರಮಾತ್ಮ ಇಲ್ಲ ಅಂತಂದ್ರೆ ಅದು ಅನಾಥ ಪ್ರಜ್ಞೆ ಕಾಡ್ತದೆ. ನಮಗೆ ಯಾರೂ ಜೊತೆಗೆ ಇಲ್ಲ ಅಂದ್ರೂ ಸಹಿತ ಪರಮಾತ್ಮ ಅದನ್ನಂತ ಹೇಳಕ್ಕೆ ನಮಗೆ ಫೀಲಿಂಗ್ ಇರೋದ್ರಿಂದ ನಮಗೊಂದು ಧೈರ್ಯ ಬರ್ತದೆ, ಶಾಂತಿ, ನೆಮ್ಮದಿ, ಆನಂದ ಉಂಟಾಗ್ತದೆ. ಅದ್ರ ಸಲುವಾಗಿ ನಾವು ಪರಮಾತ್ಮ ಅದನ್ನ ಅಂತ ನಾವು ಅಂತೀವಿ ಅಂತ ಸಮನ್ವಯವಾದಿಗಳು ಹೇಳ್ತಾರೆ. ಅವೆಲ್ಲ ಇಲ್ಲ, ಇಲ್ಲನೇ ಅಂತೀವಿ ನಾವು ಹೊಡಿಗಾಡಿ. ಅದ್ರದ್ದು ಏನು ಹೆಂಗ್ ನಡ್ಕೊತಿದೆ, ಹೆಂಗ ಪಡ್ಕೊತಿದೆ. ಗುಡಿಗೆ ಹೋಗಲ್ಲ ನಾನು, ಬಿಡು. ಗುಡಿಗೆ ಹೋದ್ರೆ ಏನ್ ಪಡ್ಕೊತಿದಿ, ಅದು ಕಳ್ಕೊತಿದಿ. ಗುರುಗಳಿಗೆ ಮನೆಗೆ ಕರ್ಸಲ್ಲ ನಾನು, ಬಿಡು. ಗುರುಗಳಿಗೆ ಕರ್ಸಿದ್ರೆ ಏನ್ ಪಡ್ಕೊತಿದಿ, ಅದು ಕಳ್ಕೊತಿದಿ. ಪಾದ ಪೂಜೆ ಮಾಡಂಗಿಲ್ಲ ನಾನು, ಬಿಡು. ಅದರಿಂದ ನೀನೇನ್ ಪಡ್ಕೊತಿದಿ, ಅದನ್ನು ಕಳ್ಕೊತಿದಿ. ದಿವ್ಯಾನಂದ ಗುರುದೇವರ ಮಠ ನಾವು ನಿಮ್ಮನ್ನ ನಮ್ಮೂರಿಗೆ ಕರೆಸಿದ್ರೆ ನಿಮ್ಮ ಪಾದ ಪೂಜೆ ಮಾಡುವುದಿಲ್ಲ. ನೋಡಿ, ವಿಚಾರ ಚಂದ್ರದ ಎಲ್ಲಾ ಪಾಠ ಕೇಳಿ ಲಾಸ್ಟಿಗೆ ನಿಮ್ಮ ಪಾದ ಪೂಜೆ ಮಾಡುವುದಿಲ್ಲ. ನಿಮ್ಮ ಊರಿಗೆ ನಾನು ಬರುವುದೂ ಇಲ್ಲ, ನಿಮ್ಮ ಊರಿಗೆ ಬಂದರೆ ನಿಮ್ಮ ಮನೆಗೂ ನಾವು ಬರುವುದೂ ಇಲ್ಲ, ನೀವು ಕರೆದರೂ ಬರುವುದಿಲ್ಲ ಅಂತ ನಾವು ಹೇಳ್ಬಿಟ್ಟು ನಿಮ್ಮ ಮನೆ ಬಾಗಿಲಾಗೆ ಕೂತು ನಾವು ಪಾದ ಪೂಜೆ ಮಾಡ್ಕೊಂಡ್ ಬರ್ತೀವಿ, ನಿಮ್ಮ ಮನೆಯಾಗ ನಾವು ಬರೋದಿಲ್ಲ. ಪಾದ ಪೂಜೆ ಮಾಡಿಕೊಂಡ್ರೆ ಏನು ಪಕಡ್ಕೋತೀರಿ, ಅದನ್ನು ಕಳ್ಕೋತೀರಿ ಅಷ್ಟೇ. ವಿನಯ ಇಲ್ಲ, ನಯ ಇಲ್ಲ, ತಮ್ಮದೇ ಆದ ಒಂದು ದುರಹಂಕಾರ ಒಳಗಿಟ್ಕೊಂಡು ಎಷ್ಟು ವಿಚಾರ ಚಂದ್ರೋದಯ ಕೇಳಿದ್ರೇನು, ಎಷ್ಟು ವಿಚಾರ ಸಾಗರ ಕೇಳಿದ್ರೇನು. ಇಂಥವಿರ್ತಾವ ಕಥೆಗಳು. ಏನ್ ಯಾರ ಮನೆಗಾರೆ ನಾ ಬರ್ತೀನಿ, ನಾನು ಪೂಜೆ ಮಾಡ್ರಪ್ಪ ಅಂತೇಳಿ ಯಾರಿಗಾರ ಬಾಯಿ ತರ್ಕೊಂಡು ಕೂತೀನಿ ಏನ್ ನಾನು? ಯಾರಿಗೆ ಕೇಳಿನ? ನಿಮ್ಮ ಸಂತೋಷಕ್ಕೆ, ನಿಮ್ಮ ಉದ್ಧಾರಕ್ಕೆ ನೀವು ಮಾಡ್ತಿರ್ತೀರಿ. ಅದನ್ನು ಓಪನ್ ಆಗಿ ಸತ್ಸಂಗದಾಗ ಹೇಳೋದು ಏನ್ ಅವಸರ ಇತ್ತು ಅವನಿಗೆ? ಹೇಳದ ಮತ್ತ ಇದು ಏನು ಮನ್ಯಾಗ ಕಾಣಲ್ಲ ಆಸಾಮಿ ಅಂತೇಳಿ ಬರೋದು ಬಿಟ್ಟ. ಏನಾಯ್ತಪ್ಪ ಅಂತ ಕೇಳ್ದೆವು. ಅವನಟ್ಟು ಕ್ಲೋಸ್ ಯಾರ ಸಂಗಟ್ಟು ಇಲ್ಲ. ಈಗ ಸದ್ಯನು ಅವ ಬಂದಂತಂದ್ರೆ ಅವನ ಸಂಗಟ್ಟು ಕ್ಲೋಸ್ ಆದೇವಂದ್ರೆ ನಿಮ್ಮೆಲ್ಲರಿಗೆ ಕೈ ಬಿಡ್ತೀವಿ, ಅಷ್ಟು ಕ್ಲೋಸ್ ಅದ ನಾವು. ಆದ್ರೂ ಕೆಲವೊಂದು ಒಳಗ ಅವನ ಪಾಪಗಳು ಅವನಿಗೆ ಬಿಡ್ತಾ ಇಲ್ಲ ಮುಂದಕ್ಕೆ ಬರ್ಲಕ್ಕ. ಅವನ ಒಳಗಿರುವಂತ ಅಶಕ್ತತೆಗಳು, ಪಾಪ ಅಂತಂದ್ರೆ ಅಶಕ್ತತೆಗಳು, ಬೌದ್ಧಿಕ ಅಶಕ್ತತೆಗಳು, ಅವು ಏನ್ ಮಾಡ್ತಾವ? ಅವು ಗಟ್ಟಿಯಾಗಿ ಕೂತ್ಬಿಟ್ಟವ. ಏನ್ ಮಾಡ್ಬೇಕು? ಅಂತ ಒಂದು ಸ್ವಭಾವಗಳನ್ನ ನಾವು ತ್ಯಜಿಸಿದಾಗೆ ಅದು ಬ್ರಹ್ಮ ದರ್ಶನ ಆಗ್ತದೆ. ಆಗಲಿಲ್ಲ ಅಂತಂದ್ರೆ ಬರೀ ಹಿಂಗೆ ಸಂಸಾರ ಗೋಳಾಟದಾಗ ಬಿದ್ದು ತೊಳಲಾಡಿ ಹೋಗ್ಬೇಕಷ್ಟೆ. ಅದಕ್ಕೆ ನೀವು ಏನ್ ಮಾಡ್ತೀರಿ ಅದಕ್ಕೆ ತಕ್ಕ ಒಂದು ಫಲ. ಅಯ್ಯ ಎಂದರೆ ಸ್ವರ್ಗ, ನಾ ಅಯ್ಯ ಏನಂಗಿಲ್ಲ, ಬಿಡು, ಸ್ವರ್ಗ ಕಳ್ಕೊತ್ತಿ ಅಷ್ಟೇ. ಯಾರು ಬೇಡ ಅಂತಾರ? ನಿನ್ಗೆ ಹೆಂಗ್ ಬದುಕಬೇಕನ್ನಿಸ್ತದ ಹಂಗೆ ಬದುಕು ನೀನು. ನಮ್ಮ ಇವ್ರು ಅದೇ ಹೇಳ್ತಾರೆ, ಬೀಡಿ ಡಾಕ್ಟರ್. ಏನ್ ಮಾಡ್ಬೇಕ್ರಿ? ಏಸ್ ತರ ಹೇಳ್ಯಾರ ಆಚಾರ ವಿಚಾರಗಳು, ಏಸ್ ತರ ಗ್ರಂಥಗಳದಾವ, ಏಸ್ ಮಂದಿ ಗುರುಗಳದಾರ, ಏನ್ ಮಾಡ್ಬೇಕು? ಅವೆಲ್ಲ ತಗೊಂಡು ನೀವ್ಯಾಕೆ ತಲೆ ಕೆಡಿಸ್ಕೊತೀರಿ? ಏಸ್ ತರ ಯಾಕಿರ್ಲಕ್ಕ? ನಿಮ್ ಗುಣ ಸ್ವಭಾವಕ್ಕೆ ಯಾವಾಗ ಮ್ಯಾಚ್ ಆಗ್ತದೋ ಅದನ್ನ ತಗೊಂಡಿಕ್ಕೆ ದಾಟಿ ಬಿಡೋದಪ್ಪ. ಸರಳವಾಗಿ ಹೇಳ್ತಾರೋ, ನಿಮ್ ಸ್ವಭಾವಕ್ಕೆ ಹೆಂಗಾದ್ರೂ ಚಲೋ ಅನ್ನಿಸ್ತದ, ಅದಕ್ಕೆ ತಕ್ಕಂತೆ ತಗೊಂಡು ಹೋಗೋದಪ್ಪ ಮುಂದಕ್ಕೆ. ಏ ತರ ಗ್ರಂಥ ಇರ್ಲಕ್ಕ, ನಿಮ್ಗೆ ಯಾವತ್ತು ಚಲೋ ಅನ್ನಿಸ್ತದ ಅದು ತಗೊಳ್ಳಿ ಮುಂದುವರಿ. ಅದು ಬಿಟ್ಟಿಗೆ ಇನ್ನ ಈ ತರ ಅದ ಏನ್ ಮಾಡೋಣ? ಬಜಾರದಾಗ ಹೋದಾಗ ಏನ್ ಅಂಗಡಿ ಅದಾವ, ಎಲ್ಲ ಅಂಗಡಿಯಾಗ ಎಷ್ಟರ ಮಾಲ್ ಅದ, ನಿಮ್ಗೇನ್ ಮಾಡೋದು? ನಿಮ್ಗೆ ಏನ್ ಬೇಕಾದ್ರೆ ತಗೊಂಡು ಹೋಗ್ತೀರ ಇಲ್ಲ ಮನೆಗೆ ಅಷ್ಟೇ. ಉಳಿದದ್ದೆಲ್ಲ ತಗೊಂಡು ನೀವೇನ್ ಮಾಡೋದು? ಹಿಂಗಿದೆ ಜೀವನ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಪರೋಕ್ಷ ಜ್ಞಾನ ಅಂದ್ರೆ ಸಚ್ಚಿದಾನಂದ ರೂಪ ಬ್ರಹ್ಮ ಉಂಟು ಅಂತ ಅಷ್ಟೇ ನಂಬಿದ್ದಾನೆ, ನೋಡಿಲ್ಲ. ಈ ಪರೋಕ್ಷ ಜ್ಞಾನದ ಪ್ರಯೋಜನ ಅಸತ್ವಪಾದಕ ಆವರಣ ಭಂಗವಾಗುವುದು. ಅಸತ್ವಪಾದಕ ಆವರಣ ಭಂಗ ಆಗಿತ್ತು ಅಂತಂದ್ರೆ ಅಲ್ಲಿ ಅಗ್ನಿ ಆದ, ಅಗ್ನಿ ನೋಡಿಲ್ಲ ಅಂದ್ರೂ ಆದ ಅಂತ ಒಪ್ಕೋತಾನ. ಅಸತ್ವ ಆವರಣ ಭಂಗ ಆಗಿಲ್ಲ, ಇನ್ನು ಆ ಪ್ರವೃತ್ತಿ ಒಳಗದನ ಅಂತಂದ್ರ
ಆ ವೇದಾಂತ ಸಿದ್ಧಾಂತದ ಪ್ರಕಾರ ಅಲ್ಲಿ ಅಗ್ನಿ ಆದ ಅಂತ ಏನು ಹೇಳ್ತದ ಅದನ್ನ ನಾವು ಒಪ್ಪಂಗಿಲ್ಲ. ಏನ್ ಮಾಡ್ತಾನ, ಬೇರೆ ಏನೋ ಇರಬಹುದು, ಗಾಳಿ ಧೂಳು ಎದ್ದಿರಬಹುದು, ಅಲ್ಲಿ ಬೆಂಕಿನೇ ಆದ ಹೊಗಿನೇ ಆದ ಹ್ಯಾಂಗ ಅಂತೀರಿ? ನೀವದಿರಿ ಇಲ್ಲಿ ಬೆಟ್ಟ ಅದ ಎಷ್ಟೋ ಕಿಲೋಮೀಟರ್ ದೂರ, ಅದ್ರ ಬಗ್ಗೆ ನೀವ್ ಹೆಂಗ್ ಡೆಫಿನೆಟ್ ಆಗಿ ಹೇಳ್ತೀರಿ ಅಂತ. ಅದಕ್ಕೆ ಒಬ್ಬ ತಂದೆ ಏನ್ ಮಾಡಿದ್ನಂತ, ಯಾವಾಗನು ದೇವರಿಲ್ಲ 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 ಹಿಂಗೆ ಹೇಳ್ಕೊತ ಓದ್ತಿತ್ತಂತ. ಅಂತ ತಂದಿಗೆ ಒಬ್ಬ ಮಗ ಪ್ರಹ್ಲಾದ ಹುಟ್ಟುಬಿಟ್ಟ, ದೇವರ ಅದನಂತ ಮಗ ಹುಟ್ಟುಬಿಟ್ಟ. ಹುಟ್ಟಿದ ಮೇಲೆ ಇವನಿಗೆ ಏನ್ ನೋಡೋದು, ನಮ್ಮ ತಂದೆ ಜನ್ಮ ಹಿಂಗೆ ವೇಸ್ಟ್ ಮಾಡ್ಕೊಂಡು ಓದ್ತಾನಲ್ಲ, ಇವನಿಗೆ ಹೆಂಗ್ ಮಾಡ್ಬೇಕಂತ ಅವನಿಗೆ ಚಿಂತೆ ಆಯ್ತು. ಪ್ರಹ್ಲಾದ ಏನ್ ಮಾಡ್ದ, ಒಂದು ಬ್ಯೂಟಿಫುಲ್ ಪೇಂಟಿಂಗ್ ಮಾಡಿಸಿ ಟೇಬಲ್ ಮೇಲೆ ತಂದಿಟ್ಟ ಮೇಲೆ ತಂದಿ ಈ ಪೇಂಟಿಂಗ್ ಯಾರ್ದು ಗೊತ್ತಿಲ್ಲಪ್ಪ, ಮನ್ಯಾಗ ಯಾರ್ದು ಗೊತ್ತಿಲ್ಲ ಅಂದ್ರೆ ಇರೋರೇ ಇಬ್ಬರು ಗಂಡ ಹೆಂಡತಿ ಒಂದು ಮಗ, ಮಗನಿಗೆ ಗೊತ್ತಿಲ್ಲ, ಹೆಂಡತಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತಂದ್ರೆ ಏನಿದು? ಏನು ಗೊತ್ತಿಲ್ಲ ಅಷ್ಟೇ. ಹೆಂಗ್ ಗೊತ್ತಿಲ್ಲ. ಯಾರ್ಯಾರು ಒಬ್ರು ತಂದು ಇಟ್ಟಿರ್ಬೇಕಲ್ಲ, ಯಾರ್ಯಾರು ಒಬ್ರು ಇದು ಪೇಂಟಿಂಗ್ ಮಾಡಿರ್ಬೇಕಲ್ಲ ಅನ್ನಂತಾವ ಅಪ್ಪ. ಮನೆ ಕಳುವಾಗಿರ್ತಾವ, ಏನಾರ ಒಂದಿಷ್ಟು ರೊಕ್ಕ ಇಟ್ಟಿರ್ತೀರಿ, ಯಾರೇ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಮನೆಯವರು ನೆಸಸಿಟಿ ಬಿದ್ದಾಗ. ಆಮೇಲೆ ತಗೊಂಡಿವತ್ತು ಒಪ್ಕೊಳ್ಳಂಗಿಲ್ಲ, ಯಾರ್ಯಾರು ಒಬ್ರು ಕಳು ಮಾಡಿರಬೇಕಲ್ಲ ಅಂತೀರ ಇಲ್ಲ? ಏನ್ ತಾನೇ ಹೋಗಿ ಬಿಡು ಅಂತ ಬಿಟ್ಬಿಡ್ತೀರ? ಮತ್ತ ಈಗ ಯಾರ್ಯಾರ ಒಬ್ರು ಈ ಪೇಂಟಿಂಗ್ ಮಾಡಿರ್ಲೇಬೇಕು, ಯಾರ್ಯಾರ ಒಬ್ರು ಆ ಪೇಂಟಿಂಗ್ ತಂದು ಇಟ್ಟಿರ್ಲೇಬೇಕು ಅಂತ ತಲೆ ಕೆಡಿಸ್ಕೊಳಕತ್ನಂತ ಅವ್ರ ಅಪ್ಪ. ಅವಾಗ ಮಗ ಹೇಳಿದ್ನಂತ, ಅದೇ ರೀತಿ ಈ ಜಗತ್ತು ಹ್ಯಾಂಗಾಯ್ತು ಅಂತ ಕೇಳಿದಾಗ ಪ್ರತಿ ಸಲ ಹಿಂಗೆ ಹೇಳ್ತಿದೀನಿ ಉತ್ತರ, ಗೊತ್ತಿಲ್ಲ. ಇದು ಮಾಡಿದವ್ರು ಒಬ್ರು ಇರ್ಬೇಕಲ್ಲ ಅಂತಂದ್ರೆ ಯಾರು ಇಲ್ಲ, ಗೊತ್ತಿಲ್ಲ, ಬರೀ ಹಿಂಗೆ ಅಂತಿದೀನಿ. ನೀನು ಈ ಜಗತ್ತನ್ನೋದು ಒಬ್ಬ ಸೃಷ್ಟಿಕರ್ತ ಇರಲೇಬೇಕು ಅಂತ ಹೇಳಿಕೆ ನೀನ್ ಯಾಕೆ ನಂಬಂಗಿಲ್ಲ? ಈ ಒಂದು ಪುಟಗೋಸಿ ಪೇಂಟಿನ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊಳ್ತೀನಿ, ಈ ಜಗತ್ತಿನ ಬಗ್ಗೆ ನೀನು ಯಾಕೆ ಅಷ್ಟೊಂದು ನಿಕೃಷ್ಟವಾದ ಭಾವ? ಈ ಜಗತ್ತಿನ ಸೃಷ್ಟಿಕರ್ತ ಇಲ್ಲ ಅಂತ ಜಿದ್ದು ಮಾಡಂತ ಭಾವ. ಈ ಪೇಂಟಿಂಗ್ ಮಾಡಿದ್ದು ಒಬ್ಬ ಇರಲೇಬೇಕು ಅಂತಿದಿ, ಮತ್ತೆ ಜಗತ್ತು ಸೃಷ್ಟಿ ಮಾಡಿದ ಒಬ್ಬ ಇರಲೇಬೇಕು ಅನ್ನೋದ ಬುದ್ಧಿ ನಿನಗೆ ಯಾಕೆ ಬರೋವಲ್ದು? ಅಂತ ಅವ್ರ ಅಪ್ಪನ ಗಿಯರ್ ಹಾಕಿ ನೆಟ್ಟಗೆ ಮಾಡಿದ್ನಂತ. ಇವ್ರು ಒಂದಿಷ್ಟು ಮಂದಿ ಇಲ್ಲ ಅಂತೇಳಿ ಜಿದ್ದು ಸಾಧಿಸೋದಕ್ಕೆ ಸೃಷ್ಟಿಕರ್ತ ಬ್ರಹ್ಮ ಏನೇನ ಬರ್ಕೊಂಡು ನಾನು ಹೋಗಿದ್ದೆ, ಒಬ್ಬಾಕಿ ಕವಿ ಅಂತ ಬಹಳ ದೊಡ್ಡ ಸಾಹಿತ್ಯ ಅಂತೇಳಿ ಕಿವಲ್ಲಿ ಹೋಗಿ ಕುಂತ ಅವಾಗವಾಗ ಮಾತಾಡ್ತಿದ್ದೆ. ಕೊಟ್ಟೆ, ಮೇಡಮ್ ಇದು ನಾವೊಂದು ಕವನ ಬರ್ದೇನು ನೋಡ್ರಿ. ಏನ್ರಿ ಏನ್ ಬರ್ದಿರಿ? ಇದ್ರಾಗ ಸೃಷ್ಟಿಕರ್ತ ಬ್ರಹ್ಮ ಆತ್ಮ ಇವೆಲ್ಲ ತೆಗೆದು ಬಿಡ್ರಿ, ಇವೆಲ್ಲ ಇದ್ದು ಅಂತಂದ್ರೆ ಬೇಕಾಗಿಲ್ಲ ನಮಗ್. ನೋಡ್ರಿ, ಇಂಥ ಸಾಹಿತಿಗಳು ಇದ್ರು ಅಂತಂದ್ರೆ ಇವ್ರು ಏನ್ ಮಾರ್ಗದರ್ಶನ ಮಾಡ್ತಾರೆ ಮುಂದಿನವ್ರಿಗೆ? ಮತ್ತೆ ನಮ್ಮ ಸ್ವಾಮಿಗಳೇ ಅವರು, ಮತ್ತೇನ್ ಬೇರೆ ಯಾರಲ್ಲ. ಅಂತವ್ರ ಸಹಿತ ಇಂಥ ಬುದ್ಧಿ ಕೆಟ್ಟವ್ರು ಅದಾರ, ಕವಿಗಳು ಅಂತ, ಕವಿತ್ರಿಗಳು ಅಂತ. ಮತ್ತ ಅದಕ್ಕೆ ಅಂತವ್ರದೇ ಒಂದು ದೊಡ್ಡ ಫಂಕ್ಷನ್ ಮಾಡಿ ಶಾಲ್ ಹಾಕೋದು, ಮತ್ತೆ ಹಾರ ಹಾಕೋದು, ದೊಡ್ಡ ಸನ್ಮಾನ ಮಾಡಿ ಆ ಬುಕ್ ಬರ್ದಾರ, ಈ ಬುಕ್ ಬರ್ದಾರ, ಹಾಗೆ ಮಾಡ್ಯಾರ ಹಿಂಗ್ ಮಾಡ್ಯಾರ. ಹಿಂದ ಅವರಿಗೆ ಚೈತನ್ಯದ ಮೇಲೆ ನಂಬಿಕೆನೇ ಇಲ್ಲ. ಅಂತಲ್ಲಿ ವಾದಲ್ಲಿ ಏನಾಗ್ಬಿಡ್ತದ ನಮಗ? ಯಾವುದೋ ಒಂದು ಅಂಡಮಾನ್ ನಿಕೋಬಾರ್ದಾಗ ಯಾರು ಅಪರಿಚಿತರಿದ್ದಂಗ ಅಂತ ಸ್ಥಿತಿಯೊಳಗೆ ಹೋಗ್ಬಿಡ್ತೀವಿ ನಾವು ಅಷ್ಟೇ. ಏನು ಅಂತ ಹಣ. ಮತ್ತ ಫಂಕ್ಷನ್ ಆಗೋದಕ್ಕಿಂತ ಮೊದಲು ಫಂಕ್ಷನ್ ಮುಗಿದ ಮೇಲೆ ಅವ್ರು ಬಂದು ನಮ್ಮ ಸಂಗಟ ವಿನಯದಿಂದ ಕೈ ಮುಕ್ಕೊಂಡು ನಿಂತರ ನೋಡಿದ್ರೆ ಬಹಳ ಚಲೋ ಮಂದಿ ಅನ್ನಿಸ್ತಿರ್ತಾರ. ಒಳಗೆ ತಮ್ಮದು ತಾವೇ ಏನಾಗ್ಬಿಟ್ಟಾರ, ತಮ್ಮದು ತಾವೇ ನಾಶ ಮಾಡ್ಕೊಳಕತ್ತಾರ. ತಮ್ಮ ಆಯುಷ್ಯ, ತಮ್ಮ ಶಕ್ತಿ, ಸಾಮರ್ಥ್ಯ ಎಲ್ಲ ತಾವೇ ಹಾಳು ಮಾಡ್ಕೊಳಕತ್ತಾರ. ಅಯ್ಯೋ ಅನ್ನಿಸ್ತವ ನಿಮ್ಮನ್ನ ನೋಡಿ ಅಂತೇಳಿ ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ ಚಿಕ್ರ ಅಂದ್ರೆ ಕಟ್ಟಿತೀವ್ರಿ ನಾವು. ಕಟ್ಟಿದ್ರ ಹೌದ್ರಿ ಸರ್ ಅವೆಲ್ಲ ಹೇಳೋದು ಕರೆಕ್ಟ್ ಅದ, ಆದ್ರ ಯಾವ್ದು ನಂಬಲ್ಲ ಅಂತವ್ರು.
ಯಾವ್ದದು? ಸ್ಮೃತಿಗಳು ನಂಬಂಗಿಲ್ರಿ ನಾವು. ಎದಕ್ಕ? ಮನುಸ್ಮೃತಿ ಅವ್ರಿಗೆ ಗೊತ್ತಿರೋದೇ ಒಂದು ಯಾರೋ ಹೇಳಿರ್ತಾರೆ. ಮನುಸ್ಮೃತಿ ಅಂತಂದ್ರ ಅದು ಭೇದ ಭಾವ, ಚಾತುರ್ವರ್ಣ, ಅವು ಏನೇನೋ ಅದ ಅದ್ರೊಳಗ. ಅದ್ರ ಸಲುವಾಗಿ ಆ ವರ್ಣಾಶ್ರಮ ಇದ್ದದಕ್ಕೆ ನಾವು ಅದು ನಂಬಂಗಿಲ್ರಿ ಅಂತ. ಅದರದೂ ಅರ್ಥ ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಅದ್ರಾಗೂ ಕೆಟ್ಟದ್ದಿಲ್ಲಪ್ಪ, ಅದನ್ನು ಎಲ್ಲ ಚಲೋನೇ ಅದ. ಅಪಾರ್ಥ ಆಗಿದ್ದಕ್ಕೆ ನಿಮ್ಗೆ ಹಿಂಗೆಲ್ಲ ಆಗ್ಲಕತ್ತದ ಅಂತೇಳಿ ಸಾಧ್ಯ ಆದಷ್ಟು ತೊಳಿಲಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಅದನ್ನು ಕೆಟ್ಟದ್ದಲ್ಲ, ಅದನ್ನು ಸರಿಯಾಗಿ ಅರ್ಥ, ಒಳ್ಳೆ ಅರ್ಥ ಇರೋದೇ ಅದ. ಒಳ್ಳೆ ಅರ್ಥಗಳನ್ನ ಕಲ್ಪಿಸಿ ಹೇಳೋರಿಲ್ಲದಕ್ಕೆ ನೀವೆಲ್ಲ ಹಿಂಗಾಗ್ಬಿಟ್ರಿ ನೋಡು. ಅದಕ್ಕೊಬ್ಬ ಅಧ್ಯಕ್ಷ, ಸೆಕ್ರೆಟರಿ, ದೊಡ್ಡ ಸಂಸ್ಥೆ, ಸರ್ಕಾರದ ಫಂಡ್ಸು, ಪ್ರಿಂಟ್ ಮಾಡಿಸೋದು, ಮಾರೋದು, ಏನ್ ಸರ್ಕಸ್ ಅದ. ಪೂರ್ಣ ತಿಳಿದುಕೊಳ್ಳದೆ ಇರದ ಅದಕ್ಕೆ ನಾವು ಹೆಸರಿಡುವುದನ್ನ ಕಲಿಯುಗ. ಕಲಿಯುಗ ಎಲ್ಲಾನು ಹಿಂಗೆ ಮನುಷ್ಯನ ಬುದ್ಧಿ ಒಳಗ ಕಲಿ ಪ್ರವೇಶ ಆದಾಗ ಅಜ್ಞಾನದೇ ವೈಭವ. ಅದಕ್ಕಿಲ್ಲೇನಾಯ್ತು, ಬೆಂಕಿಯನ್ನ ನೋಡಲಾರದೆ ಬೆಂಕಿ ಆದ ಅಂತೇನು ಒಪ್ಕೋತೀವಿ, ಅದು ಅಸತ್ವ ಪಾದಕ ಆವರಣ ಭಂಗವಾದ ಲಕ್ಷಣ. ಹೊಗಿ ನೋಡಿದ್ರೂ ಸಹಿತ ಅಲ್ಲಿ ಬೆಂಕಿ ಎಲ್ಲ ಮತ್ತಿನ್ನೇನೋ ಆದ ಅಂತೇಳಿ ಬಂಡತನದಿಂದ ನಾವು ವರ್ತನೆ ಮಾಡಿದೆವು ಅಂತಂದ್ರ ಅದು ಏನದ ಅಸತ್ವ ಪಾದಕ ಆವರಣ ಭಂಗ ಆಗಿಲ್ಲ. ಅದು ಪ್ರವೃತ್ತಿ ಒಳಗದ, ಆವರಣ ಪ್ರವೃತ್ತಿ ಒಳಗದರ ಅಂತ ತಿಳ್ಕೋಬೇಕು. ಇನ್ನ ಮುಂದೆ ಹೋಗಿ ಆ ಬೆಟ್ಟದಲ್ಲಿ ಹೋಗಿ ಇಬ್ರು ಕೂಡಿ ಗುದ್ದಾಡ್ಕೋತ ಹೋಗೇ ಬಿಡಮ್ ನಡೆಯೋನು. ಅವನ್ ಬೆಟ್ಟ ಏರಿ ಬಂದ್ಬಿಡము. ಬೆಟ್ಟ ಏರಿ ಕಣ್ಣಾರೆ ಇನ್ನೊಂದು ಬೆಟ್ಟದ ಮೇಲೆ ನಿಂತು ಆ ಬೆಟ್ಟದೊಳಗೆ ಹತ್ತಿದ ಬೆಂಕಿಯನ್ನು ನೋಡಿದ್ರು ಅವರು. ಆ ಬೆಟ್ಟದ ಹಿಂದೆ ಒಂದು ಕಾಡು, ಆ ಕಾಡಿನೊಳಗೆ ಒಣಗಿದ ಗಿಡಗಳಿಗೆ ಬೆಂಕಿ ಹತ್ತಿ ಬಿಟ್ಟದ, ಸುಡ್ಲಕತ್ತದ. ಅದು ಸುಡುವಾಗ ಏನಾಯ್ತು, ಇವರು ದೂರ ನಿಂತು ನೋಡಿದ್ರು. ಆ ಬೆಂಕಿಯನ್ನ ಕಣ್ಣಾರೆ ಕಂಡಾಗ ಅದೇನಾಯ್ತು, ಇಬ್ರು ಒಪ್ಕೋಬೇಕಾಯ್ತು. ಅಪಾನಪಾದಕ ಆವರಣ ನಿವೃತ್ತಿ. ಬೆಂಕಿಯನ್ನು ಕಂಡಾಗ ಅಪಾನಪಾದಕ ಆವರಣ ಮತ್ತು ಬೆಂಕಿ ಆದ ಇಲ್ಲ ಅನ್ನೋ ಡೌಟ್ ಏನಾದ್ರು ಉಳಿತದೇನ್ರಿ? ಬೆಂಕಿ ನೋಡಿದ ಮೇಲೆ ಅಸತ್ವಪಾದಕ ಆವರಣ, ಅಪಾನಪಾದಕ ಆವರಣ ಎರಡು ನಿವೃತ್ತಿಯಾಗಿ ಹೋಗ್ಬಿಟ್ಟು ಬೆಂಕಿ ನೋಡಿದ ಮೇಲೆ. ಪರ್ವತದಲ್ಲಿ ಹೊಗೆಯ ಜ್ಞಾನ, ಪ್ರತ್ಯಕ್ಷ ಬೆಂಕಿಯ ಜ್ಞಾನ, ಅಪರೋಕ್ಷ. ಪರ್ವತದಲ್ಲಿ ಹೊಗೆಯ ಜ್ಞಾನ ಏನದ? ಪ್ರತ್ಯಕ್ಷ. ಒಂದನೇ ಪಾಯಿಂಟ್. ಪರ್ವತದಲ್ಲಿ ಹೊಗೆಯ ಜ್ಞಾನ ಏನಾಗಬೇಕು? ಬೆಂಕಿಯ ಜ್ಞಾನ. ಒಂದು ಸೆಕೆಂಡ್. ಬೆಂಕಿ, ಪರ್ವತದಲ್ಲಿ ಹೊಗೆಯ ಜ್ಞಾನ ಪ್ರತ್ಯಕ್ಷ, ಬೆಂಕಿಯ ಜ್ಞಾನ ಪರೋಕ್ಷ. ಉಲ್ಟಾ ಹೇಳೋದು, ಉಲ್ಟಾ ಆಗ್ಯಾರ ಅಷ್ಟೇ. ಬೆಂಕಿಯ ಜ್ಞಾನ ಪ್ರತ್ಯಕ್ಷ, ಪರ್ವತದಲ್ಲಿ ಹೊಗೆಯ ಜ್ಞಾನ. ಅಲ್ರಿ, ಇದು ಸರಿಯಾಗ್ಯದ. ಇದು ಪರ್ವತದಲ್ಲಿ ಹೊಗೆಯ ಜ್ಞಾನ ಏನಾಗ್ಯದ? ಹೊಗೆ ಜ್ಞಾನ ನಿಮ್ಮ ಕಣ್ಣಿಗೆ ಕಂಡದ ಇಲ್ಲ? ಮತ್ತೆ ಹೊಗೆ ಪ್ರತ್ಯಕ್ಷ ಆದ ಇಲ್ಲ? ಬೆಂಕಿದ್ ಬಿಡ್ರಿ, ಹೊಗೆಯ ಜ್ಞಾನ ಹೇಳಕತ್ತಾರ. ಪರ್ವತದಲ್ಲಿ ಬೆಂಕಿಯ ಜ್ಞಾನ ನಿಮಗ ಪ್ರತ್ಯಕ್ಷ ಇಲ್ಲ. ಹೊಗೆಯ ಜ್ಞಾನ ಪರ್ವತದಲ್ಲಿ ಹೊಗೆಯ ಜ್ಞಾನ ಪ್ರತ್ಯಕ್ಷದ. ನೀವು ಏನಂತೀರಿ? ಹೊಗೆ ಜ್ಞಾನ ಹೇಳಲ್ಲಿ ಬೆಂಕಿ ಜ್ಞಾನ ಅಂತ ತಿಳ್ಕೊಳಕತ್ತೀರಿ, ಅದು ನಿಮಗೆ ಕನ್ಫ್ಯೂಸ್ ಆಗ್ಲಕತ್ತ. ಪರ್ವತದಲ್ಲಿ ಹೊಗೆಯ ಜ್ಞಾನ, ಹೊಗೆ ನಿಮಗೆ ಪ್ರತ್ಯಕ್ಷ ಕಾಣ್ಲಕತ್ತದ ಏನು ಪರೋಕ್ಷ ಕಾಣ್ಲಕತ್ತದ? ಅದಕ್ಕೆ ಬೆಂಕಿ, ಪರ್ವತದಲ್ಲಿ ಹೊಗೆಯ ಜ್ಞಾನ ಪ್ರತ್ಯಕ್ಷ. ಮತ್ತ ನಿಮಗೆ ಬೆಂಕಿ ಕಂಡಿಲ್ಲಲ್ಲ ಅಲ್ಲಿ, ಅದಕ್ಕೆ ಬೆಂಕಿಯ ಜ್ಞಾನ ಪರೋಕ್ಷ.
ಬೆಂಕಿಯ ಜ್ಞಾನ ಪರೋಕ್ಷವಾಗ್ಯದ, ಹೊಗೆಯ ಜ್ಞಾನ ಪ್ರತ್ಯಕ್ಷ ಆಗ್ಯದ. ಅರ್ಥ ಆಗ್ಲಕತ್ತದ? ಪರ್ವತದಲ್ಲಿ ನಿಮಗೆ ಹೊಗೆ ಏನು ಕಂಡದಲ್ಲ ಅದು ಪ್ರತ್ಯಕ್ಷ. ಪರ್ವತದಲ್ಲಿ ಹೊಗೆಯ ಜ್ಞಾನ ಪ್ರತ್ಯಕ್ಷ ಮತ್ತು ಬೆಂಕಿಯ ಜ್ಞಾನ ಪರೋಕ್ಷ. ಪ್ರತ್ಯಕ್ಷ ಅಂದ್ರೆ ಅಪರೋಕ್ಷ, ಮತ್ತೆ ಏನಿಲ್ಲ. ಬೆಂಕಿ ನಿಮ್ಮ ಕಣ್ಣಿಗೆ ಹೊಗೆ ಕಾಣ್ಲಕತ್ತದ, ಅದು ಅಪರೋಕ್ಷವಾಗಿ ಕಾಣ್ಲಕತ್ತದ ನಿಮಗೆ ಹೊಗೆ, ಆದ್ರೆ ಬೆಂಕಿ ಕಂಡಿಲ್ಲ, ಅದಕ್ಕದೇನದು ಪರೋಕ್ಷ. ಬೆಂಕಿಯೊಳಗಿನ ಒಂದು ಆವರಣ ಭಂಗವಾಗಿದೆ. ನೀವು ಬರೇ ಹೊಗೆ ನೋಡಿ ಬೆಂಕಿ ಆದ ಅಂತ ತಿಳ್ಕೊಂಡಿರಲ್ಲ. ಇಷ್ಟು ಸ್ಟೇಜ್ ಒಳಗೆ ಏನಾಗಿದೆ, ಬೆಂಕಿ ಒಳಗಿನ ಒಂದು ಆವರಣ ಭಂಗವಾಗಿದೆ. ಅಲ್ಲಿ ಬೆಂಕಿ ಅನ್ನೋದು ಗೊತ್ತಿಲ್ಲ, ಆದ್ರೆ ಬೆಂಕಿ ನೋಡಿಲ್ಲ, ಆದ್ರೆ ಬೆಂಕಿ ಆದ ಅಂತ ತಿಳ್ಕೊಂಡು ಅನಿಸಿಕೆ ಏನು ಉಂಟಾಗ್ಯದಲ್ಲ, ಅದಕ್ಕೇನಂತಾರೆ ಅಸತ್ವಪಾದಕ ಆವರಣ ನಿವೃತ್ತಿ ಆಗ್ಯದ. ಒಂದು ಆವರಣ ನಿವೃತ್ತಿ ಆಗ್ಯದ. ಈಗೇನಾಗಬೇಕಾಗ್ಯದ, ಆ ಬೆಂಕಿ ನೋಡ್ಲಾರ್ದೆ ನೀವು ಬೆಂಕಿ ಆದ ಅಂತ ತಿಳ್ಕೊಂಡ್ರೆ ಅಸತ್ವಪಾದಕ ಆವರಣ ನಿವೃತ್ತಿ ಆಗ್ಯದ. ಮತ್ತೆ ಬೆಂಕಿನೇ ನೀವು ಸಾಕ್ಷಾತ್ ಹೋಗಿ ನೋಡಿಬಿಟ್ರಿ ಅಂತಂದ್ರೆ ಅಲ್ಲಿ ಅಸತ್ವಪಾದಕ ಆವರಣದ ಬಗ್ಗೆ ಇರುವಂತ ಭಿನ್ನಾಭಿಪ್ರಾಯಗಳು, ಬೆಂಕಿನೇ ಅದೋ ಬೆಂಕಿನೇ ಇಲ್ಲೋ ಅನ್ನೋಂಥದ್ದು ಅಸತ್ವಪಾದಕ ಆವರಣದೊಳಗಿರುವಂತ ಭಿನ್ನಾಭಿಪ್ರಾಯಗಳು, ಮತ್ತು ಅಭಾನಪಾದಕ ಆವರಣ ಅಂದ್ರೆ ಬೆಂಕಿನೇ ನೀವು ಸ್ವಚ್ಛ ನೋಡಿದ ಮೇಲೆ ಆ ಅಭಾನಪಾದ ಬೆಂಕಿ ಅನ್ನೋದು ನಿಮಗೆ ಒಳಗೊಂದು ಜ್ಞಾನ ಅದ, ಅದಕ್ಕದು ಭಾನ ಆಗ್ಬಿಡ್ತು. ಇದು ಬೆಂಕಿ ಅಂತೇಳಿ ನಿಮಗೆ ಗೊತ್ತದ. ಮೊದಲು ನೀವು ಬೆಂಕಿನೇ ನೋಡಿದ್ದಿಲ್ಲ ಅಂತಂದ್ರೆ ಬೆಂಕಿ ಹಚ್ಚ ಹೆಂಗೆ ಗುರುತಿಸ್ತಾರೆ, ನಿಮಗದು ಭಾನ ಆಗ್ಬಿಡ್ತು. ಅದಕ್ಕೇನಾಯ್ತು, ಅಸತ್ವಪಾದಕ ಆವರಣ ಅಭಾನಪಾದಕ ಆವರಣ ಯಾವಾಗ ನಿವೃತ್ತಿ ಆತವ? ಪ್ರತ್ಯಕ್ಷವಾಗಿ ಏನನ್ನು ನೋಡಿದಾಗ, ಬೆಂಕಿಯನ್ನು ನೋಡಿದಾಗ, ಮತ್ತು ಪ್ರತ್ಯಕ್ಷವಾಗಿ ಹೊಗೆಯನ್ನು ನೋಡಿದಾಗ ಅಸತ್ವಪಾದಕ ಆವರಣ ನಿವೃತ್ತಿ ಆಗಿರುತ್ತದೆ. ಆದರೆ ಅಭಾನಪಾದಕ ಆವರಣ ಭಂಗವಾಗಿರುವುದಿಲ್ಲ. ಕೇವಲ ಅಸತ್ವಪಾದಕ ಆವರಣ ಅಷ್ಟೇ ನಿವೃತ್ತಿ ಆಗಿರ್ತದೆ. ಬೆಂಕಿ ನೋಡಿಲ್ಲ, ಬೆಂಕಿಯನ್ನ ನೀವು ಪ್ರತ್ಯಕ್ಷವಾಗಿ ನೋಡಿರಿ. ಇದು ಹೊಗೆ ನೀವು ಪ್ರತ್ಯಕ್ಷವಾಗಿ ನೋಡಿರಿ, ಬೆಂಕಿ ಪ್ರತ್ಯಕ್ಷವಾಗಿ ನೋಡಿಲ್ಲ. ಈ ಒಂದು ಸ್ಥಿತಿ ಒಳಗೆ ಏನಾಯ್ತು, ಅಸತ್ವಪಾದಕ ಆವರಣ ಅಷ್ಟೇ ಭಂಗ ಆಯ್ತ. ಅಭಾನಪಾದಕ ಆವರಣ ಭಂಗ ಆಗಿಲ್ಲ, ಇನ್ನೂ ಅಭಾನಪಾದಕ ಆವರಣ ಹಂಗೆ ಅದ. ನೀವು ಅಲ್ಲಿ ಹೋಗಿ ನೋಡಿ ಅದರ ಸಮೀಪ ಹೋಗಿ ಬೆಂಕಿನೂ ನೋಡಿಬಿಟ್ರಿ ಅಂದ್ರೆ ಅದು ಅಸತ್ವಪಾದಕ ಆವರಣ ಅಭಾನಪಾದಕ ಆವರಣ ಎರಡೂ ಭಂಗ ಆಗ್ತವ. ಅಪರೋಕ್ಷ ಜ್ಞಾನದಿಂದ ಬೆಂಕಿ ಇದೆ, ಇದುವೇ ಬೆಂಕಿ ಎಂಬ ಎರಡೂ ಅಸತ್ವ. ಈ ಬೆಂಕಿ ಅಭಾನಪಾದಕ ಆವರಣ ಅಂದ್ರೆ ಇದುವೇ ಬೆಂಕಿ ಅಂತೇಳಿ ಏನು ಅಂತಿರಲ್ಲ, ಅದು ಬೆಂಕಿ ಇಲ್ಲ ಅಂತಂದ್ರೆ ಅಸತ್ವಪಾದಕ ಆವರಣದ ಪ್ರವೃತ್ತಿನ ನಿವೃತ್ತಿನ ಪ್ರವೃತ್ತಿ. ಬೆಂಕಿ ಆದ ಅಂತಂದ್ರೆ ನಿವೃತ್ತಿ. ಎಂಥದ್ದು? ಅಸತ್ವಪಾದಕ ಆವರಣದ ಪ್ರವೃತ್ತಿ, ಅಸತ್ವಪಾದಕ ಆವರಣದ ನಿವೃತ್ತಿ. ಸ್ವಚ್ಛ ಹೇಳ್ಬೇಕು, ಬರೀ ಅವೇ ಹೇಳಬಾರದು. ಮುಂದ ಆ ಬೆಂಕಿ ಹೋಗಿ ನೋಡಿದ ಮೇಲೆ ಇದುವೇ ಬೆಂಕಿ ಅಂತ ನೀವೇನು ಗುರುತಿಸ್ತಿರಲ್ಲ, ಬೆಂಕಿ ಬಣ್ಣದ ಬಟ್ಟಿನೂ ಬಿದ್ದಿರಬಹುದಿಲ್ಲ ಅಲ್ಲಿ. ಯಾವಾಗ ಸ್ವಾಮಿಗಳದ ಕಾವಿ ಲುಂಗಿ ಅಡವ್ಯಾಗ ಒಣಗಿ ಹಾಕಿರ್ತಾರ, ಅದು ಹೋಗಿ ಅಲ್ಲಿ ಗುಡ್ಡದಾಗ ಬಿದ್ದದ. ಅದು ನೋಡಿದ್ರೆ ಕೆಂಪು ಬೆಂಕಿ ಕಣ್ಣಂಗೆ ಕಾಣ್ಲಕ್ಕತ್ತದ, ಗಾಳಿ ಬೀಸದ, ಧೂಳು ಎತ್ತದ, ಅಂದ್ರೆ ಅದನ್ನ ಬೆಂಕಿ ಅನ್ಲಕ್ ಬರ್ತದ.
ಧೂಳಿಗೆ ಹೊಗೆ ಅನ್ಲಕ್ ಬರ್ತದ? ಆ ಕಾವಿ ಬಣ್ಣದ ಬೆಂಕಿ ಅನ್ಲಕ್ ಬರ್ತದ? ಈಗ ನೀವು ಕರೆಕ್ಟಾಗಿ ನೋಡಿ ಇದುವೇ ಬೆಂಕಿ ಅಂತೇಳಿ ನೀವು ಗುರುತಿಸಿದ್ರಿ ಅಂದ್ರೆ ಅದು ಅಭಾನಪಾದಕ ಆವರಣ. ಪರ್ಫೆಕ್ಟ್ ಆಗಿ ತಿಳ್ಕೊಂಡ್ರಿ ಅಂತ. ಇಲ್ಲಿ ಏನಾಗ್ತದ, ಯಾವಾಗ ನೀವು ಸ್ವಚ್ಛ ಬೆಂಕಿ ನೋಡ್ತಾ ಇದ್ದೀರಿ, ಸೌದೆಗಳು ಸುಡ್ತಾ ಇವೆ, ಹೊಗೆ ಏಳ್ತಾ ಇದೆ, ಇದನ್ನೆಲ್ಲ ನೋಡಿದ್ರಿ ಅಂತಂದ್ರೆ ಇದು ಬೆಂಕಿ ಅಂತ ಗುರುತಿಸಿದ್ರಿ ಅಂದ್ರೆ ಅದು ಅಭಾನಪಾದಕ ಅಸತ್ವಪಾದಕ ಎಂಬ ಎರಡೂ ಏನಾಗ್ತವ, ಆವರಣಗಳು ಭಂಗ ಆಗ್ತವ. ಈ ರೀತಿಯಲ್ಲಿ ಸಕಲ ಅವಿದ್ಯಾಜಾಲ ನಾಶವಾಗುತ್ತದೆ ಹೊರತು ಪರೋಕ್ಷ ಜ್ಞಾನದಿಂದ ಅಲ್ಲ. ನೀವು ಸಾಕ್ಷಾತ್ ಬೆಂಕಿಯನ್ನ ನೀವು ನೋಡಿದ್ರಿ ಅಂದ್ರೆ ಅಸತ್ವಪಾದಕ ಅಭಾನಪಾದಕ ಎಲ್ಲನೂ ಹೋಗಿಬಿಡ್ತದ ಅಂತ ಹೇಳ್ತಾರೆ. ಅಪರೋಕ್ಷ ಜ್ಞಾನ, ಆ ಸಚ್ಚಿದಾನಂದ ರೂಪ ಬ್ರಹ್ಮ ನಾನೇ ಇದ್ದೇನೆ. ಅಪರೋಕ್ಷ ಜ್ಞಾನದಿಂದ ಅವಿದ್ಯಾಜಾಲ ನಿವೃತ್ತಿ ಆಗುತ್ತದೆ. ಯಾವ ರೀತಿ ನೀವು ಬೆಂಕಿ ನೋಡಿ ಇದುವೇ ಬೆಂಕಿ ಅಂತ ತಿಳಿದ ಮೇಲೆ ಅಸತ್ವಪಾದಕ ಅಭಾನಪಾದಕ ಆವರಣ ಹೆಂಗೆ ನಿವೃತ್ತಿ ಆಗ್ತದ, ಅದು ದೃಷ್ಟಾಂತದೊಳಗ. ಈಗ ಸಿದ್ಧಾಂತದೊಳಗೆ ಏನದ, ನಾನೇ ಆ ಸಚ್ಚಿದಾನಂದ ಬ್ರಹ್ಮ ಸ್ವರೂಪ ನಾನೇ ಇದ್ದೇನೆ ಅಂತೇಳಿ ಅಂದ್ರಿ ಅಂತಂದ್ರ ಅದು ಅಪರೋಕ್ಷ ಬ್ರಹ್ಮಜ್ಞಾನ. ಈ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಅವಿದ್ಯಾಜಾಲ ನಿವೃತ್ತಿಯಾಗುತ್ತದೆ. ಅವಿದ್ಯಾಜಾಲ ಅಂದ್ರೆ ಅಜ್ಞಾನ, ಆವರಣ, ಭ್ರಾಂತಿ. ಆಭಾಸನ 7 ಅವಸ್ಥೆಗಳಲ್ಲಿ ಮೊದಲ 3 ಅವಸ್ಥೆಗಳೇ ಅಜ್ಞಾನ ಜಾಲ. ಇದು ಎದರಿಂದ ನಾಶ ಆಗ್ತದಂದ್ರೆ ಆ ಸತ್ಚಿತ್ತಾನಂದ ರೂಪ ಬ್ರಹ್ಮ ನಾನೇ ಇದ್ದೇನೆ ಅಂತೇಳಿ ಅವಿದ್ಯೆ ನಾಶ ಆಗ್ತದ. ಓಕೆನಾ? ಅದರಲ್ಲೂ ಕೂಡ 2 ರೀತಿ, ಒಂದು ದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಇನ್ನ ಒಂದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಅದಕ್ಕ ನಾನೇ ಬ್ರಹ್ಮ ಇದ್ದೀನಿ ಅಂತ ತಿಳ್ಕೊಂಡಂತ ಬ್ರಹ್ಮಜ್ಞಾನಿಗಳಲ್ಲಿ 2 ಪ್ರಕಾರ. ಒಬ್ಬನು ದೃಢ ಅಪರೋಕ್ಷ ಬ್ರಹ್ಮಜ್ಞಾನಿ, ಇನ್ನ ಒಬ್ಬವನು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಿ. ದೃಢ ಅಪರೋಕ್ಷ ಬ್ರಹ್ಮಜ್ಞಾನಿ ಹೆಂಗಪ್ಪ, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಿ ಹೆಂಗಪ್ಪ, ಹೆಂಗಿರ್ತಾರ ಅಂತಂದ್ರೆ, ದೃಢ ಅಪರೋಕ್ಷ ಬ್ರಹ್ಮಜ್ಞಾನಿ ಹೆಂಗಿರ್ತಾನ್ರಿ, ವೇದಾಂತಿ ಭಾಷೆದೊಳಗೆ ಹೇಳ್ಬೇಕು, ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ ರಹಿತನಾಗಿರುವವನೇ ದೃಢ ಅಪರೋಕ್ಷ ಬ್ರಹ್ಮಜ್ಞಾನಿ. ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ ಸಹಿತನಾಗಿದ್ದವನೇ ಯಾರು? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಿ. ವೇದಾಂತ ಭಾಷೆ ಒಳಗೆ ಒಂದೊಂದು ಹೆಂಗ್ ಬರ್ಬೇಕು ಮಾತುಗಳು ಅಂತಂದ್ರ ಡೆಫಿನೇಷನ್ಸ್, ವ್ಯಾಖ್ಯಾನಗಳು. ನೀವು ಮಾತಾಡಿದ್ದೆಲ್ಲ ವ್ಯಾಖ್ಯಾನಗಳು. ಯಾವುದೇ ರೀತಿ ಸಂಶಯ ಇರಲಿಲ್ಲರಿ. ಯಾವ ರೀತಿ ಸಂಶಯ ಮತ್ತೆ ಎಲ್ಲಿ ಕೇಳ್ಕೊತ್ ಕುಂದಿರ್ಬೇಕು ನಾವು? ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡ್ಕೋಬೇಕು, ಭಾಷೆ ಇಂಪ್ರೂವ್ ಮಾಡ್ಕೋಬೇಕು. ನೀವು ಒಂದು ವಾಕ್ಯ ಹೇಳಿದ್ಮೇಲೆ ಮತ್ತೆ ಅದ್ರ ಬಗ್ಗೆ ಇನ್ನೂ ಒಂದು ಪ್ರಶ್ನೆ ಹುಟ್ಟಿರಬಾರದು. ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷಗಳನ್ನ ಒಳಗಿಟ್ಟುಕೊಂಡು ಈ ದೋಷಗಳನ್ನ ಒಳಗಿಟ್ಟುಕೊಂಡು ನಾನು ಬ್ರಹ್ಮ ಅದೀನಿ ಅಂತ ತಲೆ ಹಾಕ್ಲಕತ್ತನ. ಗುರುಗಳು ಹೇಳಕತ್ತಾರ ತತ್ವಮಸಿ ಅಂತ, ಗುರುಗಳು ಹೇಳ್ತಾರ ಅದು ನೀನೇ ಇದ್ದೀಯಾ ಅಂತ. ಹೌದ್ರಿ ನಾ ಬ್ರಹ್ಮ ಅದೀನಿ ಅಂತ ಹೇಳಿ ಒಳಗಿಟ್ಕೊಂಡಿರ್ತಾನ. ಎಲ್ಲಾನು ಅಂತ ತಲೆ ಹಾಕ್ತಾನ, ಎಲ್ಲಾನು ಅಂತ ತಲೆ ಹಾಕ್ತಾನ.
ತಲೆ ಹಾಕಿ ಕಡೆಗೆ ಏನ್ ಮಾಡ್ತಾನ, ಕೈ ಕೊಟ್ಟು ಹೋಗ್ಬಿಡ್ತಾನ ಅಷ್ಟೇ. ಏನದು ದೋಷ? ಅಸಂಭಾವನಾ ದೋಷ ಅಂತಂದ್ರೆ ಇಂಪಾಸಿಬಲ್. ಏನಾವೆಲ್ಲ ಆಗಲ್ಲ ಹೋಗಲ್ಲ, ಸುಮ್ಮ ಮನ್ಯಾಗ ಕಿರಿಕಿರಿ ಅಂತ ಟೈಮ್ ಪಾಸಿಗೆ ಬಂದು ಕುಂತೀವಿ, ಏನೋ ಶಿವನುಡಿ ಹೇಳಕತ್ತಾರ, ಬ್ರಹ್ಮಜ್ಞಾನ ಹೇಳಕತ್ತಾರ ಅಂತಂದು ಟೈಮ್ ಪಾಸಿಗೆ ಕೇಳಕತ್ತೀವಿ ನಾವು. ಅದ್ರಾಗ ಹೋಗಿ ಇದೆಲ್ಲ ಎಂದಾಗ್ತದ್ರಿ ಅವ್ರು ಹೇಳೋದೆಲ್ಲ ಏನ್ ಖರೆ ಅದ ಏನು ಅಂತೇಳಿ ಅಸಂಭವ, ಇದೆಲ್ಲ ಅಸಂಭವ ಅಂತೇಳಿ ತಲೆಗೆ ಇಟ್ಕೊಂಡ. ಅಸಂಭವ ಯಾಕಾಗ್ಯದ ಗೊತ್ತಿಲ್ಲ. ಅದನ್ನ ಸ್ವಚ್ಛ ಬಿಡಿಸಿ ನಿಶ್ಚಂದಾಸರು ಹೇಳ್ತಾರೆ, ಏನು ನೀನು ಯಾವ ಶಾಸ್ತ್ರವನ್ನ ಹಿಡ್ಕೊಂಡು ಕೂತಿದಿ ಆ ಶಾಸ್ತ್ರವನ್ನ ಸರಿಯಾಗಿ ಅಧ್ಯಯನ ಮಾಡಿಲ್ಲ. ಅದರೊಳಗಿನ ಒಂದೊಂದು ಅಕ್ಷರ, ಆ ಗ್ರಂಥಕರ್ತನ ಭಾವ ಬಹಳ ಮುಖ್ಯ ಆದ. ಗ್ರಂಥಕರ್ತನ ಭಾವ ಬಸವಣ್ಣನ ವಚನಗಳನ್ನ ನಾನು ಓದಿ ನನ್ನ ಬುದ್ಧಿಲಿಂದ ತಿಳ್ಕೋತೀನಿ ಅಂತಲ್ಲ, ನಾನು ಬಸವಣ್ಣನಾಗಿ ಓದಿದರೆ ಅದು ವಚನ ಅರ್ಥ ನಿರ್ವಚನ ಬಿಡಿಸ್ಕೊತದ. ಬಸವಣ್ಣನಾಗಿ ಓದಲಾರದೆ ನಾ ಶರಣ ಬಸವಾಗಿ ಅವನು ವಚನ ಓದಿದ್ನಿ ಅಂತಂದ್ರೆ ವಚನ ನಿರ್ವಚನ ಆಗಂಗಿಲ್ಲ. ನಿಶ್ಚಲ ದಾಸನಾಗಿ ನಾವು ವಿಚಾರ ಸಾಗರವನ್ನ ಅಧ್ಯಯನ ಮಾಡಿದರೆ ಅದು ಅರ್ಥ ಬಿಡಿಸ್ಬೇಕು. ನಾವು ನಿಶ್ಚಲ ದಾಸರ ಆಗ್ಲಾರ್ದೆ ಮತ್ತಿನ್ಯಾವುದೋ ದಾಸ ಆಗಿ ನಾನು ಈ ಒಂದು ವಚನ ಸಾಹಿತ್ಯ ಇದು ವಿಚಾರ ಸಾಗರ ಓದ್ತೀನಿ ಅಂತಂದ್ರೆ ಆಗಂಗಿಲ್ಲ. ಅದಕ್ಕ ಗ್ರಂಥಕರ್ತೃವಿನ ಭಾವ, ಗ್ರಂಥ ಒಳಗಿರುವಂತ ವಿಚಾರ, ಒಂದೊಂದು ಅಕ್ಷರ, ಒಂದೊಂದು ಶಬ್ದ, ಒಂದೊಂದು ವಾಕ್ಯ, ಒಂದೊಂದು ಪ್ಯಾರ, ಒಂದೊಂದು ಪುಟ, ಒಂದೊಂದು ತರಂಗ ಏನ್ ಹೇಳ್ತವ ಅಂತ ಸಂಪೂರ್ಣ ತಿಳ್ಕೊಂಡಿರ್ಬೇಕು. ವಿಚಾರ ಸಾಗರ ಪಾಠ ಮುಗಿದ ಮೇಲೆ ಯಾರೇ ಬಂದು ಏನೇ ಕ್ವಶನ್ ಕೇಳಿದ್ರೆ ಅದು ಯಾವ ಪೇಜ್ನಾಗದ, ಎಲ್ಲದ, ಹೆಂಗದ ಎಲ್ಲ ಬಿಚ್ಚಿ ಹೇಳಂಗಾಗ್ಬಿಡ್ಬೇಕು. ಅದಕ್ಕೆ ಆ ರೀತಿ ಆಗಿದ್ರೆ ಅದಕ್ಕೇನಂತಾರ, ಪ್ರಮಾಣಗತ ಸಂಶಯ ನಿವೃತ್ತಿ ಮಾಡಿಕೊಳ್ಳೋದು ಅಂತಾರ. ಅದು ಶ್ರವಣದಿಂದ ಮಾತ್ರ ಸಾಧ್ಯ. ವಿಚಾರ ಸಾಗರದೊಳಗೆ ಕುಂತು ನೀವೇನು ಕೇಳಕತ್ತೀರಿ, ಈಗ ನೀವೇನು ಶ್ರವಣ ಮಾಡುವಾಗ ನೀವಿದೇನು ಕೇಳಕತ್ತೀರಲ್ಲ, ಈ ಶ್ರವಣದಲ್ಲಿ ಏನಾಗ್ಲಕತ್ತದ ಅಂದ್ರೆ ವಿಚಾರ ಸಾಗರ ಗ್ರಂಥದೊಳಗಿರುವಂತ ಪ್ರಮಾಣಗತ ಸಂಶಯಗಳು ಏನೇನದವ ಎಲ್ಲ ನಿವೃತ್ತಿ ಆಗ್ಲಕತ್ತವ. ಎಲ್ಲ ನಿವೃತ್ತಿ ಆಗ್ಲಕತ್ತವ. ಒಂದೊಂದು ಶಬ್ದನು ಬಿಡ್ಲಾರ್ದಂಗೆ ಎಲ್ಲ ಡೀಟೇಲ್ ಆಗಿ ಕಲ್ಕೊಳಕತ್ತೀರ ಇಲ್ಲ? ನಮ್ಮಟ್ಟು ಡೀಟೇಲ್ ಆಗಿ ಮತ್ತೆ ಎಲ್ಲರೂ ನಡೆದೇನು? ಇದಕ್ಕಿಂತ ಡೀಟೇಲ್ ಆಗಿ ಮತ್ತೆ ಎಲ್ಲರೂ ಕೇಳಕತ್ತೀರ? ಇದಕ್ಕಿಂತ ಚಲೋ ಹೇಳಕತ್ತಾರ? ಮತ್ತೆ ಇಷ್ಟು ಡೀಟೇಲ್ ಆಗಿ ನಡೆದದ ಒಂದೊಂದು ಅಕ್ಷರ, ಒಂದೊಂದು ಶಬ್ದ. ಮತ್ತೆ ಒತ್ತಿ ಕೇಳ್ತೀವಿ, ಏನಾರ ತಿಳಿದಿಲ್ಲ ಅಂದ್ರೆ ಕೇಳ್ರಿ. ನೀವು ಫೋನ್ ಮಾಡ್ಲಿಲ್ಲ ಅಂದ್ರೆ ನಾವೇ ಫೋನ್ ಮಾಡಿ ಒಮ್ಮೊಮ್ಮೆ ಕೇಳ್ತಿರ್ತೀವಿ, ಏನ್ ತಿಳಿತಾ ಇಲ್ಲ. ಚಂದ ತಿಳ್ಕೊರಿ. ಏನಿದೆಲ್ಲ ಏನಂತಂದ್ರೆ ಎದರ ಪ್ರಯತ್ನ ಇದು? ಪ್ರಮಾಣಗತ ಸಂಶಯ ನಿವೃತ್ತಿ ಮಾಡಿಕೊಳ್ಳುವ ಪ್ರಯತ್ನ. ಇದು ಎದರಿಂದ ಸಾಧ್ಯ? ಶ್ರವಣದಿಂದ ಸಾಧ್ಯ. ಗುರು ಮುಖೇನ ಆ ಶಾಸ್ತ್ರಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ಇದು ಸಾಧ್ಯ. ಹೆಂಗದದು? ನೆಕ್ಸ್ಟ್ ಅಸಂಭಾವನ ದೋಷದೊಳಗ ಪ್ರಮಾಣಗತ ಸಂಶಯ ಅಂತ ಒಂದದ. ಇನ್ನ ಒಂದು ಸಂಶಯ ಏನದ? ಪ್ರಮೇಯಗತ ಸಂಶಯ. ಪ್ರಮೇಯಗತ ಸಂಶಯ ಒಳಗ ನಾ ಬ್ರಹ್ಮ ಹೌದಾ ಅಲ್ಲ, ಇದೇ ಪ್ರಮೇಯಗತ ಸಂಶಯ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅನುಸಂಧಾನ ಮಾಡ್ಕೋತಿರ್ಬೇಕು. ಯಾವಾಗಾರ ಒಂದು ಸತ್ಸಂಗದಾಗ ಒಂದ್ ಸಾರಿ ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಹೆಂಗಾಗ್ತದ?
ನಿರಂತರವಾದಂಥ ಅನುಸಂಧಾನದಿಂದ ಆ ಸಚ್ಚಿದಾನಂದ ರೂಪ ಬ್ರಹ್ಮ ನಾನೇ ಇದ್ದೇನೆ, ಆಂ ಬ್ರಹ್ಮಾಸ್ಮಿ ಅಂತ ಇದು ಯಾರು ಮಾಡ್ಕೋಬೇಕಪ್ಪ? ಶ್ರವಣದಾಗ ನಿಮ್ಮದು ಬುಕ್ನೊಳಗಿಂದು ಆ ಶಬ್ದ ಅಕ್ಷರ ವಾಕ್ಯವನ್ನು ಯಾರ್ಯಾರು ತಿಳಿಸಿ ಹೇಳ್ತಾರೆ, ನೀವು ಮಾಡ್ಕೋಬೇಕಾದಂತ ಅಹಂ ಬ್ರಹ್ಮಾಸ್ಮಿ ಅನುಸಂಧಾನ, ನೀವು ಅದನ್ನು ಮಾಡ್ಕೋಬೇಕಾದಂತ ಅನುಭವ ನಾವು ಮಾಡ್ಲಿಕ್ಕಾಗ್ತದೇನು? ನೀವೇ, ನಿಮಗೇನಿಲ್ಲ. ಮನನ ಮಾಡು ಅಂತಂದ್ರೆ ಏನು ಮಣ್ಣು ಮನನ ಮಾಡಬೇಡ್ರಿ. ಸದಾ ಕಾಲ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮ, ನಾನು ಬ್ರಹ್ಮದಿನಿ, ನಾ ಬ್ರಹ್ಮದಿನಿ, ನಾ ಬ್ರಹ್ಮದಿನಿ, ನಾ ಚಚಡಿ ಅದೀನಿ, ನಾ ಚಚಡಿ ಅದೀನಿ, ನಾ ಈಶ್ವರದಿನಿ, ಈಶ್ವರದಿನಿ ಅನ್ನೋದು ನಿಮಗೆ ಮನನ ಆಗ್ಯದ ಇಲ್ಲ? ನಿಮ್ಮ ಹೆಸರುಗಳು ನಿಮ್ಗೆ ಹೆಂಗ್ ಮನನ ಆಗ್ಯಾವ, ಹಾಗಾಗಿದೆ ನಾ ಬ್ರಹ್ಮದಿನಿ ಅನ್ನೋದು ಮನನ ಮಾಡ್ಕೋಬೇಕಪ್ಪ. ನಿಮ್ಮ ಊರು ನಿಮಗೆ ಮನನ ಆಗ್ಯದ, ನಿಮ್ಮ ಹೊಲ ಮನಿಗಳು ನಿಮಗೆ ಮನನ ಆಗ್ಯಾವ, ನಿಮ್ಮ ಹೆಂಡ್ರ ಮಕ್ಕಳು ನಿಮಗೆ ಮನನ ಆಗ್ಯಾವ, ನಿಮ್ಮ ನಾಮರೂಪಗಳು ನಿಮಗೆ ಮನನ ಆಗ್ಯಾವ, ನಿಮ್ಮ ಜಾತಿ ನಿಮಗೆ ಮನನ ಆಗ್ಯಾವ, ನಿಮ್ಮ ಸಂಪತ್ತುಗಳು ಮನನ ಆಗ್ಯಾವ, ನಿಮ್ಮ ಸಂಬಂಧಗಳು ಮನನ ಆಗ್ಯಾವ. ನಾ ಬ್ರಹ್ಮದಿನ ಮನನ ಮಾಡ್ಕೊಳಕ್ ಏನ್ ದಾಡಿ ಆಗ್ಯಾವ? ಏನ್ ರೊಕ್ಕ ಬೇಕಾ, ರೂಪಾಯಿ ಬೇಕಾ ಅದಕ್ಕೆ ನಿಮಗೆ? ನಾ ಬ್ರಹ್ಮದಿನಿ ಅಂತೇಳಿ ಅನ್ಕೊಳಕ್ ಏನಾಗ್ಯದ ನಿಮಗೆ? ಇದು ಮನನದಿಂದಲೇ ಸಾಧ್ಯ. ಮನನ ಮಾಡ್ರಿ. ಗುರು ಹೇಳಿದ ವಿಚಾರಗಳನ್ನ ಮನನ ಮಾಡಬೇಕು. ಗುರು ಮಣಗಟ್ಲೆ ಹೇಳಿರ್ತಾನ, ಎಲ್ಲ ಹೇಳಿದ್ರ ಉದ್ದೇಶ ಏನು? ನೀ ಬ್ರಹ್ಮದಿ ಅನ್ನೋದ ನಿನಗೆ ತಿಳಿಸಿಕೊಡಬೇಕು. ಆ ಬ್ರಹ್ಮನೇ ನಾನು ಅದೀನಿ ಅಂತ ಇಟ್ಟು ತಿಳ್ಕೊಂಡ್ರಿ ಅಂತಂದ್ರ ಮುಗದೇ ಹೋಯ್ತು ಕೆಲಸ. ಅದಕ್ಕ ನಾ ಬ್ರಹ್ಮದಿನಿ ಅಂತ ಮನನ ಮಾಡುವುದರಿಂದ ಅಸಂಭಾವನಾ ದೋಷ ಶ್ರವಣ ಮತ್ತು ಮನನಗಳಿಂದ ಏನಾಗ್ತದೆ? ನಿವೃತ್ತಿ ಆಗ್ತದೆ. ಅಸಂಭಾವನಾ ದೋಷದೊಳಗ ಎರಡು ಸಂಶಯಗಳು. ಒಂದು ಪ್ರಮಾಣಗತ ಸಂಶಯ, ಅಂದ್ರೆ ಗ್ರಂಥದೊಳಗಿನ ಸಂಶಯ, ಮತ್ತೆ ಪ್ರಮೇಯಗತ ಸಂಶಯ ಅಂತಂದ್ರೆ ತನ್ನ ಬಗ್ಗೆ ತನಗೇ ಇರುವ ಸಂಶಯ, ನಾ ಬ್ರಹ್ಮದಿನ ಇಲ್ಲೋ ಅಂತ. ಆ ಪ್ರಮಾಣಗತ ಸಂಶಯ ಅಂದ್ರೆ ಶಾಸ್ತ್ರಜ್ಞಾನವನ್ನು ನೀವೇನ್ ಪಡ್ಕೋತೀರಿ ಅದು ಶ್ರವಣದಿಂದ ಸಾಧ್ಯ. ಆ ಸಂಶಯ ನಿವೃತ್ತಿ ಮಾಡ್ಕೊಳಕ ಮತ್ತ ಮನನದಿಂದ ನಾ ಬ್ರಹ್ಮದಿನಿ ಅಂತ ಕಳ್ಕೊಳಕ ಪ್ರಮೇಯಗತ ಸಂಶಯ ನಿವೃತ್ತಿ ಮಾಡ್ಕೊಳಕ್ ಸಾಧ್ಯ. ಇವೆರಡನ್ನ ನೀವು ನಿವೃತ್ತಿ ಮಾಡ್ಕೊಳ್ಳಾರ್ದೆ ಒಂದು ಪುಸ್ತಕನೂ ಸರಿಯಾಗಿ ಓದಲಿಲ್ಲ, ಮತ್ತೆ ನಾನು ಬ್ರಹ್ಮದಿನಿ ಅಂತೇಳಿ ಒಂದು ಸಾರಿನೂ ಚಂದ ಮನಸ್ಸು ಕೊಟ್ಟು ಅನ್ಕೊಳ್ಳಿಲ್ಲ, ಸುಮ್ಮ ಹಂಗೇ ನಾನು ನೀ ಬ್ರಹ್ಮದಿ ಅನ್ನನ ಹೌದೌದತ್ತ ತಲೆ ಹಾಕಿದ್ರೆ ಅದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಆ ಗ್ರಂಥ ಪ್ಲಸ್ ಆ ತನ್ನ ಬಗ್ಗೆ ತಾನು ಬ್ರಹ್ಮ ಅಂತ ತಿಳ್ಕೊಂಡು ಎರಡೂ ಏನದವ ಪ್ರಮಾಣಗತ ಪ್ರಮೇಯಗತ ಎರಡೂ ಸಂಶಯಗಳನ್ನ ನಿವೃತ್ತಿ ಮಾಡಿಕೊಂಡ್ರೆ ಅಸಂಭಾವನಾ ದೋಷ ನಿವೃತ್ತಿ ಆಗ್ತದೆ. ಇಂಪಾಸಿಬಲ್ ಅಂತ ನಿಮ್ಮೊಳಗೊಂದು ಏನು ಆದ ಒಂದು ಅಭಿಪ್ರಾಯ, ಇದು ಸಾಧ್ಯ ಇಲ್ಲ ಅಂತ ನಿಮಗೇನು ಅಭಿಪ್ರಾಯ ಆಗಲ್ಲ, ಆ ಅಭಿಪ್ರಾಯ ಏನಾಗ್ತದೆ ನಾಶ ಆಗ್ಬೇಕಾದ್ರೆ ಈ ರೀತಿ ನೀವು ಶ್ರವಣ ಮಾಡಬೇಕು, ಈ ರೀತಿ ನೀವು ಮನನ ಮಾಡಬೇಕು. ಹೆಂಗ ಮಾಡ್ಬೇಕು ಶ್ರವಣ ಅಂತಂದ್ರ ಆ ಗ್ರಂಥದೊಳಗ ಒಂಚೂರು ಸಂಶಯ ಇರ್ಲಾರ್ದಂಗ ಶ್ರವಣ ಮಾಡಬೇಕು. ಮನನ ಹೆಂಗ್ ಮಾಡ್ಬೇಕಂದ್ರ ನಾ ಬ್ರಹ್ಮ ಹೌದೋ ಅಲ್ಲ ಅಂತ ಸಂಶಯ ಒಂಚೂರು ಉಳಿಲಾರ್ದಂಗ ನೀವು ಬ್ರಹ್ಮ ಅಂತ ಮನನ ಮಾಡ್ಕೋಬೇಕು. ಇವೆರಡನ್ನ ನೀವು ಒಳಗಿಟ್ಕೊಂಡಾಗ, ನೀವು ಬ್ರಹ್ಮ ಅಂತ ಗುರು ಹೇಳಿದಾಗ ಹೌದು ನಾ ಬ್ರಹ್ಮ ಅಂತ ತಲೆ ಹಾಕಿದ್ರೆ ಅದು ಏನಾಗ್ತದಪ್ಪ ಅಂತಂದ್ರೆ ಅದೃಢ ಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ. ನೀವು ಆ ಸಂಶಯಗಳನ್ನ ನಿವೃತ್ತಿ ಮಾಡ್ಕೊಂಡ್ರಿ, ಏನು ಬ್ರಹ್ಮಾದಿನಿ ಅನ್ನೋದು ನಿಮಗೆ ಪರ್ಫೆಕ್ಟ್ ಆಗಿ ಅನಿಸಿ ನೀವು ಬ್ರಹ್ಮಜ್ಞಾನ ಕೇಳಿದ್ರಿ, ನಾ ಬ್ರಹ್ಮಾದಿನಿ ಅನ್ನೋದು ಪರ್ಫೆಕ್ಟ್ ಆಗಿ ಶಾಸ್ತ್ರದಿಂದ ತಿಳ್ಕೊಂಡು ನೀವು ಅರ್ಥ ಮಾಡ್ಕೊಂಡು ಇನ್ನೊಬ್ಬರಿಗೆ ತಿಳಿಸಿ ಹೇಳಂಗ ಆಗಿರಿ ಅಂತಂದ್ರೆ ನೀವು ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನಿಗಳು.
ಎರಡು ದೋಷಗಳ ಪೈಕಿ ಒಂದು ದೋಷ ಅಸಂಭಾವನ ಹೇಳಾಯ್ತು, ಇನ್ನ ಒಂದೇನಾರ ವಿಪರೀತ ಭಾವನ ದೋಷ. ವಿಪರೀತ ಭಾವನ ದೋಷ ಅವು ಮಕ್ಕಳಿಗೆ ಏನೋ ಕೆಲವೊಂದು ಕೆಲಸಗಳು ಮಾಡ್ಬೇಕಂತ ಇಂಟ್ರೆಸ್ಟ್ ತೋರಿಸ್ತವ, ಕೆಲವೊಂದು ಕೆಲಸಗಳು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ತೋರ್ಸಂಗಿಲ್ಲ ಹುಡುಗರು. ಅಪ್ಪ ಅದವನ್ ಏನ್ ಮಾಡ್ತಾನ, ಹೋಗು ನಾ ಏನ್ ಹೇಳ್ತೀನಿ ಸೀದಾ ಅದು ಮಾಡಂತ ಹೇಳ್ತಾನ. ನಾವು ಆಫೀಸ್ನಾಗ ಸಹಿತ ಬಾಸ್ ನನಗಿದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬಿಡ್ತಾನೆ, ಈ ಕೆಲಸ ನೀ ಮಾಡು ಅಂತಾನ. ಅದು ಮಾಡು ಅಂದತ್ನಾಗ ಇಂಟ್ರೆಸ್ಟ್ ಅಂತ ಮಾಡ್ಲಕ್ ಮನಸ್ಸಿಲ್ಲ ಅಂದ್ರೂ ಸಹಿತ ಅನಿವಾರ್ಯವಾಗಿ ಮಾಡಲೇಬೇಕಾಗ್ತದೆ. ಆದ್ರ ಏನಾಯ್ತು, ಒಳಗ ಎಂತ ಭಾವನೆ ಅದ, ವಿಪರೀತ ಭಾವನೆ. ವಿಪರೀತ ಭಾವನೆ. ನಾನು ಇವತ್ತ ಅವಲಕ್ಕಿ ಒಗ್ಗರಣೆ ಮಾಡಿದ್ರೆ ತಿನ್ನಂಗಿಲ್ಲ, ಅವಲಕ್ಕಿ ಸುಸ್ಲ ತಿನ್ನಂಗಿಲ್ಲ. ಆವಾಗ ಮನ್ಯಾಗ ಹೆಣಿತ ಏನ್ ಮಾಡ್ಬಿಡ್ತಾಳ, ಯಾವಾಗಾರ ಡಿಫರೆನ್ಸ್ ಬಂದ ಹೊತ್ನಾಗ ಈ ಮಗನಿಗೆ ಅವಲಕ್ಕಿ ಒಗ್ಗರಣೆನೆ ಮಾಡಿ ತಿನ್ನಿಸಿ ನಂದು ತೋರಿಸ್ಬೇಕು ಸ್ಟ್ರೈಕ್ ಅಂತ ಅವಲಕ್ಕಿ ಒಗ್ಗರಣೆನೆ ಮಾಡಿರ್ತಾವ. ಮತ್ತು ಹಸಿವಾಗಿರ್ತದ ತಿಂತಾನ, ಅದ್ರೊಳಗೆ ಭಾವನೆ ಹೆಂಗಿರ್ತದ, ವಿಪರೀತ ಭಾವನೆ. ವಿಪರೀತ ಭಾವನೆ, ಅಪೋಸಿಟ್. ಅಪೋಸಿಟ್. ತಾವ್ರ ಮನೆಗೆ ಓದ್ತೀನಿ ಅಂದಾಗ ಅದೇ ಹೆಂಗ್ ಗೊತ್ತಿದೆ, ಹೋಗಬೇಡ ಇಲ್ಲಿ ಕೆಲ್ಸ ಇರ್ತಾವ, ಬಿಟ್ಟು ಏನ್ ಮಾಡ್ತಿ. ಇವತ್ತು ಮುಂಜಾನೆ ಎಗರಿದವು ಅವ್ರ ಅಣ್ಣನ ಮಗಳದು ಎಂಗೇಜ್ಮೆಂಟ್ ಅದತ್ತ, ಓದ್ತೀನಿ ಅಂದ, ಹೋಗಂತ. ಓದ್ತೀನಿ ಹೋಗ. ನಾವು ಓದ್ತೀನಿ ಅಂತಕಿ ತಯಾರಾದಕ್ಕಿಗೆ ಹೋಗಬೇಡ, ಮೊನ್ನೆ ಹೋಗಿ ಬಂದಿದಿ, ಎಲ್ಲೆಲ್ಲೋ ಎಷ್ಟು ದಿವಸ ಇದ್ದು ಬಂದಿದಿ, ನಾ ಈಗ ಬಂದಿದಿ, ಈಗ ಮತ್ತೆ ಓದ್ತೀನಿ ಅಂದ್ರೆ ಹೆಂಗ ಅಂತೇಳಿ ಅಂದಿನಿ ಅಂತಂದ್ರೆ ಅಕ್ಕೇನು ಹೋಗೋದ್ ಬಿಡ್ತಾಳ, ಇರ್ತಾಳ ಇಲ್ಲಿ. ಎಂತ ಭಾವನೆ ನಿಂತಿರ್ತಾಳ. 2-3 ದಿನ ಅದು ಕಾರ್ಯಕ್ರಮ ಮುಗಿಸಿ ಅಲ್ಲಿದ ವಿಡಿಯೋ ಆಡಿಯೋಗಳು ಬಂದು ಅವೆಲ್ಲ ನೋಡಿ ಈ ಕಾರ್ಯಕ್ರಮ ಅಟೆಂಡ್ ಆಗೋದು ತಪ್ಪಿಸಿದ್ನಲ್ಲ ಇವನು ಅಂತೇಳಿ ನನ್ನ ಮೇಲೆ ಸಿಟ್ಟು ಉಂಟಾಗಿ ಮತ್ತ ಈ ಸಿಟ್ಟೆಲ್ಲ ಕರಿ ಹೋಗೋ ತನಕ ಆ ಭಾವನೆ ಹಂಗೇ ವಿಪರೀತ ಭಾವನೆ. ಒಂದ್ ಹೇಳಿದ್ರೆ ಒಂದ್ ಮಾಡ್ತಿರ್ತಾರ, ಒಂದ್ ಮಾತಾಡಿದ್ರೆ ಮತ್ತೊಂದ್ ಮಾಡ್ತಿರ್ತಾರ, ಸಿಟಿ ಬರ್ತಿರ್ತಾರ, ಏನೇನೋ ಮಾಡ್ತಿರ್ತಾರ. ಅವೆಲ್ಲ ನಡೆಯವೇ, ಅವೆಲ್ಲ ಅನುಭವಿಸ್ಬೇಕು. ಎಲ್ಲ ಓಟು ಎದುರು ಮಾಡ್ಕೊಂಡು ಜಿದ್ದಿಗೆ ಬೀಳ್ಬೇಕಂತಂದ್ರೆ ಅಂತವ್ ಮಾಡ್ಬೇಕು. ಇಲ್ಲ ಅಂದ್ರೆ ಅವ್ರಕ್ಕಿಂತ ಮೊದಲೇ ಓದ್ತಿದ್ದ ಹೋಗಿ ತಯಾರಾಗಿ ಹೋಗಂತ ಕಳಿಸಿ ಬಿಡ್ಬೇಕಂತ. ಹೋಗಿ ನಾವ್ ಎಷ್ಟು ಆರಾಮ ಇರ್ತೀವಿ ಹಂಗೆ ಕಳಿಸ್ತೇವೆ ಅಂತಂದ್ರೆ ವಿಪರೀತ ಭಾವನೆ. ಬ್ರಹ್ಮ ನೀನೇ ಅದಿ ಅಂತಂದ್ರ ಅದ್ಯಾ ಬ್ರಹ್ಮ ರೀ, ನಾನ್ಯಾ ಬ್ರಹ್ಮ ಆಗ್ಲಕ್ ಸಾಧ್ಯ ಅದ? ಯಾವ ಜನ್ಮದ ಸಾಧ್ಯ ಏನು? ಮಳೆ ಬರ್ಸ್ತೇನೆ ನಾನೇನ್ ಭೂಮಿ ತಿರುಗಿಸ್ತೇನೆ, ನಾನೇನ್ ಸೂರ್ಯ ಚಂದ್ರನ್ ತರ್ತೀನಿ, ಏನ್ ಮಾಡ್ತೀನಿ? ಇಂಥವೆಲ್ಲ ಏನವ ಉಲ್ಟಾ ಸೀದಾ ವಿಪರೀತ ಭಾವನೆಗಳು. ಮತ್ತ ಆ ಶಾಸ್ತ್ರದ ಬಗ್ಗೆನೂ ವಿಪರೀತ ಭಾವನೆ, ಆ ಶಾಸ್ತ್ರ ಕರ್ತವ್ಯನ ಬಗ್ಗೆನೂ ವಿಪರೀತ ಭಾವನೆ, ಆ ಪಾಠ ಹೇಳೋ ಮಾಸ್ತರ್ ಬಗ್ಗೆನೂ ಅಪೋಸಿಟ್. ಹಿಂಗಂತಾನ, ಹಂಗಂತಾನ, ಅದು ಮಾಡಂತಾನ, ಅದು ಮಾಡಕ್ ಹೋದ್ರೆ ಅದು ಬೇಡ, ಇದು ಮಾಡಂತಾನ, ಇದು ಮಾಡೋದ್ರಿಗೆ ಇದು ಬೇಡ, ಅದು ಮಾಡಂತಾನ, ಅದು ಹಂಗ ಇದು ಹಂಗ ಅವ ಹೇಳ್ದಂಗೆ ಮಾಡ್ಲಕ್ ಹೋದ್ರೂ ಒಂದು ಸುಧಾರಿಸ್ಲಾರ್ದಂಗೆ ಮಾಡಿ ಬೈಕೋತ್ ಕುಂದಿರ್ತಾನ. ಏನಿದು ವಿಪರೀತ ಭಾವ. ವಿಪರೀತ ಭಾವ. ನಮ್ಮಲ್ಲಿ ಅಟೆಂಡರ್ಸ್ ಅಂತ ಇರ್ತಾರೆ. ಅವ್ರ ಅಟೆಂಡರ್ಸಿಗೇನು ಒಂದು ಪೇಪರ್ ಒಯ್ದು ಅಲ್ಲಿ ಕೊಟ್ಟು ಬಾ ಅಂತೀವಿ, ಕೊಟ್ಟ ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ವಾಪಸ್ ಬರ್ತದೆ. ಪೇಪರ್ ಬಂದ ಮೇಲೆ ಅದೇನೋ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಮತ್ತೆ ಅದ್ರ ಪ್ರಕಾರ ಮಾಡಿಕೊಟ್ಟೆ ಅಂದ್ರೆ ಮತ್ತದು ಒಯ್ಬೇಕತ್ರ 2ನೇ ಸಾರಿ ಒಯ್ತಾನ ಅಟೆಂಡರ್. ಒಂದು 3-4 ಸಾರಿ ಅದೇ ಕೆಲಸ ಆಯ್ತು ಅಂತಂದ್ರೆ ಅವ ಏನಂತ ಸುಮ್ಮಿರ್ತಾನ. ಅವನು ಏನ್ ಸಾರಿ ಲೆಟರ್ ನೀವು ಏನ್ ಸರಿಯಾಗಿ ಬರೆದು ಕೊಡ್ಲಕತ್ತೀರ, ಇಲ್ಲ ಎಷ್ಟ್ ಸಾರಿ ಒಳ್ಳೆ ಬರ್ಲಕತ್ತದ, ಇದು ತಗೊಂಡು ಎಷ್ಟ್ ಸಾರಿ ತಿರ್ಗಮ್ ನಾವು ಅಂತ ನಾವು. ಅವಾಗ ಅದು ಅವನಿಗೆ ತಿಳಿಸಿ ಹೇಳ್ಬೇಕು. ಏನ್ ಹೇಳ್ಬೇಕು? ಇದು ವಿಪರೀತ ಭಾವನೆ, ನಿನ್ನ ಸೇವಕ, ನೀನು ಸೇವಕ ಅಷ್ಟೇ. ಇಲ್ಲಿಡೋ ಇದು ಅಲ್ಲಿಡೋ ಅಂದ್ರೆ ಇಡ್ಬೇಕು, ಅಲ್ಲಿ ತಂದು ಇಲ್ಲಿಡೋ ಅಂತ ಇಡ್ಬೇಕು. ಅದರೊಳಗೆ ನಿನ್ನ ಕೆಲಸ ಏನೇನೂ ಇಲ್ಲ.
ಅಲ್ಲಿ ತಂದು ಇಲ್ಲಿ ಕೂಡ ಅಂತ ತರ್ಬೇಕಷ್ಟೇ. ಕೊಟ್ಟ ಮೇಲೆ ಇದ್ರಾಗ ನೀನು ಬುದ್ಧಿದೇನು ಕೆಲಸ ಅದ, ಮತ್ತೆ ಇಲ್ಲಿದ್ರಾಗ ಅಲ್ಲಿ ಕೂಡ ಅಂದ್ರೆ ಕೊಡ್ಬೇಕಷ್ಟೇ. 8 ತಾಸು ನಿಂದು ಇದೇ ಕೆಲಸ, ಒಳಗೆ ನಿನ್ನ ಭಾವನೆದು ಏನೇನು ಕೆಲಸ ಇಲ್ಲ. ಸರೆಂಡರ್ ಅಂದ್ರೆ ಹೆಂಗಿರ್ಬೇಕು, ನಿನ್ನ ಸೇವೆ ಹೆಂಗ್ ಮಾಡಬೇಕು ಅನ್ನೋದು ಕಲಿಸ್ಕೊಡ್ಬೇಕು ಅವ್ರಿಗೆ. ತಿಳಿಸಿ ಹೇಳಿದ್ರೆ ಬರಬರ ಆಗ್ತಾರೆ. ತಿಳಿಸಿ ಹೇಳಿಲ್ಲ ಅಂತಂದ್ರ ಇನೈಗೆ ಇಟ್ಟು ಬಂದೀನಿ, ಇನೈಗೆ ಕೊಟ್ಟು ಬಂದೀನಿ, ದಿನ ಅದೇ ಮಾಡೋದು ನೀನು, ಚಂತನ ಇದೇ ಮಾಡ, ಚಂತನ 8 ತಾಸು ನೀನು ಇರೋದು ಅದಕ್ಕೆ ಅದೇ ಮಾಡ್ಕೋತಿರ್ಬೇಕು ನಿನ್ನ ಕೆಲಸ ಅಷ್ಟೇ. ಹಾಗೆ ಇಲ್ಲೇನದ ನಮ್ಮ ಸಾಧನೆ ಒಳಗ ಗುರುವಾಕ್ಯ ಏನಿರ್ತದ ಅದು ಉಲ್ಟಾನು ಹೇಳ್ಬೋದು, ಸೀದಾನು ಹೇಳ್ಬೋದು, ಅದು ಕರ್ತೂಮ್ ಇರ್ಬೋದು, ಅದು ಅಕರ್ತೂಮ್ ಇರ್ಬೋದು, ಅದು ಅನ್ಯತಾ ಕರ್ತೂಮ್ ಇರ್ಬೋದು. ಏನಿದ್ರು ಸಹಿತ ಸರೆಂಡರ್ನೆಸ್ ಇರ್ಬೇಕು. ಅಪೋಸಿಷನ್ದಾಗ ಹೋಗ್ಬಾರ್ದು. ವಿಪರೀತ ಭಾವನ ದೋಷ, ಪಾಠ ಬಗ್ಗೆ, ಬುಕ್ಕಿನ ಬಗ್ಗೆ, ಶಾಸ್ತ್ರದ ಬಗ್ಗೆ, ಶಾಸ್ತ್ರಿ ಬಗ್ಗೆ, ಆ ಗ್ರಂಥ ಕರ್ತವ್ಯನ ಬಗ್ಗೆ ಒಳ್ಳೆ ಶ್ರದ್ಧೆ, ನಂಬಿಕೆ, ಏನೇ ಹೇಳಿ ಅದನ್ನು ಕೇಳೋಣ, ಅದನ್ನು ಸ್ವೀಕಾರ ಮಾಡೋಣ, ಅದರ ಸಂಸ್ಕಾರ ಹೊಂದೋಣ, ಅದರಿಂದ ಆನಂದ ಹೊಂದೋಣ ಅನ್ನೋಂಥದ್ದೊಂದು ಶ್ರದ್ಧೆ, ನಿಷ್ಠೆ ಅವೆಲ್ಲ ಬರಬೇಕು. ಅದಕ್ಕೆ ವಿಪರೀತ ಭಾವನಾ ದೋಷ ಅಂತಾರೆ. ಅದಕ್ಕೆ ಅಪೋಸಿಷನ್ ಇರಬಾರದು, ವಿರೋಧ ಇರಬಾರದು. ಅಪೋಸಿಷನ್ ಇತ್ತು ಅಂತಂದ್ರೆ ಗದ್ದಲಕ್ಕೆ ಹೆಂಗದ ನೋಡ್ರಿ. ಒಟ್ಟ ವಿರೋಧ ಬರಬಾರ್ದು. ಏನ್ ಹೇಳಿದ್ದಕ್ಕೆ ಹ್ಞೂ ಅನ್ಬೇಕು, ಸ್ಮೂತ್ ಆಗಿ ಹೋಗ್ತಾನೆ ಇರ್ಬೇಕಷ್ಟೇ. ಹಿಂಗ್ ಹೋಗಂದ್ರೆ ಹಿಂಗ್ ಹೋಗ್ಬೇಕು, ಹಂಗ ಅದು ಬಿಡು ಅಂದ್ರೆ ಅದು ಬಿಡಬೇಕು, ಇದು ಮಾಡಬೇಕು, ಇದು ಮಾಡಬೇಕು. ಡಿಪ್ಲೊಮೆಟಿಕ್ ಆಗಿ ಇರ್ಬೇಕು. ಈ ಕರೆದು ಒಂದು ಕೆಲಸ ಮಾಡ್ಲಿಕ್ಕತ್ತಿರ್ತಾರ ಬಾಸ್, ಅದು ಒಂದು ತಾಸಿನ ಕೆಲಸ ಇರ್ತದ. ಆ ಒಂದು ತಾಸಿನ ಕೆಲಸ ಇದ್ದಾಗ ಮತ್ತೊಂದು 5 ನಿಮಿಷದಾಗ ಮಾಡಿಕೊಡಂತ ಕೆಲಸ ಇರ್ತದೆ. ಅದಕ್ಕೆ ಮತ್ತೆ ಕರೀತಾರೆ, ಇದೊಂದು 5 ನಿಮಿಷದ ಕೆಲಸ ಮಾಡಿಕೊಡಪ್ಪ ಅಂದ ಹೊತ್ನಾಗ ಅವ್ರಿಗೆ ತಿಳಿಸಿ ಹೇಳ್ಬೇಕು. ಈಗೇನು ಒಂದು ತಾಸಿಂದ ಹೇಳಿರಲ್ಲ, 11 ಗಂಟೆಗೆ ಬೇಕಂತ ಹೇಳಿರಿ, ಮತ್ತೆ ಇದೊಂದು ಇದ್ರಾಗ ಮುಗಿಸಿದ್ರಿ ಅಂತಂದ್ರೆ ಕರೆಕ್ಟ್ 11ಕ್ಕೆ ಬೇಕು ಅಂದ್ರೆ ಅದು ಸಿಗಂಗಿಲ್ಲ, ಮತ್ತು ಅದು ಲೇಟ್ ಆಗ್ತದೆ ನೋಡ್ರಿ ಅಂತ ತಿಳಿಸಿ ಹೇಳ್ಬೇಕು. ತಿಳಿಸಿ ಹೇಳಿದಾಗ ಅವ್ರೇನಂತಾರ, ಅದು ಸ್ವಲ್ಪ ಲೇಟ್ ಆದ್ರೆ ಪರವಾಗಿಲ್ಲ, ನಡೀತದ, ಇದು ಅರ್ಜೆಂಟ್ ಅದ, ಇದು ಮಾಡಿಕೊಡು, ಆಯ್ತು. ಅದು ಮಾಡಿ ಕೊಟ್ಟ ಮೇಲೆ ಅದು ಅವ್ರು ಎಷ್ಟು 11ರಿಂದ 12 ತನಕ ಕೊಟ್ರೆ ನಡೀತದ ಅಂದ್ರೆ ನಾವು ಮಧ್ಯಾಹ್ನ ಕೊಟ್ರೂ ಸುಮ್ಮಿರ್ತಾರ. ಅವ್ರು ಅರ್ಜೆಂಟ್ ಇರಂಗಿಲ್ಲ ಅದು ಅಂತವ್ರು. ಮಾಡ್ಲಕತ್ತೀನಿ ಸರ್, ನಡೆದದ, ಮಾಡಕತ್ತೀನಿ ಅಂದ್ರೆ ಸುಮ್ಮಿರ್ತಾರೆ. ಅದು ಬಿಟ್ಟು ಏನ್ರಿ ಇದು ಮುಗಿಯ ತನಕ ಇನ್ನೊಂದು ಕೆಲಸ ಹೆಂಗ್ ಕೊಡ್ತೀರಿ ನೀವು, ಇದು ನಾ ಮಾಡ್ಲಕತ್ತೀನಿ ಅಂತೇಳಿ ಎದುರು ಹಚ್ಚಿದ್ರಿ ಏನಾಗ್ತದ? ಏನಾಗ್ತದೆ? ವಿಪರೀತ ಭಾವನ ದೋಷದಿಂದ ನೆಮ್ಮದಿ ಹಾಳಾಗ್ತದೆ. ಆಗ್ತದಲ್ರಿ? ನೆಮ್ಮದಿ ಹಾಳಾಗ್ತದ ಇಲ್ಲ ವಿಪರೀತ ಭಾವನ ದೋಷದಿಂದ? ಅದು ನೆಮ್ಮದಿ ಹಾಳು ಮಾಡ್ಕೋಬಾರದು. ತಂದೆ ಮಕ್ಕಳು ವಿಪರೀತ ಭಾವನ ದೋಷಗಳನ್ನ ಕಳ್ಕೊಂಡಿರ್ಬೇಕು. ಗಂಡ ಹೆಂಡತಿ ಈ ವಿಪರೀತ ಭಾವನ ದೋಷಗಳನ್ನ ಕಳ್ಕೊಂಡಿರ್ಬೇಕು. ಸೇವಕ ಯಜಮಾನ ವಿಪರೀತ ಭಾವನ ದೋಷಗಳನ್ನ ಕಳ್ಕೊಂಡಿದ್ರೆ, ಅದು ಅಪೋಸಿಷನ್ ಇತ್ತು ಅಂತಂದ್ರೆ ಅವ್ರ ಸಂಬಂಧ, ಅವ್ರ ಕೆಲಸ ಎಂದು ಬರಬರಿ ಆಗಂಗೆ ಇಲ್ಲ. ಸಣ್ಣ ಸಣ್ಣ ಕೆಲಸಕ್ಕೆ ಸಹಿತ ಎದುರತ್ತಾರೆ. ಅದೇನು ವಿಪರೀತ ಭಾವನ ದೋಷ. ಆ ರೀತಿ ಇತ್ತಂತಂದ್ರೆ ಕೊನೆ ಮುಟ್ಟಂಗಿಲ್ಲ. ಅದಕ್ಕೆ ಅಪರೋಕ್ಷ ಜ್ಞಾನ ಅಂತಂದ್ರೆ ಆ ಸಚ್ಚಿದಾನಂದ ರೂಪ ಬ್ರಹ್ಮ ನಾನೇ ಇದ್ದೇನೆ, ಇದು ಅಪರೋಕ್ಷ ಜ್ಞಾನದಿಂದ ಅವಿದ್ಯಾ ಜಾಲ ನಿವೃತ್ತಿ ಆಗುತ್ತದೆ. ಪರೋಕ್ಷ ಜ್ಞಾನದಿಂದ ಆಗುವುದಿಲ್ಲ. ಬರೀ ಬೆಂಕಿ ಆದ, ಆತ್ಮ ಆದ, ಬ್ರಹ್ಮ ಆದನ ಅಂತೇಳಿ ಅವನು ನೋಡ್ಲಾರ್ದೆ ನಾವು ಹಂಗೆ ದೇವರದನ ಅನ್ಕೋತಾದ್ರೆ ಅದು ಎಲ್ಲಿ ಕರ್ಮ ಮತ್ತು ಉಪಾಸಕರು ಮಾಡೋ ಕೆಲಸಗಳು. ಕರ್ಮ ಮತ್ತು ಉಪಾಸಕರು ದೇವರದನ ನಂಬಿ ಪೂಜೆ ಮಾಡೋದು, ಧ್ಯಾನ ಮಾಡೋದು ಅಷ್ಟೇ. ಜ್ಞಾನ ಅಜ್ಞಾನದ ಜಾಲ ನಾಶ ಆಗಂಗಿಲ್ಲ. ನಾವು ಬ್ರಹ್ಮಜ್ಞಾನದಿಂದಲೇ ಅಜ್ಞಾನ ಜಾಲ ನಾಶ ಮಾಡ್ಕೋಬೇಕಾಗ್ತದೆ. ಹಿಂಗಾಗಿ ಅದರಲ್ಲೂ ಕೂಡ 2 ಟೈಪ್. ಒಂದು ದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಇದು ಏನದ ಅವಿದ್ಯಾ ಜಾಲ. ಸದೃಢವಾದ ಅಪರೋಕ್ಷ ಬ್ರಹ್ಮಜ್ಞಾನದಿಂದ
ಏನಾಗ್ತದ? ಅವಿದ್ಯಾಜಾಲ ನಾಶವಾಗುತ್ತದೆ. ಆದರೆ ಅದೃಢವಾದ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಅವಿದ್ಯಾಜಾಲ ನಾಶ ಆಗುವುದಿಲ್ಲ. ಅದಕ್ಕೆ ಅದೃಢ ಯಾಕಾಗ್ತದ, ದೃಢ ಯಾಕಾಗ್ತದ, ಹೆಂಗಾಗ್ತದ ಅನ್ನೋದ್ರ ಬಗ್ಗೆ ಇವತ್ತು ಪೀಠಿಕೆ ಕೊಟ್ಟಿವಿ. ಮತ್ತೆ ನಾಳೆಗೆ ಇದರಲ್ಲಿ ಡೀಟೇಲ್ ಆಗಿ ಹೇಳೋಣ. ಮತ್ತೆ ದೃಢ ಅದೃಢ ಅನ್ನೋದು ಇನ್ನೂ ದೊಡ್ಡ ಪ್ರಮಾಣದಾಗ ಹೋಗ್ತದೆ. ಇದು ನೀವು ತಿಳ್ಕೊಳ್ಳೋದು ಗಟ್ಟಿಯಾಗಿ ಇವತ್ತು ಯಾವ್ದಪ್ಪ ಅಂದ್ರೆ ಜ್ಞಾನ ಅಂದ್ರೆ ಏನು, ಅಜ್ಞಾನ ಅಂದ್ರೆ ಏನು ಅಷ್ಟೇ. ಅಸತ್ವಪಾದಕ ಆವರಣದ ಪ್ರವೃತ್ತಿ ಅಂದ್ರೇನು, ಅಸತ್ವಪಾದಕ ಆವರಣದ ನಿವೃತ್ತಿ ಅಂದ್ರೇನು, ಅಭಾನಪಾದಕ ಆವರಣದ ಪ್ರವೃತ್ತಿ ಅಂದ್ರೇನು, ಅಭಾನಪಾದಕ ಆವರಣದ ನಿವೃತ್ತಿ ಅಂದ್ರೆ ಏನು. ಆ ಬ್ರಹ್ಮನೇ ನಾನು ಇದ್ದೇನೆ ಅಂಥೇಳಿ ಅನುಭವಿಸುವ ಭಾನ ಮಾಡ್ಕೊಳ್ಳೋದು, ಇದು ಅಭಾನಪಾದಕ ಆವರಣದ ನಿವೃತ್ತಿ. ಮತ್ತ ಆ ಅಭಾನಪಾದಕ ಆವರಣದ ಪ್ರವೃತ್ತಿ ಅಂತ ಅಂದ್ರೇನು, ಬ್ರಹ್ಮನೇ ನಾನು ಇದ್ದೇನೆ ಅನ್ನೋದು ಏನಾಗಿದೆ, ಅನುಭವಕ್ಕೆ ಬರ್ತಾ ಇಲ್ಲ. ಇದ್ದರೆ ತೋರಬೇಕಿತ್ತಲ್ಲ. ಅಸತ್ವಪಾದಕ ಆವರಣ ಇತ್ತಂದ್ರೆ ಇಲ್ಲ ಅನ್ನಿಸ್ತದ. ಅಭಾನಪಾದಕ ಆವರಣಕ್ಕೆ ಏನಂತಾರ, ಇದ್ದರೆ ತೋರ್ಬೇಕಿತ್ತಲ್ಲಪ್ಪ. ಕೊಡ ಕೋಣೆ ಒಳಗ ಇಲ್ಲ ಅಂತಾನ, ಇದ್ದರೆ ತೋರ್ಬೇಕಾಗಿತ್ತಲ್ಲ ಅಂತಾನ. ಯಾಕೆ ತೋರ್ತಾ ಇಲ್ಲ ಕೋಣೆ ಒಳಗಿನ ಕೊಡ? ಕೋಣೆ ಒಳಗೆ ಕೊಡ ಆದ, ಅವನಿಗೆ ಯಾಕೆ ತೋರ್ತಾ ಇಲ್ಲ? ಏನ್ರಿ? ಕತ್ತಲದ. ಕತ್ತಲಂದ್ರೆ ಏನು? ದೃಷ್ಟಾಂತದೊಳಗೆ ಕತ್ತಲು, ಸಿದ್ಧಾಂತದೊಳಗ ಅಜ್ಞಾನ. ಆವರಣ ಅಂದ್ರೆ ಅಜ್ಞಾನ. ಈಗ ಅಜ್ಞಾನ ಮತ್ತು ಅಜ್ಞಾನ ಅಂದ್ರೆ ಏನು? ಇನ್ನ ಹಿಂಗ್ ಬರ್ಕೊಂಡ್ರಿ, ಫಸ್ಟಿಗೆ ಬರ್ಕೊಂಡ್ರಿ ಅಜ್ಞಾನ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನಂತ ಗೊತ್ತಿಲ್ಲ. ಬ್ರಹ್ಮ ಅಂದ್ರೆ ಏನಂತ ಗೊತ್ತೇ ಇಲ್ಲ. ಕೊಡ ಅಂದ್ರೆ ಯಾವದತ್ತು ಗೊತ್ತಿಲ್ಲ. ಕೊಡ ಅಂದ್ರೆ ಗೊತ್ತಿಲ್ಲ. ಮತ್ತೆ ಅವನಿಗೇನು ಕೊಡ ತಗೊಂಬಂದ್ರೆ ಎಲ್ಲಿ ಕೊಡ ತರ್ತಾನ ಗೊತ್ತಿಲ್ಲ. ಹಿಂಗೆ ತಿಳ್ಕೋಬೇಕು. ಅದಕ್ಕೆ ಜ್ಞಾನ, ಅಜ್ಞಾನ, ಅಸತ್ವಪಾದಕ ಆವರಣದ ಪ್ರವೃತ್ತಿ ನಿವೃತ್ತಿ, ಅಭಾನಪಾದಕ ಆವರಣದ ಪ್ರವೃತ್ತಿ ನಿವೃತ್ತಿ, ಇವುಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರಿ, ನಾನೇ ಅದು ಬ್ರಹ್ಮ ಅದೀನಿ ಅಂತ ನಿಮಗ ನಿಶ್ಚಯ ಜ್ಞಾನ ಆಯ್ತು ಅಂತಂದ್ರೆ ಅಭಾನಪಾದಕ ಆವರಣದ ನಿವೃತ್ತಿ ಸ್ಥಿತಿ. ಮತ್ತ ನಾ ಬ್ರಹ್ಮ ಇದ್ದದ್ದು ನನಗ ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಅಭಾನಪಾದಕ ಆವರಣದ ಪ್ರವೃತ್ತಿ. ಮತ್ತ ತೋರ್ಬೇಕಿತ್ತು, ಇದ್ರೆ ಇಲ್ಲ ಆದ ಅನ್ನೋದು ಅಸತ್ವಪಾದಕ ಆವರಣದ ಪ್ರವೃತ್ತಿ ನಿವೃತ್ತಿಗಳು. ಇವೆರಡಕ್ಕೂ ಕಾರಣ ಅಜ್ಞಾನ. ಬ್ರಹ್ಮ ಅಂದ್ರೆ ಏನಂತ ಗೊತ್ತಿಲ್ಲ. ಅದಕ್ಕೆ ಬ್ರಹ್ಮ ಅಂದ್ರೆ ಏನಂತ ಗೊತ್ತ ಮಾಡಬೇಕಾದ್ರೆ ಸದ್ರೂಪ, ಸಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ, ಅದರದ ವಿಶೇಷಣಗಳನ್ನು ಅನುಸಂಧಾನ ಮಾಡೋದರಿಂದ ಬ್ರಹ್ಮ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಆ ಬ್ರಹ್ಮನ ವಿಶೇಷಣಗಳನ್ನು ಅನುಸಂಧಾನ ಮಾಡಲಾರ್ದೆ ನಾ ಬ್ರಹ್ಮ ಅಂದ್ರೆ ಏನು ಅಂತ ಹೆಂಗೆ ಹೇಳ್ತೀರಿ ನೀವು? ಅದಕ್ಕೆ ಎರಡೇ ಎರಡು ನೆನಪಿಟ್ಕೋಬೇಕು. ಬ್ರಹ್ಮ ಅಂತಂದ್ರ ಒಂದು ಚೇತನ, ಅಖಂಡ ಚೇತನ. ಮತ್ತದು ಎಲ್ಲಿ ಅದ, ಹೆಂಗದ ಅಂತಂದ್ರ ಅದು ಸರ್ವವ್ಯಾಪಕ. ಅಂತರ್ಯಾಮಿ ಬಾಹ್ಯಾಮಿ ಎರಡೂ ಅದ, ಸರ್ವವ್ಯಾಪಕ. ಇಷ್ಟು ತಿಳ್ಕೊಂಡ್ರೆ ಸಾಕು. ಬ್ರಹ್ಮನ ಅನುಸಂಧಾನ ಇದನ್ನು ಗಟ್ಟಿಯಾಗಿ ತಿಳ್ಕೋಬೇಕು. ಸದ್ರೂಪ, ಚಿದ್ರೂಪ, ಆನಂದ ರೂಪ ಮಾಡ್ಲಿಕ್ಕೆ ಬೇಕಾದಷ್ಟು ಮಾಡ್ಕೊಳ್ಬೇಕಷ್ಟೆ. ಇದರ ಮುಂದಿನ ಭಾಗ ನಾಳೆ ಹೋಗೋಣ. ಅದೃಢ ಪರೋಕ್ಷ ಬ್ರಹ್ಮಜ್ಞಾನ, ಸದೃಢ ಪರೋಕ್ಷ ಬ್ರಹ್ಮಜ್ಞಾನ ಹೆಂಗಾಗ್ತದ, ದೋಷಗಳು ಹೆಂಗಿರ್ತಾವ,
ವಿಚಾರ ಚಂದ್ರೋದಯದೊಳಗೆ ಎಲ್ಲ ಕಲ್ತಿರಿ. ಅದನ್ನೇ ಇನ್ನೊಂದು ಸಾರಿ ಪರ್ಫೆಕ್ಟ್ ಆಗಿ ಮಾಡಿಕೊಂಡು ನಾಳೆಗೆ ಈ ಒಂದು ತರಂಗ ಮುಗಿಸೋಣ. ನಾಡದ ಮುಂದಿನ ತರಂಗಕ್ಕೆ ಹೋಗೋಣ. ಏನಾದ್ರು ಉಪಯೋಗ ಅದರಿ ಪಾಠ ಅನುಭವಕ್ಕೆ ಬರ್ಲಕತ್ತದ? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಜಯ ಶುದ್ಧ, ಎಲ್ಲರಿಗೂ ಶರಣು ಶರಣ. ಮುಂದೇನು ಮಾಡ್ತೀರಿ ಮಾಡ್ತೀರಿ.